ಈಗಿನ ಕಾಲಘಟ್ಟದಲ್ಲಿ ಪುಸ್ತಕಗಳು ಎಷ್ಟು ಪ್ರಸ್ತುತ? ಈ ನೈತಿಕ ಶಿಕ್ಷಣ ಕಲಿಸ್ಕೊಡೋದು ಯಾವುದು ನಮಗೆ? ಕನ್ನಡವೇ. ಆಫ್ರಿಕನ್ ಕಾದಂಬರಿಗಳನ್ನು ಅನುವಾದ ಮಾಡಿಸ್ತೇನೆ ನಾನು. ಬಹುತೇಕರು ಅದು ಇಲ್ಲಿಯ ದಲಿತ ಸಂವೇದನೆಗೆ ಸಮವಾಗಿದೆ ಅಂತ ಹೇಳಿದ್ರು. ಚೈನಾ ದೇಶದ ಬದುಕಿನ ಕ್ರಮ ನಮ್ಮ ಬದುಕಿನ ಕ್ರಮ ಒಂದೇ ಅಂತ ಎಲ್ಲರೂ ಎಷ್ಟು ಆಶ್ಚರ್ಯಪಟ್ಟರು ಅಂದರೆ, ಬರೀ ಅನುವಾದ ಅಂದರೆ ಅಲ್ಲಿಂದ ಕನ್ನಡಕ್ಕೆ ತರೋದು ಒಂದೇ ಅಲ್ಲ, ಅದನ್ನ ನಂಬೋದು ಇಲ್ಲ. ನಮ್ಮಲ್ಲಿಂದ ಕನ್ನಡಕ್ಕೆ ಹೋಗಬೇಕು. ಬೂಕರ್ ಪ್ರಶಸ್ತಿ ಬರುವಂಥ ಪುಸ್ತಕ ಕನ್ನಡದಲ್ಲಿತ್ತು ಅಂತ ಕನ್ನಡಿಗರಿಗೆ ಗೊತ್ತಿರಲಿಲ್ಲ. ಅದು ಬಂದಿದೆ ಅಲ್ವಾ? ನನ್ಗೆ ಅಷ್ಟೊತ್ತಿಗಾಗಲೇ ನನಗೆ ಗೇ ಅನ್ನೋದು ನಂಗೆ ಗೊತ್ತಾಗ್ತಾ ಇತ್ತು. ತುಂಬ ಒಂಟಿತನ ಕಾಡ್ತು ನನಗೆ. ವಿಪರೀತ ಅಂದರೆ ವಿಪರೀತ. ನಾನು ಒಬ್ಬ ಲೇಖಕ ಆಗ್ತೀನಿ ಅಂತ ಕನಸ್ಕೊಂಡವನಲ್ಲ, ನಂಗೆ ಗೊತ್ತಿರಲಿಲ್ಲ. ಸಾಹಿತ್ಯ ಲೋಕದಲ್ಲಿ ಗೇ ಅಥವಾ ಈ ಸಮುದಾಯದ ಬಗ್ಗೆ ನೇರವಾಗಿ ಬಂದಿದ್ದು ನೀವೇ. ನಾನೇ ಮೊದಲನೇ ಗೇ ಅಲ್ಲ, ಬೇಕಾದಷ್ಟು ಜನ ಗೇ ಇತ್ತು. ಪುಸ್ತಕಗಳು ಅಲ್ಲೂ ಟ್ರಾನ್ಸ್ಲೇಟ್ ಆಗಿದೆ, ಅಲ್ಲೂ ಕರಿತಾ ಇರ್ತಾರೆ. ಅಲ್ಲಿ ಈ ಮಟ್ಟದ ಸ್ವೀಕೃತಿ ಇಲ್ಲ ಅಲ್ಲಿ. ಅಲ್ಲಿಲ್ಲ. ಅವೆಲ್ಲ ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ಸಮಾಜ ಅನಾವಶ್ಯಕವಾಗಿ ನನ್ನ ಒಂದು ಶಕ್ತಿಯನ್ನು ಮುಚ್ಚಾಕ್ಬೇಕು. ಗೇ ಕಮ್ಯುನಿಟಿಯ ವಿಷಯಕ್ಕೆ ಬರೋದಾದ್ರೆ ರಿಲೇಶನ್ಶಿಪ್ಗಳು ಇನ್ಸ್ಟೇಬಲ್ ಅಂತ ಹೇಳಿ. ಯಾಕೆ ಅಂದ್ರೆ ಸಿನಿಮಾಗೆ ಯಾವತ್ತು ಕಥೆ ಬರೀಬೇಕು ಅಂತ ಅನ್ಸಿಲ್ಲ. ಈ ಸಿನಿಮಾ ಅನ್ನೋದು ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಇದು ಪಬ್ಲಿಷ್ ಆಗದೆ ಯಾವ್ದಾದ್ರು ಲೇಖನ ಹಾಗೆ ಉಳಿಸ್ಕೊಂಡಿದ್ದೀರಾ ನೀವು? ಆಕ್ಚುಲಿ ಒಂದು ಲೆಸ್ಬಿಯನ್ ಬಗ್ಗೆ ಒಂದು ಕಥೆ ಬರ್ತಿದ್ದೆ ನಾನು. ಆಕ್ಚುಲಿ ನಿಮ್ಮ ಪುಸ್ತಕದಲ್ಲಿ ಹಿಂದೂ ಧರ್ಮಕ್ಕಿಂತ ಮುಂಚೆ ಬೌದ್ಧ ಧರ್ಮದ ಎಕ್ಸಿಸ್ಟೆನ್ಸ್ ಬಗ್ಗೆ ನೀವು ಹೇಳಿದ್ರಿ. ಬುದ್ಧ ಹಂಗಲ್ಲ, ದೇವರನ್ನ ಯಾವುದೋ ಒಂದು ಅನೈತಿಕ ಭಾವಗಳು ಮೂಡಿರುತ್ತಲ್ಲ, ಗಂಡ ಅಲ್ಲದೆ ಬೇರೆ ಒಬ್ಬನ ಇಷ್ಟ ಆಗುವಂಥದ್ದು ಇದ್ದೇ ಇರೋದ. ಕನ್ನಡದಲ್ಲಿ ಎಷ್ಟು ಹೊಸ ಹುಡುಗರು ಇವಾಗ ತಾವ್ಗೆ ಅಂತ ಫಸ್ಟ್ ಕ್ಲಾಸಾಗಿ ಹೇಳ್ಕೊಂಡು ಬರ್ತಾರೆ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬ ವಿಶೇಷ ಅತಿಥಿನ ನಾವು ನಿಮಗೆ ಪರಿಚಯ ಮಾಡಿಸ್ತೀವಿ. ಅವರ ಪರಿಚಯದ ನಮ್ಮ ಉದ್ದೇಶ ಏನಂದರೆ, ಅವರು ನಡೆದು ಬಂದ ಹಾದಿ, ಅವರ ಜೀವನದ ಸಾಧನೆ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿಯೇ ಪ್ರತಿ ವಾರವೂ ಕೂಡ ಒಬ್ಬ ವಿಶೇಷ ಅತಿಥಿಯನ್ನು, ಅವರ ಜೀವನನ ನಿಮಗೆ ಪರಿಚಯಿಸ್ತಾ ಇರ್ತೀವಿ. ಇವತ್ತು ನನ್ನ ಜೊತೆ ಇರೋದು ನನ್ನ ಫೇವರಿಟ್ಗಳಲ್ಲಿ ಒಬ್ಬರು. ಅವರು ಬರೆಯುವ ಬರವಣಿಗೆ ಇದೆಯಲ್ಲ, ನನಗೆ ಯಾವಾಗಲೂ ಆಶ್ಚರ್ಯ ಆಗುತ್ತೆ. ಅತ್ಯಂತ ಕ್ಲಿಷ್ಟಕರವಾದ ಸಬ್ಜೆಕ್ಟನ್ನು ಅಷ್ಟು ಸುಂದರವಾಗಿ ಕಟ್ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ. ಹಾಗೆ ನಾನು ತಗೊಳ್ಳೋ ಪುಸ್ತಕನ ಇನ್ನೊಂದು 4 ಜನ ಹಿಡ್ಕೊಂಡು ಓದಲೇಬೇಕು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವರ ಪುಸ್ತಕಗಳು. ಹಾಗೆ ಅವರ ಒಂದು ಪುಸ್ತಕದ ಹೆಸರು ಹೇಳಿದ್ರೆ ಬಹುಶಃ ಬೇರೆ ಪರಿಚಯ ನಿಮಗೆ ಬೇಕಾಗಿಲ್ಲ ಅಂತ ಅನಿಸುತ್ತೆ. ತೇಜೋ ತುಂಗಭದ್ರಾ. ವಸುಧೇಂದ್ರರು ನಮ್ಮ ಜೊತೆ ಇದ್ದಾರೆ. ಹೆಚ್ಚಿನ ವಿವರಣೆ, ಹೆಚ್ಚಿನ ವಿಷಯದ ಅವಶ್ಯಕತೆ ಇಲ್ಲ, ನೇರವಾಗಿ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಸುಧೇಂದ್ರ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್ ಆಗಿದ್ದೀವಿ, ಆರಾಮಾಗಿದ್ದೀವಿ. ಸೊ ಬೆಂಗಳೂರು ತಂಪಾಗಿದೆ ಇವಾಗ. ಪುಸ್ತಕಗಳು ಸಾಕಷ್ಟು ಸಿಗುತ್ತೆ ಓದೋದಕ್ಕೆ, ಹೊಸ ಹುಡುಗರು ಬರಿತಾ ಇದ್ದಾರೆ ಕನ್ನಡದಲ್ಲೆಲ್ಲ. ಸೊ ಆರಾಮಾಗಿದ್ದೀನಿ. ನಿಮ್ಮ ಹಲವಾರು ಪುಸ್ತಕಗಳು ಜನರ ಮನಸ್ಸಿನಲ್ಲಿ ಹೆಂಗೆ ಉಳಿದೋಗಿವೆ ಅಂತ ಹೇಳಿದ್ರೆ, ಕಥೆ ಒಂದು ಆರಂಭ ಮಾಡಿದ್ರೆ ಅಂತ್ಯದವರೆಗೂ ಅವರೇ ಹೇಳ್ಕೊಂಡು ಹೋಗ್ಬಿಡ್ತಾರೆ. ತೇಜೋ ತುಂಗಭದ್ರಾ ಅತ್ಯಂತ ಜನಪ್ರಿಯ, ಹೌದು. ಆದರೆ ನಿಮ್ಮ 35-40 ಪುಸ್ತಕಗಳು ಎಲ್ಲರ ಮನಸ್ಸಿನಲ್ಲಿ ಈಗಾಗಲೇ ಮನಸ್ಸು ಮಾಡಿಬಿಟ್ಟಿವೆ. ಸಣ್ಣ ಕಥೆಯಿಂದ ಆರಂಭಿಸಿದ ನಿಮ್ಮ ಜೀವನ ಇವತ್ತು ಬಂದು ನಿಂತಿರೋದು ರೇಷ್ಮೆ ಬಟ್ಟೆ ಮತ್ತು ಮುಂದುವರೆದ ಭಾಗದಲ್ಲಿ. ಒಂದು ಸಲ ಇತಿಹಾಸದ ಪುಟವನ್ನು ನೆನಪಿಸ್ಕೊಳ್ಳೋದ್ರೆ, ನಿಮ್ಮ ಜೀವನದ ಇತಿಹಾಸದ ಪುಟವನ್ನು ನೆನೆಸ್ಕೊಳ್ಳೋದಾದ್ರೆ ಒಂದು ಸಾಲಲ್ಲಿ ಹೆಂಗೆ ವರ್ಣಿಸ್ತೀರಿ? ಅದೃಷ್ಟವಂತ ಅನಿಸುತ್ತೆ ನನಗೆ. ನನ್ನನ್ನು ನಾನು ಅದೃಷ್ಟವಂತ ಅಂತ ಕರ್ಕೊಳ್ತೀನಿ. ಏಕೆಂದರೆ ಬರಿಬೇಕು ಅನ್ನೋದು ಸಾಕಷ್ಟು ಜನರಿಗೆ ಆ ಉತ್ಸಾಹ ಇರುತ್ತೆ, ಬರೀತಾರೆ. ಪಾಪ ಎಷ್ಟು ಒಳ್ಳೊಳ್ಳೆ ರೈಟರ್ಸ್ ಇರ್ತಾರೆ ಕನ್ನಡದಲ್ಲಂತೂ, ಒಳ್ಳೆ ಲೇಖಕರು ಇರ್ತಾರೆ. ಬಟ್ ಓದುಗರು ಎಲ್ಲರಿಗೂ ದಕ್ಕಲ್ಲ, ಅಥವಾ ಅವರ ಕಾಲದಲ್ಲಿ ದಕ್ಕಲ್ಲ, ಅವರ ನಂತರದ ಕಾಲದಲ್ಲಿ ದಕ್ತಾರೇನೋ. ಬಹುಶಃ ನಂಗನ್ಸುತ್ತೆ ನಮ್ಮ ಬಸವಣ್ಣ ಅವರು 12ನೇ ಶತಮಾನದಲ್ಲಿದ್ದಾಗಿಂತಲೂ ಅವರ ಅಭಿಮಾನಿಗಳು ಇವಾಗ ಜಾಸ್ತಿ ಇದ್ದಾರೆ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ಅಂದರೆ ಬಸವಣ್ಣ ಅವ್ರು ಅವಾಗ ಬರೆದಿದ್ದಾದ್ರೂ ಅವರ ಕಾಲಕ್ಕಿಂತಲೂ ಇವಾಗಲೇ ಹೆಚ್ಚಿರ್ಬೇಕು ಅವ್ರಿಗೆ ಅಭಿಮಾನಿಗಳು ಅನಿಸುತ್ತೆ ನನಗೆ. ಸೊ ಆ ನಿಟ್ಟಿನಲ್ಲಿ ನನಗೆ ನನ್ನ ಕಾಲಘಟ್ಟದಲ್ಲೇ ನನಗೆ ಅಭಿಮಾನಿಗಳು ಸಿಗ್ತಾ ಇದ್ದಾರೆ ಅನ್ನೋದು ಭಾಳ ಸಂತೋಷ. ಸೊ ಬರವಣಿಗೆ ಒಮ್ಮೊಮ್ಮೆ ಅನ್ನಿಸ್ತಾ ಇರತ್ತೆ ಏನಂದರೆ, ಎಲ್ಲರಲ್ಲೂ ಕಥೆಗಳಿರುತ್ತೆ. ಈಗ ನನ್ನೊಬ್ಬನಲ್ಲೇ ಕತೆ ಇದೆ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕತೆಗಳಿರುತ್ತೆ. ಅವು ಅತ್ಯಂತ ಒಳ್ಳೆಯ ಕತೆಗಳೇ ಆಗಿರುತ್ತೆ. ಯಾವ ಕತೆಗಳು ಏನಪ್ಪ ಇದು ಸಪ್ಪೆ ಕತೆ ಅನ್ನುವಂಥದ್ದಲ್ಲ, ಅವು ಒಳ್ಳೆಯ ಕತೆಗಳಾಗಿರುತ್ತೆ. ಆದರೆ ಕೆಲವರಿಗೆ ಮಾತ್ರ ಅದನ್ನು ಬರೆದು ದಾಖಲಿಸಿ ಇನ್ನೊಬ್ಬರಿಗೆ ತಲುಪಿಸುವ ಶಕ್ತಿ ಇರುತ್ತೆ. ಆ ನಿಟ್ಟಿನಿಂದ ಒಂದು ರೀತಿಯಿಂದ ಏನೋ ಒಂದು ದೇವರನ್ನು ನಂಬೋದಾದರೆ ಒಂಥರ ವರ ಸಿಕ್ಕಂಗೆ ಅದು ಕತೆಗಾರಿಕೆ ಎನ್ನುವಂಥದ್ದು. ಅದರಿಂದ ಜವಾಬ್ದಾರಿನೂ ಬರುತ್ತೆ, ವರದ ಜೊತೆಯಲ್ಲಿ ಜವಾಬ್ದಾರಿನೂ ಬರುತ್ತೆ. ನಿಯಮಿತವಾಗಿ ಬರಿತಾ ಹೋಗಬೇಕಾಗತ್ತೆ. ನಾವು ಬರಿಬೇಕು, ನಿಲ್ಲಿಸುವಂತಿಲ್ಲ, ಮೈಗಳ್ತನ ಮಾಡುವಂತಿಲ್ಲ, ಮತ್ತು ಉಚಿತವಾದದ್ದನ್ನು ಬರಿಬೇಕು.
ಯಾವುದು ಉಚಿತವೋ ಅದನ್ನು ಬರಿಬೇಕು. ಏನೋ ಒಂದು ಶಕ್ತಿ ಇದೆ ಅಂಥೇಳಿ ಅದನ್ನು ದುಷ್ಟತನದಲ್ಲಿ ಬಳಸ್ಕೊಳ್ಳುವಂತೆ ಇಲ್ಲ ನಾವು ಯಾವ ಶಕ್ತಿಯನ್ನು. ಬೇಕೆಂದರೆ ನಾವು ನೋಡಿದ್ದೀವಿ ರಾಕ್ಷಸರ ಕತೆಗಳೇ ಕೊಟ್ಟಾಗ ಅವರಿಗೂ ಎಲ್ಲ ಶಕ್ತಿಯನ್ನು ಕೊಟ್ಟಿರ್ತಾರೆ, ಆದರೆ ಅದನ್ನು ದುಷ್ಟತನದಲ್ಲಿ ಬಳಸ್ಕೊಳ್ಳುವ ಕಾರಣಕ್ಕಾಗಿ ಅದು ಉಪಯೋಗ ಇಲ್ಲದೆ ಆಗುತ್ತೆ ಸಮಾಜಕ್ಕೆ. ಹಾಗೆ ನಮಗೆ ಇವಾಗ ಕತೆಗಾರಿಕೆ ಬರೆಯೋ ಶಕ್ತಿ ಬಂದಿದೆ ಅಂದರೆ ಅದನ್ನು ನಾವು ಒಳಿತಿಗಾಗಿ ಬಳಸ್ಕೋಬೇಕು, ಅಕ್ಷರವನ್ನು ಒಳಿತಿಗಾಗಿ ಬಳಸ್ಕೋಬೇಕು ಅಂತ ಜವಾಬ್ದಾರಿನೂ ಇರುತ್ತೆ. ಸೊ ಬರೆಯೋದು ಅಂದರೆ ಸಂತೋಷ ಆಗುತ್ತೆ. ಓದುಗರು ನಮ್ಮನ್ನು ಪ್ರೀತಿಯಿಂದ ಅಲ್ಲಿ ಯಾವ ಆಮಿಷಗಳೂ ಇಲ್ಲ. ಹೌದು, ಏನು ನಾನೇನೋ ಕೊಡ್ತೀನಪ್ಪ ಅವರಿಗೆ, ನನ್ನ ಆಸ್ತಿಯಲ್ಲೊಂದು ಪಾಲು ಕೊಡ್ತೀನಪ್ಪ ಅನ್ನುವಂಥದ್ದು ಇಲ್ಲ. ಸುಮ್ಮನೆ ಅದು ಪ್ರೀತಿ. ಅದು ನಮ್ಮ ಪುಸ್ತಕ ಓದಿದ್ವಿ, ನನಗೆ ಒಳ್ಳೆ ಮನಸ್ಸು ಖುಷಿ ಆಯಿತು ಅಂತ ಆ ಪ್ರೀತಿಯನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾರಲ್ಲ. ಎಲ್ಲಿ ತನಕನ ಓದುಗರು ಲೇಖಕರ ಜೊತೆಯಲ್ಲಿ ತಮ್ಮ ಅಭಿಮಾನವನ್ನು ಹಂಚ್ಕೊಳ್ತಾ ಇರ್ತಾರೋ ಅಲ್ಲಿ ತನಕ ಸಮಾಜ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಅರ್ಥ. ನನಗೆ ಈ ಸ್ಕೂಲು ಕಾಲೇಜುಗಳಲ್ಲಿ ಹಿಸ್ಟ್ರಿ ಸಬ್ಜೆಕ್ಟು ತುಂಬ ಬೋರ್ ಆಗೋದು. ಹೌದು ಹೌದು, ನಂಗೆ ಯಾವಾಗಲೂ ನಿದ್ದೆ ಬರೋದು. ಅದು ಸಮಸ್ಯೆ ನನ್ನದಲ್ಲ, ಸಮಸ್ಯೆ ಹೇಳುವರದು ಅಂತ ನಂಗೆ ಬಹಳ ದಿನಗಳಾದಮೇಲೆ ಗೊತ್ತಾಯಿತು. ಇತಿಹಾಸವನ್ನು ಇತಿಹಾಸದ ರೀತಿಯಲ್ಲಿ ಹೇಳಬೇಕಾದ ರೀತಿಯಲ್ಲಿ, ಅರ್ಥ ಮಾಡಿಸ್ಬೇಕಾದ ರೀತಿಯಲ್ಲಿ ಹೇಳಲಿಲ್ಲ ಅಂದರೆ ಯಾರಿಗೂ ಇಂಟ್ರೆಸ್ಟ್ ಬರೋದಿಲ್ಲ. ಬಟ್ ನನಗೆ ನಿಮ್ಮ ಪುಸ್ತಕಗಳಲ್ಲಿ ಅನಿಸೋದು ಇತಿಹಾಸನ ಎಷ್ಟು ಸುಲಲಿತವಾಗಿ ಅರ್ಥ ಮಾಡಿಸ್ತೀರಿ. ಬರೀ ಇತಿಹಾಸ ಅಲ್ಲ, ಆಗಿನ ಕಾಲದ ಜನಜೀವನ ಹೇಗಿತ್ತು, ದುಡಿಮೆ ಹೇಗಿತ್ತು, ಜಾತಿ ಪದ್ಧತಿಗಳು ಹೇಗಿದ್ವು, ಧರ್ಮ ವೈಷಮ್ಯಗಳು ಹೇಗಿದ್ವು, ಅದನ್ನ ಇಷ್ಟು ಸುಲಲಿತವಾಗಿ ಯಾರಿಗೂ ಅರ್ಥ ಮಾಡಿಸಬಹುದು ಅನ್ನೋದನ್ನ ನಾನು ಬಹುಶಃ ಅತೀ ಕಡಿಮೆ ಲೇಖಕರಲ್ಲಿ ನಾನು ನೋಡಿರೋದು. ನಾನು ಹೆಚ್ಚಾಗಿ ನಿಮ್ಮನ್ನು ಹೊಗಳ್ತಾ ಇದ್ದೀನಿ ಅಂತಲ್ಲ, ಯಾಕಂದರೆ ನಾನು ಅದನ್ನು ಅನುಭವಿಸಿ ಓದಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ಅದನ್ನು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಅಲ್ಲ, ಅದಕ್ಕೆ ಕಾರಣ ಇರುತ್ತೆ ಅನಿಸುತ್ತೆ. ಏನಂದರೆ ಅದಕ್ಕೆ ನನ್ನ ವೃತ್ತಿ ಹಿನ್ನೆಲೆ ಕಾರಣ. ನಾನು ಇಂಜಿನಿಯರ್, ನಾನು ಅಲ್ವಾ. ಇಂಜಿನಿಯರಿಂಗ್ನಲ್ಲಿ ಯಾವುದಕ್ಕೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂದರೆ ಅತ್ಯಂತ ಸಂಕೀರ್ಣವಾದಂಥ ಪ್ರಾಜೆಕ್ಟನ್ನು ಅತ್ಯಂತ ಸರಳವಾಗಿ ನಿಭಾಯಿಸೋದು. ಸೊ ಡಿಸೈನ್ ಅಂತ ಏನು ಹೇಳ್ತೀವೋ ಅದು ಸಿಂಪಲ್ ಡಿಸೈನ್ ಇರಬೇಕು, ಅದು ತುಂಬ ಶಕ್ತಿಯುತವಾಗಿರಬೇಕಾದ್ರೆ ಅದಕ್ಕೆ ತುಂಬ ಮಹತ್ವವನ್ನು ಕೊಡ್ತಾರೆ ಎಲ್ಲರೂ ಅಲ್ವಾ. ಸೊ ನಮ್ಮ ತಲೆಯಲ್ಲಿ ಯಾವಾಗಲೂ ಅದು ಉಳಿದಿರುತ್ತೆ, ಸರಳವಾಗಿ ಮಾಡಬೇಕು. ಏನಾದರೂ ಪರಿಹಾರವನ್ನು ಕೊಡೋದಾದ್ರೆ ಸರಳವಾಗಿರಬೇಕು, ಅದು ತುಂಬ ಸಂಕೀರ್ಣವಾಗಿರಬಾರ್ದು ಅನ್ನುವಂಥದ್ದು ಯಾವಾಗಲೂ ಹಿನ್ನೆಲೆಯಲ್ಲಿ ಇದ್ದೇ ಇರುತ್ತೆ ಇಂಜಿನಿಯರ್ಸ್ಗೆ. ಆದ್ದರಿಂದ ನಾವು ಆ ಸರಳತೆಗೆ ಹಾತೊರಿತೀವಿ ಅನಿಸುತ್ತೆ ನಾವೆಲ್ಲ. ಇಂಜಿನಿಯರ್ಸ್ ಎಲ್ಲ ಬಹುತೇಕ ಹಾಗೆ ಇರ್ತಾರೆ. ಸೊ ಆ ಸರಳತೆಗೆ ಹಾತೊರೆದು ಎಂಥ ಸಂಕೀರ್ಣವಾದ್ರೂ ಅದನ್ನು ಹ್ಯಾಂಡಲ್ ಮಾಡ್ಬೋದು, ಅದನ್ನ ಹ್ಯಾಂಡಲ್ ಮಾಡ್ಬೋದು. ಬಟ್ ಒಂದೆಲ್ಲೋ ಒಂದು ಹಂತದಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ, ಆಂಥ್ರೋಪಾಲಜಿ ಡೀಟೇಲ್ಸ್ ಹೇಳ್ತಾ ಇದ್ದೀರ, ಅಂದರೆ ಅಲ್ಲಿಯ ಧರ್ಮ, ಅಲ್ಲಿಯ ಇದು ಊಟ ಉಡುಗೆ ಎಲ್ಲವೂ ಇದಕ್ಕೆ ಮಾನವಶಾಸ್ತ್ರೀಯ ಅಧ್ಯಯನ ಅಂತಾರೆ, ಆಂಥ್ರೋಪಾಲಜಿ ಅಂತಾರೆ. ನಾವೇನು ಮಾಡ್ತೀನಿ ಅಂದರೆ ನಾನು ಆ ಕಾಲಘಟ್ಟದ ಆಂಥ್ರೋಪಾಲಜಿನೇ ಅಧ್ಯಯನ ಮಾಡ್ಕೊಂಡು ಬಂದಿರ್ತೀನಿ ನಾನು ಎಲ್ಲವನ್ನು. ಸಣ್ಣ ಸಣ್ಣ ವಿವರಗಳು, ಮತ್ತು ಎಷ್ಟು ಸಣ್ಣ ವಿವರಗಳು ಬೇಕಾಗತ್ತೆ ಅಂದರೆ ಅಷ್ಟು ಸಣ್ಣ ವಿವರಗಳು ಅಧ್ಯಯನ ಮಾಡಿಕೊಂಡು ಬರೆದಿರ್ತೀನಿ ನಾನು. ಅದರಿಂದ ನಿಮಗೆ ಅವೆಲ್ಲ ದಕ್ಕಿದಂತೆ ಅನಿಸುತ್ತೆ ಅಂದ್ಕೊಳ್ತೀನಿ. ನನಗೆ ಇತ್ತೀಚಿನ ದಿನಗಳಲ್ಲಿ ಹೀಗೆ ಪಾಡ್ಕಾಸ್ಟ್ ಮಾಡುವಾಗ ಬಹಳಷ್ಟು ಅತಿಥಿಗಳನ್ನು ಭೇಟಿಯಾದಾಗ ನನಗೆ ಅನಿಸ್ತಿರೋದು, ಇಂಜಿನಿಯರ್ಸ್ ಯಾವ ಪ್ರೊಫೆಷನಿಗೆ ಹೋದ್ರು ಅಥವಾ ಯಾವ ಪ್ಯಾಷನ್ಗೆ ಹೋದ್ರು ಅಲ್ಲಿ ಮುಳುಗಿ ಎದ್ದು ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಸಿನಿಮಾ ಫೀಲ್ಡ್ಗೆ ಹೋಗ್ತಿದ್ದಾರೆ ಬಿಡಿ ಇಂಜಿನಿಯರ್ಸ್ ಎಲ್ಲ. ಯಾರೋ ಹೇಳ್ತಾ ಇದ್ರಪ್ಪ, ನಮ್ಮ ಇದಿದೆಯಲ್ಲ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಇಟ್ಸ್ ಎ ಸೆಂಟರ್ ಫಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ, ಟ್ರೈನಿಂಗ್ ಕನ್ನಡ ಫಿಲ್ಮ್ ಸ್ಟಾರ್ಸ್ ಅಂತ. ಅಂದರೆ ಇದ್ದು ಬಂದು ಇಂಜಿನಿಯರ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ಇವಾಗ. ಅಂದರೆ ಬಹುಶಃ ಈ ನಮ್ಮ ವಿದ್ಯಾಭ್ಯಾಸ ಅನ್ನೋದು ಹೇಗೆ ಅನಿಸುತ್ತೆ ಅಂತಂದರೆ, ನೀವು ಈ ಮದುವೆ ಮನೆಗಳಿಗೆ ಹೋದರೆ ಏನು ಮಾಡ್ತಾರೆ, ಮದುವೆ ಮನೆಯಲ್ಲಿ ಎಲ್ಲವನ್ನು ಚೂರು 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 ಬಡಿಸ್ತಾರೆ, ಯಾವುದನ್ನು ಜಾಸ್ತಿ ಬಡಿಸಲ್ಲ ಶುರುವಿನಲ್ಲಿ ಅಲ್ವಾ. ಆಮೇಲೆ ಏನು ಮಾಡ್ತೀರಾ ನೀವು ತಿನ್ನೋದಕ್ಕೆ ಶುರು ಮಾಡಿದ ಮೇಲೆ ಎಲ್ಲವೂ ಎರಡನೇ ಸಲ ಬರುತ್ತೆ. ನಿಮಗೆ ಯಾವುದು ರುಚಿ ಅನಿಸುತ್ತೋ ಅದನ್ನೇ ಎರಡನೇ ಸಲ ಹಾಕಿಸ್ಕೊಳ್ಳಿ ಅಂತ. ಸೊ ನಮ್ಮ ವಿದ್ಯಾಭ್ಯಾಸನೂ ಹಾಗೆ ತೊಗೊಳ್ಬೇಕು ನಾವೆಲ್ಲರೂ. ಅದು ಮೆನು ಇದ್ದಂಗೆ, ಅದು ನಮಗೆ ಊಟದ ಮೆನು ಇದ್ದಂಗೆ. ಸೊ ಎಲ್ಲವನ್ನು ಬಡಿಸ್ತಾ ಇರ್ತಾರೆ ನಮಗೆ. ಅಂದರೆ ನಿಮ್ಮ ಮ್ಯಾಥಮೆಟಿಕ್ಸ್ ತೋರಿಸ್ಕೊಟ್ಟಿರ್ತಾರೆ ಹೆಂಗಿರುತ್ತೆ ಅಂತ, ಹಿಸ್ಟ್ರಿ ಹೆಂಗಿರುತ್ತೆ ಅಂತ ತೋರಿಸ್ಕೊಟ್ಟಿರ್ತಾರೆ, ವಿಜ್ಞಾನ ಸೈನ್ಸ್ ಹೆಂಗಿರುತ್ತೆ ಅಂತ ತೋರಿಸ್ಕೊಟ್ಟಿರ್ತಾರೆ, ಭಾಷೆ ಹೆಂಗಿರುತ್ತೆ ಎಲ್ಲವನ್ನು ತೋರಿಸ್ಕೊಟ್ಟಿರ್ತಾರೆ. ನಿಮ್ಮದು ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ನಿಮಗೆ ಯಾವುದೋ ಒಂದು ರುಚಿಸುತ್ತೆ, ಅಪ್ಪ ಇದು ಬೇಕು ನನಗೆ, ಇದು ಭಾಳ ರುಚಿಕಟ್ಟಾಗಿದೆ, ಇದನ್ನು ನಾನು ಮುಂದುವರಿತೀನಿ ಅಂತಂದರೆ ಅದನ್ನು ಎಷ್ಟು ಬೇಕೋ ಅಷ್ಟು ಸಲ ಹಾಕಿಸ್ಕೊಳ್ಳೋದು ಅಂತ. ಹಾಗೆ ಬಹುಶಃ ವಿದ್ಯಾಭ್ಯಾಸಕ್ಕೆ ನಾವು ಓದಿದ ಒಂದು ಏನು ಡಿಗ್ರಿ ಇರುತ್ತೋ, ನಾವೇನು ಇದರಲ್ಲಿ ಪ್ರವೀಣರಾಗಿರ್ತೋ ಅದರಲ್ಲಿ
ಅದರಲ್ಲೇ ಮುಂದುವರಿಬೇಕು ಅನ್ನುವಂಥ ಹಠ ಬೇಡ. ಯಾಕಂದರೆ ನಮಗೆ ಅಂದರೆ ಇವಾಗ ನಮ್ಮ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಇದು ಬಹಳ ಚಾಲೆಂಜ್ ಇದು. ಸೊ 2 ಸಂಗತಿಗಳು ಬರುತ್ತೆ. ಒಂದು ವೃತ್ತಿ ಏನಾಗುತ್ತೆ ಅಂತಂದರೆ ನಮಗೆ ಹಣವನ್ನೂ ತಂದುಕೊಡ್ಬೇಕು, ನಮ್ಮ ಬದುಕಿಗೆ ಜೀವಿಸೋದಕ್ಕೆ ಹಣವನ್ನೂ ತಂದುಕೊಡ್ಬೇಕು, ಮತ್ತು ನಮಗೆ ಸಂತೋಷವನ್ನು ತಂದುಕೊಡ್ಬೇಕು. ಇವೆರಡು ಸನ್ಸಲ್ಲ, ಸಾಮಾನ್ಯವಾಗಿ ಇವೆರಡು ಇದಾಗಲ್ಲ. ಬಹುತೇಕರ ಸಮಸ್ಯೆ ಇದೆ, ಇವೆರಡು ಸನ್ಸಲ್ಲ ಅನ್ನೋದೇ ಸಮಸ್ಯೆ ಆಗ್ತಿರುತ್ತಲ್ಲ. ಆದ್ದರಿಂದಾಗಿ ಯಾವುದೋ ಒಂದು ಸಣ್ಣ ರೀತಿಯಲ್ಲನ್ನ ನನಗೆ ರುಚಿಯಾದ ಸಂಗತಿಯನ್ನು ನಾನು ಮಾಡ್ತಾ ಹೋಗ್ತೀನಪ್ಪ ಅಂತೇಳಿ ಹೊರಡಬೇಕಾಗುತ್ತೆ. ಮನುಷ್ಯ ಹಣದ ಹಿಂದೆ ಹೆಚ್ಚಿಗೆ ಬೀಳದೆ ಆ ನಿಟ್ಟಿನಲ್ಲಿ ಹೋಗಬೇಕಾಗತ್ತೆ ಅಂತ ಹೇಳಿ ಅನಿಸುತ್ತೆ ನನಗೆ. ಆವಾಗ ಒಂದು ರೀತಿಯ ಸಮಾಧಾನ ಅಥವಾ ನೆಮ್ಮದಿ ಅನ್ನೋದು ಇರುತ್ತೆ. ಸೊ ನಂಗೆ ಹಾಗೆ ನಾನು ನಾನೇನು ಇದ್ದಕ್ಕಿದ್ದಂತೆ ನನ್ನ ಬರವಣಿಗೆಗೆ ಮುಳುಗಿ ಹೋಗಲಿಲ್ಲ. ನಾನು ಸುಮಾರು 20 ವರ್ಷಗಳ ಕಾಲ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ. ನಾನು ಮಾಡಿ ನನ್ನ ಬದುಕು ಒಂದು ಭದ್ರವಾಗಿದೆ, ಇನ್ನು ಯಾವುದೇ ಸಮಸ್ಯೆ ಇಲ್ಲ ನಂಗೆ. ಆರ್ಥಿಕ ಪರ್ಫೆಕ್ಟ್ ಲೈಫ್ ಅಂತ ಯಾರೇನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ವಸುಧೇಂದ್ರ ಅವರ ಬರವಣಿಗೆಗೆ ಮುಂಚೆ ಒಂದು ಪರ್ಫೆಕ್ಟ್ ಲೈಫ್ ಇತ್ತು. ಅಂದರೆ ಈಗಿನ ಯುವ ಜನರು ಏನೇನು ಬಯಸ್ತಾ ಇದ್ದಾರೋ, ಒಳ್ಳೆ ಕೆಲಸ, ವಿದೇಶದಲ್ಲಿ ಓಡಾಟ, ಎಲ್ಲವೂ ವಸುಧೇಂದ್ರ ಅವರು ಪಡೆದುಕೊಂಡಿದ್ರು ಶ್ರಮದಿಂದ. ಅದಾದ ಮೇಲೆ ಅವರು ಬರವಣಿಗೆ ಕಡೆ, ಸಾರಿ ಡಿಸ್ಟರ್ಬ್ ಮಾಡ್ತೀನಿ. ಇಲ್ಲಪ್ಪ, ನೀ ಹೇಳಿದ್ರೆ ನಾ ಅದೃಷ್ಟವಂತ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಅಂದರೆ ಓದೋದಕ್ಕೆ ಒಳ್ಳೆ ಶಾಲೆ ಸಿಕ್ತು. ನಮ್ಮೂರ ಸಣ್ಣೂರು, ನಮ್ಮದು ಸಣ್ಣೂರೇನು ದೊಡ್ಡ ಊರಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಎಷ್ಟು ಚೆಂದ ಕಲಿಸ್ಕೊಟ್ರು ನಮ್ಮ ಶಾಲೆಯಲ್ಲಿ, ಅಂದರೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ರು ನಮ್ಮ ಮೇಷ್ಟ್ರುಗಳೆಲ್ಲರೂ. ನಮಗೇನು ಬರ್ತಿದ್ದಿಲ್ಲ ಅಂದರೆ ಇಂಗ್ಲೀಷ್ ಬರ್ತಿರ್ಲಿಲ್ಲ ಅಷ್ಟೇ. ಸೊ ಇಂಗ್ಲೀಷ್ ಯಾವಾಗಲೂ ಹಳ್ಳಿಯ ಹಿನ್ನೆಲೆಯಿಂದ ಬಂದ ಹುಡುಗರಿಗೆ ಇಂಗ್ಲೀಷ್ ಬರಲ್ಲ, ನನಗೂ ಬರ್ತಿರ್ಲಿಲ್ಲ ಇಂಗ್ಲೀಷ್. ಆವಾಗ ಆನಂತರ ಕಲ್ತ್ಕೊಂಡಿದ್ದಾಯಿತು. ಅದು ಪರವಾಗಿಲ್ಲ, ಇಂಗ್ಲೀಷ್ ಜ್ಞಾನ ಅಲ್ಲ, ಒಂದು ಭಾಷೆ ಜ್ಞಾನ ಅಲ್ಲ ಅದು. ಸೊ ಆಮೇಲೆ ನಮಗೆ ಒಳ್ಳೆ ಕಾಲೇಜ್ ಸಿಕ್ತು. ಕಷ್ಟಪಟ್ಟು ಓದುವ ಹುಡುಗರಿಗೆ ನಾನೆಲ್ಲ ಕಡೆಗೂ ರ್ಯಾಂಕೆ, ಸೊ ರ್ಯಾಂಕ್ ಬರ್ತಾನೆ ಇದ್ದೆ ನಾನು. ಸೊ ಶಾಲೆಗ ರಾಜ್ಯಕ್ಕೆ 2ನೇ ಪ್ರಶಸ್ತಿ, 2ನೇ ರ್ಯಾಂಕ್ ಬಂದಿದ್ದು. ಅದು ಮೊದಲು ನಾನು ಯೂನಿವರ್ಸಿಟಿ ರ್ಯಾಂಕ್. ನಮ್ಮ ಸಣ್ಣ ಊರುಗಳು ನಮಗೇನು ಐಡಿಯಾಸೇ ಇರಲ್ಲ ನಮಗೆ. ಆ್ಯಕ್ಚುಲಿ ನಮಗೆ ರ್ಯಾಂಕ್ ಬರುವಂಥ ವ್ಯಕ್ತಿತ್ವಗಳು ನಾವು ಅಂತಲೇ ಗೊತ್ತಿರಲ್ಲ ನಮಗೆ ಎಷ್ಟೋ ಸಲ. ಈ ಟೈಮಲ್ಲಿ ಮೊಬೈಲ್ ಇದೆ, ಒಂದು ಟಿ ವಿ ಇದೆ, ಎಲ್ಲ ಜಗತ್ತು ಗೊತ್ತಾಗುತ್ತೆ. ನಮ್ಮ ಕಾಲದಲ್ಲಿ ನಮಗೇನೂ ಗೊತ್ತಿಲ್ಲ, ನಾವು ನ್ಯೂಸ್ ಪೇಪರ್ ಓದ್ತಿರ್ಲಿಲ್ಲ ಆ ಕಾಲದಲ್ಲಿ, ನಮಗೇನೂ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಬಟ್ ಒಳ್ಳೆ ಒಂದು ತಳಹದಿ ಹಾಕ್ಕೊಡ್ತು ಶಾಲೆ ನಮಗೆ. ನಂಗೆ ಗೊತ್ತಾ, ನನಗೆ ಯಾವಾಗ ಸೂರತ್ ಕಲ್ಲಿಗೆ ಸೇರ್ಕೊಂಡ್ಮೇಲೆ ನಂಗೆ ಗೊತ್ತಾಯಿತು ನಾನು ಎಷ್ಟು ಚೆಂದ. ನಾನು ಮ್ಯಾಥಮೆಟಿಕ್ಸ್ನಲ್ಲೇ ನಾನು ತುಂಬ ಟ್ಯಾಲೆಂಟೆಡ್ ಇದೆ, ತುಂಬ ಮ್ಯಾಥಮೆಟಿಕ್ಸ್ ವಾಸ್ ಮೈ ಸಬ್ಜೆಕ್ಟ್. ನಾನು ಇವಾಗಲೂ ಮ್ಯಾಥಮೆಟಿಕ್ಸ್ ಅಂದರೆ ಇಷ್ಟ ನನಗೆ. ಸೊ ಎಷ್ಟು ಚೆಂದ ತಳಹದಿ ಹಾಕ್ಕೊಟ್ಟಿತ್ತು ಅಂದರೆ ನಮ್ಮ ಶಾಲೆ. ಸೊ ನಾನು ಅಲ್ಲಿ ಹೋದಾಗ ನನಗೆ ಇಂಗ್ಲೀಷ್ ಬರೋಲ್ಲ ಅನ್ನೋದೊಂದೇ, ಬಟ್ ಮ್ಯಾಥಮೆಟಿಕ್ಸ್ ಬಂದಾಗ ನನ್ನಷ್ಟು ಫಾಸ್ಟಾಗಿ, ನನ್ನಷ್ಟು ವೇಗವಾಗಿ ಯಾರೂ ಮಾಡ್ತಿರ್ಲಿಲ್ಲ ಮ್ಯಾಥ್ಸ್. ನನ್ನ ಹತ್ರ ಬರ್ತಾಯಿದ್ರು ಎಲ್ಲರೂ ಕೇಳ್ಕೊಳ್ಳೋಕ್ಕೆ ಎಷ್ಟೊಂದು ಮ್ಯಾಥಮೆಟಿಕ್ಸ್ ವಿಷಯಗಳನ್ನು. ಸೊ ಅವೆಲ್ಲ ಗೊತ್ತಾಗತ್ತೆ ನಮಗೆ, ಜ್ಞಾನವನ್ನು ಕಲಿಸ್ಕೊಟ್ರು ಅಂತ. ಭಾರತದಲ್ಲಿ ಒಂದಿಷ್ಟು ಎಜುಕೇಷನ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಈಗ ಕೆಲವು ಕಾರಣಕ್ಕೆ ಸಮಸ್ಯೆಗಳಾಗ್ತಾ ಇದ್ರೂ ಆ ಕಾಲದಲ್ಲಂತೂ ಸರ್ಕಾರಿ ಶಾಲೆಗಳು ಭಾಳ ಚೆನ್ನಾಗಿದ್ವು. ನಾವು ಅಂದರೆ ಯಾವಾಗ ನಾನು ಇಡೀ ನನ್ನ ಇಂಜಿನಿಯರಿಂಗ್ ಮಾಡಿದ್ದೀನಿ ಸೂರತ್ ಕಲ್ಲಿಂದ, ಮತ್ತು ಮಾಸ್ಟರ್ಸ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು. ನಮ್ಮ PUC ತನಕ ನಮ್ಮ ಸೊಂಡೂರಿನ ಶಾಲೆ ಛತ್ರಪತಿ ಶಿವಾಜಿ ವಿದ್ಯಾಮಂದಿರ ಅಂತ, ಅದು ಇದ್ರ ಶಾಲೆ, ಸರ್ಕಾರಿ ಶಾಲೆ. ಅದು ಬಾಲ್ಯದ ನೆನಪು ಮಾಡ್ಕೊಳ್ಳೋಣ. ಬಟ್ ಏನು ಹೇಳಬೇಕಂದ್ರೆ ಎಲ್ಲೆಲ್ಲೂ ಒಂದು ಪೈಸವನ್ನು ಕೊಟ್ಟಿಲ್ಲ ನಾವು, ಯಾವುದೇ ಒಂದು ರೂಪಾಯಿಯನ್ನು ಕೊಡದೆ ಎಲ್ಲವೂ ಉಚಿತವಾಗಿ ದಕ್ಕಿರುವಂಥದ್ದು ನಮಗೆ ಎಜುಕೇಷನ್. ನಮ್ಮಲ್ಲಿ ಆ ಟೈಮ್ನಲ್ಲಿ ಹಂಗಿತ್ತು. ಸೊ ದ್ಯಾಟ್ ಈಸ್ ಸಮಥಿಂಗ್ ವಿಚ್ ಇಸ್ ಬ್ರಿಲಿಯಂಟ್ ಅಂತ. ಬಾಲ್ಯ ಕೇಳಿದ್ರಿ ನೀವು, ಬಾಲ್ಯ ಅಂತ ಕೇಳಿದ್ರಿ. ಬಾಲ್ಯ ಒಂದು ಸತ್ಯ ನೋಡಿ, ಎಲ್ಲರ ಬಾಲ್ಯವು ಸುಂದರ. ಹೌದು, ಅದು ಯಾರೇ ಆಗಿರಲಿ. ಅದು ಅಂದರೆ ನೀವು ಅತ್ಯಂತ ಶ್ರೀಮಂತ ದೇಶದ ಅಮೇರಿಕಾ ಹುಡುಗನ ಬಾಲ್ಯವೇ ಆಗಲಿ, ಅಥವಾ ಅತ್ಯಂತ ಹಿಂದುಳಿದಂಥ ದೇಶಗಳಾದ ಆಫ್ರಿಕಾ ಖಂಡದ ದೇಶಗಳ ಹುಡುಗನ ಬಾಲ್ಯ, ಎಲ್ಲರ ಬಾಲ್ಯವೂ ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ. ಚೆನ್ನಾಗೇ ಇರುತ್ತೆ. ಆ ಕೊರತೆಗಳು ಗೊತ್ತಾಗದಂತೆ ಅಪ್ಪ ಅಮ್ಮ ನಮ್ಮನ್ನು ನೋಡ್ಕೊಂಡಿರ್ತಾರೆ. ನಾವೇನು ಶ್ರೀಮಂತ ವರ್ಗದವರು ಅಲ್ಲ, ನಾವು ತುಂಬ ಕೆಳ ಮಧ್ಯಮ ವರ್ಗದ್ದೇ ಇದು. ಬಟ್ ಊಟ ತಿಂಡಿಗೆ ಕೊರತೆ ಇಲ್ಲ, ಹೆಂಗೋ ಒಂದು ಮಾಡ್ತಾಯಿದ್ರು, ಮ್ಯಾನೇಜ್ ಮಾಡ್ತಿದ್ರು ಪಾಪ. ಸೊ ಊಟ ತಿಂಡಿ ಇದಿರ್ತಿತ್ತು. ಸೊ ಚೆನ್ನಾಯ್ತು. ಅಂದರೆ ಏನಾಗ್ತಿತ್ತು ಅಂದರೆ, ಅದು ಈ ಬಾಲ್ಯದ ಸಂಗತಿ ಏನಂದರೆ, ಬಾಲ್ಯದ ಸಂತೋಷಕ್ಕೆ ಕಾರಣ ಏನಂತಂದರೆ, ಸಂತೋಷ ಒಳಗಿನಿಂದ ಬರ್ತದೆ, ಹೊರಗಿನಿಂದಲ್ಲ.
ಅಲ್ವಾ? ನಿಜ, ನಿಜ. ಬಡತನವೋ, ಊರಿನ ಬಿಸಿಲೋ, ಇಲ್ಲ ಅಂತಂದರೆ ತಂಪು ಊರಿನ ಈ ಬೆಂಗಳೂರಿನ ಹುಡುಗರಷ್ಟೇ ಒಳ್ಳೆ ಬಾಲ್ಯ ಕಂಡು ಬಿಸಿಲಿನ ಬಳ್ಳಾರಿ ಹುಡುಗರ ಬಾಲ್ಯ ಚೆನ್ನಾಗಿರಬಾರ್ದಲ್ವಾ? ಹಾಗಾಗಲ್ಲ, ಅಲ್ಲಿನೂ ಚೆನ್ನಾಗಿರುತ್ತೆ ಬಾಲ್ಯ. ಯಾಕೆಂದರೆ ಎಕ್ಸ್ಟರ್ನಲ್ ಔಟ್ಸೈಡ್ ಏನಿರುತ್ತೆ, ಹೊರಗಿನ ಬಾಹ್ಯ ಪ್ರಪಂಚ ಏನಿರುತ್ತೆ, ಅದು ಬಾಲ್ಯದ ಸಂತೋಷಕ್ಕೆ ಕಾರಣ ಅಲ್ವೇ ಅಲ್ಲ. ಸೊ ಅದು ಆಂತರಿಕವಾದದ್ದು. ಒಳ್ಳೆ ಆರೋಗ್ಯ ಇರುತ್ತೆ, ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ, ಅನ್ಬಯಾಸ್ಡ್ ಆಗಿರ್ತೀವಿ, ಬಯಾಸ್ ಇರೋಲ್ಲ ಅಷ್ಟೊಂದು, ನಮಗೆ ಯಾವುದೇ ಬಯಾಸ್ ಇರೋಲ್ಲ. ಅದರಿಂದ ಬಾಲ್ಯ ಯಾವತ್ತೂ ನಾವಂತೂ ಒಳ್ಳೆ ಬಾಲ್ಯವನ್ನೇ ಕಂಡಿದ್ದೀನಿ. ಪುಸ್ತಕದ ಹುಳು ಆಗಿದ್ರಾ ಅಥವಾ ಬಹಳ? ಇಲ್ಲ, ಪುಸ್ತಕದ ಹುಳು ನಾನು. ಸೊ ಅದಕ್ಕೆ ಒಂದು ಚಿಕ್ಕ ರೀತಿಯಲ್ಲಿ ವಯಸ್ಸಿಂದಾನು? ಚಿಕ್ಕ ವಯಸ್ಸಿನ ಪುಸ್ತಕ ಹುಳು ನಾನು. ಆ್ಯಕ್ಚುಲಿ ಏನಾಗ್ತಿತ್ತು ಅಂದರೆ, ಸಮಸ್ಯೆ ಇರುತ್ತೆ, ಈ ಸೆಕ್ಷುಯಾಲಿಟಿ ಪ್ಲೇಸ್ ಎ ರೋಲ್ ಆ್ಯಕ್ಚುಲಿ. ಸೊ ವಿ ಹ್ಯಾಡ್ ಟು ಟೆಲ್ ಲೈಕ್, ನನಗೆ ಅಷ್ಟೊತ್ತಿಗಾಗಲೇ ನನಗೆ ಗೇ ಅನ್ನೋದು ನಂಗೆ ಗೊತ್ತಾಗ್ತಾ ಇತ್ತು. ಅವಾಗ ಏನಾಗುತ್ತೆ ಅಂದರೆ, ನಿಮಗೆ ಆಟ ಆಡೋಕ್ಕೆ ಬಿಡಲ್ಲ ಹುಡುಗರು ಯಾರು. ಸೊ ನಿಮ್ಮನ್ನು ಆಟಕ್ಕೆ ಸೇರಿಸ್ಕೊಳ್ಳಲ್ಲ ಗಂಡು ಹುಡುಗರು. ಸ್ವಲ್ಪ ಯಾವ ಏಜಲ್ಲಿ ಇದೆ? ನಿಮ್ಗೆ ಆಗಲೇ 5-6ನೇ ಕ್ಲಾಸಿಂದ ಶುರುವಾಗುತ್ತೆ ಅದು. ನಿಮಗೆ ನಿಮ್ಮ ವರ್ತನೆಯಲ್ಲಿ, ನಿಮ್ಮ ಧ್ವನಿಯಲ್ಲಿ ಹೆಣ್ತನ ಕಂತು ಅಂದರೆ ನಿಮ್ಮನ್ನು ಆಟಕ್ಕೆ ಸೇರಿಸ್ಕೊಳ್ಳಲ್ಲ. ಅವಾಗ ಆಟೋಮೆಟಿಕ್ಕಾಗಿ ಏನು ಮಾಡ್ಬಿಡ್ತೀವಿ ನಾವು, ಯಾವುದೇ ಸಹವಾಸ ಇಲ್ಲದೆ ಇರುವಂಥ ಒಂದು ಇದಕ್ಕೆ ಹೋಗ್ತೀವಿ ನಾವು ಯಾವಾಗಲೂ. ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ನು ಬುಕ್ಸ್ ಆಗಿಬಿಡುತ್ತೆ. ಬುಕ್ಸ್ ನಿನ್ನ ಪಾಡಿಗೆ ನಿನ್ನ ಮೂಲೆಯಲ್ಲಿ ಕೂತ್ಕೊಂಡು ಓದ್ಕೋಬೋದು, ಯಾರು ತಲೆನೋವು ಇರಲ್ಲ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಸೊ ಅದು ನಮಗೆ ಗೊತ್ತಿಲ್ಲದೆ ಪುಸ್ತಕದ ಹುಳು ಆಗಿಬಿಡ್ತಾರೆ ಎಷ್ಟೋ ಹುಡುಗರು. ಅದೇ ಥರ ಆಗುತ್ತೆ ಅದು. ನಂದು ಹಂಗೆ ಪುಸ್ತಕ ಅದು ಯಾವ ಮಟ್ಟಿಗೆ ಅಂದರೆ, ಆಗಿನ ಕಾಲಕ್ಕೆ ಅಪ್ಪ ಅಮ್ಮನ ತಲೆಯಲ್ಲಿ ಏನು, ಪುಸ್ತಕ ಓದಿದ್ರೆ ಮಕ್ಕಳು ಹಾಳಾಗ್ತಾರೆ ಅನ್ನೋದು ಬೇರೆ ಇತ್ತಲ್ಲ. ಸ್ಕೂಲ್ ಬುಕ್ ಬಿಟ್ಟು ಬೇರೆ ಪುಸ್ತಕ ಓದಬಾರ್ದು ಅನ್ನೋದು ಇತ್ತಲ್ಲ. ನಾನು ಇಷ್ಟಿಷ್ಟು ರಾಶಿ ಪುಸ್ತಕ ತಂದು ಓದ್ತಾ ಇದ್ದೆ ಮನೆಯಲ್ಲಿ. ಆಮೇಲೆ ನಮ್ಮಪ್ಪ ಅಮ್ಮ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಕೇಳಿಸಿದ್ರು, ಏನು ಮಾಡೋಕ್ಕೆ ಇವನಿಗೆ ಹಿಂಗೆ ಓದ್ತಾನಲ್ಲ, ಈ ಪುಸ್ತಕ ಏನನ್ನ ಆಗ್ಬಿಡುತ್ತಾ ಇವನಿಗೆ ಅಂತ. ಆಮೇಲೆ ಡಾಕ್ಟ್ರ್ ಸ್ಕೂಲ್ನಲ್ಲಿ ಹೆಂಗಿದ್ದಾನೆ ಅವನು, ಸ್ಕೂಲ್ನಲ್ಲಿ. ನಾನು ಸ್ಕೂಲ್ನಲ್ಲಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಅಂದಮೇಲೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಅವನಿಗೆ ಎಷ್ಟು ಬೇಕೋ ಅಷ್ಟು ಪುಸ್ತಕ ಓದಲಿ ಅಂತ ಹೇಳಿದ್ರು. ಆಮೇಲೆ ಸುಮ್ಮನೆ ಆದ್ರೆ. ಆಮೇಲೆ ನಮ್ಮಮ್ಮಂಗೆ ತುಂಬ ಪುಸ್ತಕದ ಹುಚ್ಚು, ಸಿಕ್ಕಾಬಿಡೆ ಓದ್ತಿದ್ರು. ನಮ್ಮಮ್ಮ ತುಂಬ ಓದ್ತಿದ್ರು ಪಾಪ. ಸೊ ಅದರಿಂದ ನಂಗೆ ಬಂದಿದೆ ಅದು. ಅಮ್ಮ ಯಾವ ಸಬ್ಜೆಕ್ಟ್ಸ್ ಜಾಸ್ತಿ ಫಿಕ್ಷನ್ನೇ ಅವ್ರದ್ದೆಲ್ಲ. ಅವ್ರಿಗೆಲ್ಲ ಏನು ಅಂದರೆ ತೆಲುಗು ಜಾಸ್ತಿ ಅವರೆಲ್ಲ ಆ ಕಾಲದಲ್ಲಿ. ತೆಲುಗು ಬಳ್ಳಾರಿಯವರು ಕನ್ನಡ ಮನೆ ಮಾತು ಕನ್ನಡ, ಬಟ್ ಸ್ಕೂಲ್ನಲ್ಲಿ ತೆಲುಗು ಮೀಡಿಯಂ ಕಲ್ತಿರ್ತಾರೆ ಅವರೆಲ್ಲರೂ. ಬಳ್ಳಾರಿಯವ್ರಿಗೆ ಅದಿತ್ತದು ಸ್ವಾತಂತ್ರ್ಯ ಪೂರ್ವಕ್ಕೆ. ಅವರೆಲ್ಲ ತೆಲುಗು ಕಲ್ತಿದ್ದಾರೆ, ತೆಲುಗು ಮೀಡಿಯಂ ಕಲ್ತಿದ್ರು. ನಮ್ಮಮ್ಮ ನಂಗೆ ಪತ್ರ ಬರೆದ್ರೂ ಭಾಳ ತೆಲುಗು ಲಿಪಿ ಕನ್ನಡ ಭಾಷೆ. ಅವ್ರ ಲೆಟ್ರು ಎಷ್ಟು ಚಂದ ಅಂದರೆ ತೆಲುಗು ಲಿಪಿಯಲ್ಲಿ ಬರಿತಾ ಇದ್ರಲ್ಲ ಅವರೆಲ್ಲರೂ. ಹಾಗೆ ನಮ್ಮಮ್ಮನ ಸ್ನೇಹಿತೆಯರೆಲ್ಲರೂ ಕನ್ನಡದವರು, ಅವರೆಲ್ಲರೂ ಕನ್ನಡ ಮನೆತನಗಳೇ, ಬಟ್ ಬರೆಯೋರು ಲೆಟ್ರ್ ಎಲ್ಲ ತೆಲುಗು ಲಿಪಿಯಲ್ಲಿ ಬರ್ಕೊಂಡು ಇದು ಮಾಡಿ. ನಮಗೂ ಹಾಗೆ ಬರಿತಿದ್ಲು ನಮ್ಮಮ್ಮ, ತೆಲುಗು ಲಿಪಿಯಲ್ಲಿ ಪತ್ರ ಬರಿತಾ ಇದ್ರು. ಓದ್ತಿದ್ರಪ್ಪ ಆಗಿನ ಕಾಲಕ್ಕೆ ಏನೆಲ್ಲ ಬರೋದು. ಆಮೇಲೆ ಎಂಡಮೂರಿ ವೀರೇಂದ್ರನಾಥ್ ಬೇರೆ ಸೆನ್ಸೇಷನ್ನು ಆ ಟೈಮಲ್ಲಿ ಭಾಳ ಸೆನ್ಸೇಷನ್ ಅಲ್ಲ. ಆಮೇಲೆ ಅವರು ಕನ್ನಡವನ್ನು ಓದ್ತಿದ್ರು, ಆನಕ್ರೂನ್ ಓದಬೇಕು, ಇದೆಲ್ಲ ಓದಬೇಕು, ಅವ್ರದ್ದೇ ರೀತಿಯಲ್ಲಿ ಓದಿತ್ತು. ಆಮೇಲೆ ಹೇಳ್ತಿದ್ರು, ಕಥೆಗಳನ್ನು ಹೇಳೋದು ನನಗೆ ಕಲಿಸ್ಕೊಟ್ರು. ಸೊ ಅಂದರೆ ಕತೆ ಹೇಳಬೇಕು, ಏನು ಹೋದ್ರೂ ಕತೆ ಹೇಳಬೇಕು. ಬರೀ ಪುಸ್ತಕ ಓದಿದ ಕತೆ ಒಂದೇ ಅಂತಲ್ಲ. ನಮ್ಮ ತಾಯಿ ಒಂದು ಊರಿಗೆ ಹೋಗ್ಬಂದ್ರೆ ಬಳ್ಳಾರಿಗೆ ಹೋಗಿ ಬರ್ತಿದ್ರು. ಬಳ್ಳಾರಿ ನಮಗೆ ಹತ್ತಿರದ ಊರು, ಯಾವಾಗಲೂ ಬಳ್ಳಾರಿಗೆ ಹೋಗಿ ಬರೋದೇ ದೊಡ್ಡ ಸಂಭ್ರಮ ನಮಗೆಲ್ಲರಿಗೂ ಸೊಂಡೂರಿಂದ. ಸೊ ಬಳ್ಳಾರಿಗೆ ಹೋಗ್ಬಂದ್ರೆ ಆ ಬಳ್ಳಾರಿಯ ಕತೆ ಒಬ್ಬರು 2 ದಿನ ಹೇಳ್ತಿದ್ರು ನಮ್ಮ ತಾಯಿ. ಕತೆ 2 ದಿನ ನಿರಂತರವಾಗಿ ಏನಾಯಿತು, ಯಾರ ಮನೆಯಲ್ಲಿ ಹೆಂಗೆ ಮಾತಾಡಿದ್ರು. ಅದೊಂದು ಕಲೆ, ಅದು ಆಕರ್ಷಕವಾಗಿ ನಾವು ಹೋಗಿ ಬಂದಿದ್ದ ಘಟನೆಗಳನ್ನೇ. ಸೊ ಅದನ್ನು ಅರ್ಥಪೂರ್ಣ ರುಚಿಕಟ್ಟಾಗಿ ಹೇಳೋದಿದೆ. ಅದು ಬಂತು ಅನ್ಸುತ್ತೆ ನನಗೆ, ಬಂದಿರುತ್ತೆ. ಬಟ್ ಆದ್ರೂ ಓದು ಭಾಳ ಮುಖ್ಯ. ಯಾವುದೇ ಒಬ್ಬ ಲೇಖಕ ಬರವಣಿಗೆಗೆ ಇಳಿತಾನೆ ಅಂತಂದರೆ ಅವನಿಗೆ ಓದು ಭಾಳ ಮುಖ್ಯ. ಓದಲೇಬೇಕು, ಅವರು ಸಿಕ್ಕಾಪಟ್ಟೆ ಓದಬೇಕು. ಓದದೇ ಬರೆಯೋಕ್ಕೆ ಪ್ರಾರಂಭ ಬರ್ತೀನಿ ಅಂತಂದರೆ ಸಿಗಲ್ಲ ನಿಮಗೆ. ಭಾಷೆಯೂ ದಕ್ಕಲ್ಲ, ಆಮೇಲೆ ಜ್ಞಾನವೂ ದಕ್ಕಲ್ಲ. ನಿಮ್ಗೇನು ಬರಿಬೇಕು ಅಂತ ಗೊತ್ತಾಗಲ್ಲ ಅಷ್ಟೇ. ಏನೋ ನಿಮ್ಮ ಅನುಭವಗಳನ್ನು ಕ್ರೂಡಾಗಿ ಹೇಳ್ಕೊಳಕ್ಕೆ ಬರ್ಬೋದು ಅಷ್ಟೇ ಹೊರತಾಗಿ ಬೇರೆ ಏನೂ ಬರೆಯೋಕ್ಕಾಗಲ್ಲ ಆವಾಗ. ಸೊ ಓದುವಿಕೆ ಇಟ್ಸ್ ಎ ಫೌಂಡೇಶನ್ ಫಾರ್ ಎನಿ ಆಥರ್. ಬಹುಶಃ ನಾವು ಓದದೆ ಕತೆಗಾರ ಆದೆ ಅಂತ ಯಾವ ಕತೆಗಾರನೂ ಹೇಳಲಿಕ್ಕಿಲ್ಲ ಆ್ಯಕ್ಚುಲಿ. ಸೊ ಓದಲೇಬೇಕು. ಆಮೇಲೆ ಆ ಕತೆಗಾರಿಕೆಯ ಗುಣಮಟ್ಟವನ್ನು ಉಳಿಸ್ಕೊಳ್ಬೇಕು ಅಂದರೂ ಕೂಡ ನೀವು ಓದ್ತಾನೆ ಇರಬೇಕು ನಿರಂತರ. ನೀವು ಹಿಂದೆ ಓದ್ಬಿಟ್ಟಿದ್ದೀನಿ ಮುಗೀತು ಅನ್ನಂಗಿಲ್ಲ, ಇವಾಗೂ ಓದ್ತಾ ಇರಬೇಕು. ಏನು ಹೊಸದಾಗಿ ನಿಂತ ನೀರಾಗಬಾರ್ದು. ಆಗಲ್ಲ, ನಿತ್ಯ ಅದೊಂದು ಏನಂದರೆ ರಿಯಾಜ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕರ್ನಾಟಕನವ್ರು ಹೇಳ್ತಾರಲ್ಲ, ಬೆಳಿಗ್ಗೆದ್ದು 1 ತಾಸು 2 ತಾಸು ಎಷ್ಟು
ದಿನ ವಯಸ್ಸಾದ್ರೂ ಮಾಡಬೇಕು ಅವರು. ಅಭ್ಯಾಸ. ಅಭ್ಯಾಸ ಮಾಡಲೇಬೇಕು. ಬೆಳಿಗ್ಗೆ ಎದ್ದು ರಿಯಾಜ್ ಮಾಡ್ತಾರೆ ಅವರೆಲ್ಲರೂ. ನಮಗೆ ಹಾಗೆ ಅದು ಸಾಹಿತಿಗಳಿಗೆ ಏನಾದರೂ ಓದ್ತಾ ಇರ್ಬೇಕು ನಾವು. ಓದಿದ್ರೇ ಬರವಣಿಗೆ ಬರುತ್ತೆ ಅಂತದ್ದು. ಯಾರು ನನ್ನ ಗೆಳೆಯ ಒಂದು ಮೆಟಾಫರ್ ಕೊಡ್ತಾ ಇರ್ತಾನೆ. ಹೆಂಗೆ ಅಂದರೆ ಅವನು ಈ ಬೀಸೆಕಲ್ ಇದ್ದಂಗೆ ಅಂತ. ನಾನು ಈ ಬೀಸೆಕಲ್ನಲ್ಲಿ ಏನಾಗುತ್ತೆ ಗೊತ್ತಾ, ಸೊ ನೀವು ಮೇಲಿಂದ ಕಾಳುಗಳನ್ನು ಸುರಿತಾ ಇದ್ರೆ ಕೆಳಗೆ ಹಿಟ್ಟು ಬರುತ್ತೆ. ಇಲ್ಲಾಂದ್ರೆ ಎಲ್ಲ ಬರೀ ಗಲಾಟೆ ಮಾಡೋದಷ್ಟೇ. ನೀವು ವಿದ್ವತ್ತಿಲ್ಲದೆ ಬರೀ ಬರವಣಿಗೆ ಅಷ್ಟೇ ಗೊತ್ತಿದೆ ಅಂತ ಬರಿತಾನೆ ಕೂತ್ಕೊಂಡ್ರೆ ನೀವು ಬರೀ ಗಲಾಟೆ ಮಾಡ್ಕೊಂತ ಕೂತ್ಕೊಂಡ್ತೀವಿ ನಾವು ಅಷ್ಟೇ. ಸೊ ಹಿಟ್ಟು ಬರಲ್ಲ ನಿಮಗೆ. ಸೊ ಹಿಟ್ಟು ಬರಬೇಕು ಅಂತಂದ್ರೆ ಮೇಲ್ ಕಾಳು ಹಾಕ್ತಾನೆ ಇರಬೇಕು ಬೀಸೆಕಲ್ಲಲ್ಲಿ ಅಲ್ವಾ. ಸೊ ಹಂಗೆ ಓದು ಕೂಡ ನಮಗೆ ಓದಬೇಕಾಗತ್ತೆ. ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್, ತುಂಬಾ ಉತ್ತಮವಾದ ಉದಾಹರಣೆ ಹೇಳಿದ್ದಾರೆ. ಮುಂದಿನ ನಿಮ್ಮ ಬರವಣಿಗೆ ಬರೆಯೋದಕ್ಕೆ ಮುಂಚೆ ಒಂದು ವಿಷಯವನ್ನು ನೀವು ತೆಗೆದ್ರಿ, ಗೇ ಕಮ್ಯುನಿಟಿದು. ಈಗಿನ ಕಾಲ, ನಾನು ಯಾಕೆ ಈ ವಿಷಯನ ತೆಗಿತಿದ್ದೀನಿ ಅಂತ ಹೇಳಿದ್ರೆ, ಈಗೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ ಸಮಾಜದಲ್ಲಿ. ತುಂಬಾ ಇದೆ, ಸ್ವಲ್ಪ ಅಲ್ಲ ತುಂಬಾ ಇದೆ. ಮತ್ತು ಅದ್ರ ಬಗ್ಗೆ ಮಾತಾಡ್ಬೇಕು ನಾವೆಲ್ಲರೂ, ಹೆಚ್ಚು ಹೋಲಿಕೆ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗಿದೆ ಈಗ. ನಾನು ಇತ್ತೀಚಿನ ದಿನದಲ್ಲಿ ಗಮನಿಸಿದ ಹಾಗೆ ಆಕ್ಸೆಪ್ಟೆನ್ಸ್ ಸ್ವಲ್ಪ ಅದು ಎಲೈಟ್ ಕ್ಲಾಸಲ್ಲಿ ಜಾಸ್ತಿ ಆಗಿದೆ, ನಾಟ್ ಅಟ್ ಆಲ್ ಲೆವೆಲ್ಸ್. ಓಕೆ, ಸ್ವಲ್ಪ ಎಜುಕೇಟೆಡ್ ಎಲೈಟ್ ಲೆವೆಲ್ಸ್ ಅಥವಾ ಸಿಟಿ ಬೇಸ್ನಲ್ಲಿ ಸ್ವಲ್ಪ ಇದೆ. ಇನ್ನು ಸ್ವಲ್ಪ ಕೆಳಗೆ ಹೋಗ್ತಾ ಹೋದರೆ, ವಿಲೇಜ್ ಲೆವೆಲ್ನಲ್ಲಿ ಹೋದರೆ ಅಥವಾ ಹಳ್ಳಿಗಳು ಅಥವಾ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಹೋದರೆ ಇನ್ನೂ ಆಕ್ಸೆಪ್ಟೆನ್ಸಿಗೆ ಹೆಸಿಟೇಷನ್ ಇದೆ. ಸಾಹಿತ್ಯ ಲೋಕದಲ್ಲಿ ಹೀಗೆ ಈ ವಿಷಯದ ಬಗ್ಗೆ, ಗೇ ಅಥವಾ ಈ ಸಮುದಾಯದ ಬಗ್ಗೆ ನೇರವಾಗಿ ಬಂದಿದ್ದು ನೀವೇ? ಹೌದು. ಏನಂದರೆ ಅದನ್ನು ಗುರುತಿಸ್ತಾ ಇದ್ರು. ಅಂದರೆ ನಾನೇ ಮೊದಲನೇ ಗೇ ಅಲ್ಲ, ಬೇಕಾದಷ್ಟು ಜನ ಗೇ ಇದ್ರು. ಹೌದು, ಅವ್ರು ಯಾರು ಹೇಳ್ಕೊಳಕ್ ಹಿಂಜರಿಕೆ ಎಷ್ಟಿತ್ತು ಅಂತ ಹೇಳಿದ್ರೆ, ಸಮಾಜ ಹೆಂಗೆ ಅಕ್ಸೆಪ್ಟ್ ಮಾಡುತ್ತೋ, ತಂದೆ ತಾಯಿ ಏನ್ ಹೇಳ್ತಾರೋ, ಫ್ರೆಂಡ್ಸ್ ಏನ್ ಹೇಳ್ತಾರೋ, ಆ ಮಾನಸಿಕ ತುಮುಲಗಳಲ್ಲೇ ಕೊರಗ್ ಹೋಗ್ತಾ ಇದ್ರು. ಎಷ್ಟು ಚೆನ್ನಾಗಿ ಗೊತ್ತಾಗತ್ತಂದ್ರೆ, ಕೆಲವು ಲೇಖಕರಂತೂ ಹೆಂಡತಿಯನ್ನ ಬಿಟ್ಬಿಟ್ಟು ಇವರಿಬ್ರು ಲೇಖಕರು ಜೊತೆಯಲ್ಲೇ ಬದುಕಿದ್ದಾರೆ ಇಡೀ ಸಾಯೋ ತನಕ. ಅಂದ್ರೆ ಐ ಕ್ಯಾನ್ ಮೇಕ್ ಔಟ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ದೇರ್ ಅಂತ ಅಲ್ವಾ. ಸೊ ಅದು ಎಷ್ಟು ಜನದ ವಿಷಯದಲ್ಲಿದೆ ಅದು ಕನ್ನಡದಲ್ಲಿ. ಆಮೇಲೆ ಹೇಳ್ತಾರೆ ಕೂಡ, ಎಷ್ಟೋ ಜನ ಹೇಳ್ಕೊಳ್ತಾರೆ ಕೂಡ. ಬಟ್ ಆ ಕಾಲ ಇನ್ನೂ ಏನು ಹೇಳ್ತೀರಾ, ಎಲ್ಲವೂ ಪೂರಕವಾಗಿ ಬಂದಿರಲಿಲ್ಲ ಇನ್ನು. ಇಟ್ ವಾಸ್ ನಾಟ್ ಮೆಚ್ಯೂರ್ಡ್ ಇನಫ್ ಆ್ಯಕ್ಚುಲಿ, ಪ್ರಬುದ್ಧವಾಗಿರಲಿಲ್ಲ ಹೇಳ್ಕೊಳ್ಳೋಕ್ಕೆ ಅಂತ. ಆದರೆ ಪ್ರಯತ್ನ ಪಟ್ಟರು ಎಲ್ಲರೂ. ನಮ್ಮ ಕಾರಂತರು ಪ್ರಯತ್ನ ಪಟ್ಟರು, ಅನಂತಮೂರ್ತಿ ಪ್ರಯತ್ನ ಪಟ್ಟರು, ಅಥವಾ ಭೈರಪ್ಪನವ್ರು ಪ್ರಯತ್ನ ಪಟ್ಟರು. ಎಲ್ಲರೂ ಆ ವಿಷಯವನ್ನು ತರೋದಕ್ಕೆ ಟ್ರೈ ಮಾಡಿದ್ದಾರೆ. ಯಾಕೆಂದರೆ ದೇ ನೋ ದಟ್ ಇಟ್ ಎಕ್ಸಿಸ್ಟ್ ಇನ್ ದ ಸೊಸೈಟಿ ಅಂತ. ಆದರೆ ಅಲ್ಲಿ ಏನಾಗಿದೆ ಅಂದರೆ, ಅದು ಸರಿಯಾದ ಜ್ಞಾನ ಇರಲ್ಲ, ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ ಆ ಟೈಮಲ್ಲಲ್ವಾ. ಸೊ ನಮ್ಮದೇ ಆದಂಥ ಒಂದು ಕಲ್ಪನೆಗಳನ್ನು ಇಟ್ಕೊಂಡು ಬರೆಯೋಕ್ಕೆ ಹೋಗಿದ್ದಾರೆ ಅವರೆಲ್ಲ. ಅದು ಸರಿಯಾಗಿಲ್ಲ, ಅದು ಸ್ವಲ್ಪ ತಪ್ಪು ಅನ್ಸುತ್ತೆ ನನಗೆ. ಅಲ್ಲಿ ಬಂದಿರುವಂಥ ಗೇ ಪಾತ್ರಗಳ ಚಿತ್ರಣ ಸ್ವಲ್ಪ ಸರಿಯಾದದ್ದಲ್ಲ ಅದು ಅನಿಸುತ್ತೆ. ಬಟ್ ನನಗೇನಾಯ್ತು ಅಂದರೆ, ನನಗೆ ಸ್ವಯಂ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ ತಕ್ಷಣ ಆಯಿತು, 11 ವರ್ಷ ಆಯ್ತು ಇವಾಗ ಬರೆದು, ಮೋಹನ್ ಸ್ವಾಮಿ ಬರೆದು 11 ವರ್ಷ ಆಯಿತು. ಈ 11 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದರೆ, ಕನ್ನಡದಲ್ಲಿ ಎಷ್ಟು ಹೊಸ ಹುಡುಗರು ಇವಾಗ ತಾವ್ಗೆ ಅಂತ ಫಸ್ಟ್ ಕ್ಲಾಸಾಗಿ ಹೇಳ್ಕೊಂಡು ಬರಿತಾ ಇದ್ದಾರೆ. ಎಲ್ಲರೂ ಬರಿತಾ ಇದ್ದಾರೆ. ಯಾರಿಗೂ ಕ್ವೀರ್ ಅಂತ ಹೇಳ್ಕೊಳಕ್ಕೆ ಭಯ ಇಲ್ಲ. ಆಟೋಬಯೋಗ್ರಫೀಸ್ಗಳು ಬರ್ತಾ ಇದೆ, ಎಲ್ಲರದು ಕಾದಂಬರಿ ಬರ್ತಾ ಇವೆ. ಸೊ ಐ ಆಮ್ ಹ್ಯಾಪಿ ಆ್ಯಕ್ಚುಲಿ. ಒಂದು ಬದಲಾವಣೆ ಅಂದರೆ ನನಗೆ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾನು ಇದಕ್ಕೆಲ್ಲ ಹೋಗ್ತೀನಲ್ಲ, ತಮಿಳ್ನಾಡಿಗೆ ಹೋಗ್ತೀನಿ, ಕೇರಳಕ್ಕೆ ಹೋಗ್ತೀನಿ, ನನ್ನ ಪುಸ್ತಕಗಳು ಅಲ್ಲೂ ಟ್ರಾನ್ಸ್ಲೇಟ್ ಆಗಿದೆ, ಅಲ್ಲಿಗೂ ಕರಿತಾ ಇರ್ತಾರೆ. ಅಲ್ಲಿ ಈ ಮಟ್ಟದ ಸ್ವೀಕೃತಿ ಇಲ್ಲ, ಅಲ್ಲಿ ಅಲ್ಲಿಲ್ಲ ಇನ್ನು ಈ ಮಟ್ಟದ ಸ್ವೀಕೃತಿ ಇಲ್ಲ ಕನ್ನಡದಷ್ಟು ಸಾಹಿತ್ಯ ಲೋಕದಲ್ಲಿ. ಅಟ್ಲೀಸ್ಟು ಇನ್ನೂ ಮಡಿವಂತಿಕೆ ಇದೆ ಅಲ್ಲೆಲ್ಲ. ಅಲ್ಲಿ ಕನ್ನಡದವರಾಗಲೇ ಪ್ರಗತಿಪರ ಬಿಟ್ಟಿದ್ದಾರೆ, ಸಾಕಷ್ಟು ತೆರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ವಿಚ್ ಇಸ್ ನಂಗೆ ಖುಷಿ, ಅದೊಂದು ಸಾಧನೆ ಅಂತಲೇ ಅನ್ಸುತ್ತೆ. ಅಂದ್ರೆ ಸಾಮಾಜಿಕವಾಗೂ ನಾವು ನೋಡೋವಾಗ ಆಗಿರೋ ಬದಲಾವಣೆ ಕಣ್ಣಿಗೆ ಕಾಣಿಸ್ತಿದೆ. ಬಹಳಷ್ಟು ಬದಲಾವಣೆ ಆಗಿದೆ. ಇದೇ 10-15 ವರ್ಷಗಳ ಹಿಂದಿನ ಮಾತುಗಳು, ನಡವಳಿಕೆ ಈಗ ಬಹಳಷ್ಟು ಬದಲಾವಣೆ ಆಗಿದೆ. ಆದ್ರೆ ಒಂಚೂರು ನಿಮ್ಮ ಜೀವನಕ್ಕೆ ಹಿಂದಕ್ಕೆ ಹೋಗೋಣ. ನೀವು ಹೇಳ್ತಾ ಇದ್ರಿ 7-8ನೇ ಕ್ಲಾಸ್ ಟೈಮಲ್ಲಿ ನಿಮಗೆ ಆ ಡಿಫ್ರೆನ್ಸಸ್ ಎದುರುಗಡೆ ಇರೋರು ಅದನ್ನ ಮಾಡೋರು ಅಂತ. ಸ್ಟ್ರಗಲ್ ಹೆಂಗಿರ್ತಾ ಇತ್ತು? ಅದು ಇರುತ್ತೆ, ಭಾರಿ ಸ್ಟ್ರಗಲ್. ಅದು ವಿಚಿತ್ರವಾಗಿರುತ್ತಪ್ಪ ಸ್ಟ್ರಗಲ್ಲು. ಆ್ಯಕ್ಚುಲಿ ಏನಂತಂದರೆ, ಇವಾಗ ನಿಮ್ಮ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಇವಾಗ ಯಾರು ನಿಮ್ಮನ್ನು ಅಣುಕ್ಸೋಕ್ಕೆ ಶುರು ಮಾಡಿದ್ರು, ನಿಮ್ಮ ದೈಹಿಕ ವರ್ತನೆಯ ಸಲುವಾಗಿ, ನಿಮ್ಮ ಒಂದು ಮಾತಿನ ಧ್ವನಿಯ ಸಲುವಾಗಿ ನಿಮ್ಮನ್ನು ಅಣುಕ್ಸೋಕ್ಕೆ ಶುರು ಮಾಡಿಬಿಟ್ರೆ ನಿಮಗೆ ನೀವು ಕುಸಿದು ಬಿಡ್ತೀರಾ. ಅಂದರೆ ಕಾನ್ಫಿಡೆನ್ಸ್
ಹೊರಟೋಗ್ಬಿಡುತ್ತೆ. ಈ ಕಾನ್ಫಿಡೆನ್ಸ್ ಹೊರಟೋದ್ಮೇಲೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈ ಆಟಗಳಿಗೆ ಹೋದಾಗ ಕ್ರಿಕೆಟ್ ಆಟ ತುಂಬ ಇದಲ್ವಾ, ಭಾಳ ಪ್ರಸಿದ್ಧಿ ಅಲ್ವಾ ಆ ಕಾಲದಲ್ಲಿ. ಆ ಕ್ರಿಕೆಟ್ ಆಡಬೇಕೆಲ್ಲಕ್ಕೆ ಏನಾಗ್ತಾ ಇರುತ್ತೆ, ನೀವು ಬಾಲ್ ಒಗೆಯೋಕ್ಕೆ ಹೋದರೆ ನೀವು ಬಾಲ್ ಒಗೆಯೋ ರೀತಿನೇ ಒಂಥರ ಹೆಣ್ತನದಲ್ಲಿದೆ ಅಂತಂದು ನಗೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲರೂ, ನಿಮಗೇನಾಗತ್ತೆ ಅಂದರೆ ಆ ಕಾನ್ಫಿಡೆನ್ಸ್ ಹೋದ ತಕ್ಷಣ ನಿಮಗೆ ಆಟ ಆಡೋಕ್ಕಾಗಲ್ಲ. ಆವಾಗ ನೀವು ಏನು ಅಂದ್ಕೊಳ್ಳೋಕೆ ಶುರು ಮಾಡ್ತೀವಿ ನಾವು, ಸೊ ನಾನು ಸ್ಪೋರ್ಟ್ಸ್ಗಾಗಿ ಮಾಡಿದಂಥ ದೇಹ ಅಲ್ಲ ನಂದು, ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ, ಅನ್ಫಿಟ್ ಅನ್ಕೊಂಡ್ಬಿಡ್ತೀವಿ. ಆದರೆ ನಂಗೆ ಆಮೇಲೆ ನಂಗೆ ಗೊತ್ತಾಯಿತು, ನಾನು 30-35 ವರ್ಷ ಆದಮೇಲೆ ನಾನು ಐ ಬಿಕೇಮ್ ಮಚ್ ಮೋರ್ ಓಪನ್. ನನಗೇನು ಭಯವೇ ಇಲ್ಲ, ಯಾವ ರಹಸ್ಯಗಳು ನನ್ನಲ್ಲಿಲ್ಲ ಅನ್ನೋಷ್ಟು ನಾನು ಓಪನ್ ಆಗಿಬಿಟ್ನಲ್ಲ. ಆವಾಗ ನಾನು ಆಟ ಆಡೋಕ್ಕೆ ಶುರು ಮಾಡಿದೆ. ನಾನು ಸ್ಕ್ವಾಷ್ ಪ್ಲೇಯರ್, ನಾನು ಸ್ಕ್ವಾಷ್ ಆಡೋದಕ್ಕೆ ಶುರು ಮಾಡಿದೆ. ನಾನು ಎಷ್ಟು ಚೆನ್ನಾಗಿ ಆಡಿದೆ, ನಾನು ಸ್ಕ್ವಾಶು ಎಷ್ಟು ನೀಟಾಗಿ ಆಡಿದೆ. ಆಮೇಲೆ ಕುಂತು ಹೈಕಿಂಗ್ ತೆರ್ಕೊಂಡೆ. ನಾನು ಹೈಕಿಂಗ್ ತೆರ್ಕೊಂಡ್ಮೇಲೆ ನಾನು ಎಷ್ಟು ಹೈಕಿಂಗ್ ಮಾಡ್ತೀನಿ ಅಂದರೆ, ಈವಾಗಲೂ ನಾನು ಅತ್ಯುತ್ತಮ ಹೈಕರ್. ನಾನು ಪ್ರತಿ ವರ್ಷ ಹಿಮಾಲಯಕ್ಕೆ ಹೋಗಿ ಬರ್ತೀನಿ. ಪ್ರತಿ ವರ್ಷ ಒಂದು ಹಿಮಾಲಯನ್ ಟ್ರೆಕ್ ಮಾಡ್ತೀನಿ ನಾನು. ಇಲ್ಲಿವರೆಗೆ ಆಗಿದೆ ಒಂದು 20 ತನಕ ಮಾಡಿದ್ದೀನಿ ನಾನಾಗಲಿ ಹಿಮಾಲಯನ್ ಟ್ರೆಕ್ಸು. ಓಕೆ, ಆಮೇಲೆ ಕಿಲಿಮಂಜಾರೋ ಹತ್ತಿಳಿದಿದ್ದೀನಿ ನಾನು. ಓಕೆ, ಕೈಲಾಶ್ ಮಾನಸರ ಟ್ರೆಕ್ ಮಾಡಿದ್ದೀನಿ 30 ದಿನ. ಅದು ಇಲ್ಲಿಂದ ಉತ್ತರಾಂಚಲದಿಂದ ಮಾಡಿದ್ದೀನಿ ನಾನು. ಅವೆಲ್ಲ ನನಗೆ ಏನು ಗೊತ್ತಾಯಿತು ಅಂದರೆ, ಸಮಾಜ ಅನಾವಶ್ಯಕವಾಗಿ ನನ್ನ ಒಂದು ಶಕ್ತಿಯನ್ನು ಮುಚ್ಚಾಕ್ಬಿಡ್ತು ಅಂತ, ಸಪ್ರೆಸ್ ಮಾಡ್ತು. ನನಗೆ ಆಟ ಆಡೋ ಶಕ್ತಿ ಇತ್ತು. ಐ ವುಡ್ ಹ್ಯಾವ್ ಬಿಕಮ್ ಎ ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಆಲ್ಸೋ, ಬಿಕಾಸ್ ಎಲ್ಲರೂ ನಿನ್ನನ್ನು ನೋಡಿ ನಗ್ತಾರೆ, ನಿನ್ನನ್ನು ಇದು ಮಾಡ್ತಾರೆ ಅಂತ ನೀನು ಆಟ ಆಡಲಿಲ್ಲ. ಸೊ ಹಂಗೆ ಎಷ್ಟು ಹುಡುಗರ ಟ್ಯಾಲೆಂಟ್ನ ಹಾಳು ಮಾಡಿದ್ದೀವೋ ನಾವು. ಏಕೆಂದರೆ ವಿ ಥಿಂಕ್ ದಟ್ ಇಟ್ಸ್ ಸಮಥಿಂಗ್ ಎ ಮ್ಯಾನ್ಲಿ ಆ್ಯಕ್ಟ್ ಅಂತ. ಸ್ಪೋರ್ಟ್ಸ್ ಅಂದರೆ ಅಲ್ಲ, ಅದು ಸ್ಕಿಲ್, ಕೌಶಲ. ಸೊ ಇದಲ್ಲವೇ ಅಲ್ಲ, ಅದು ಏನು ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲೇ ಇಲ್ಲ. ಆಟ ಅನ್ನೋದು ಕೌಶಲ್ಯಕ್ಕೆ ಸಂಬಂಧಪಟ್ಟಿದ್ದು, ಸ್ಕಿಲ್ಲಿಗೆ ಸಂಬಂಧ, ನಿಪುಣತೆ, ಚತುರತೆ ಇರಬೇಕಷ್ಟೇ. ಸೊ ಆ ಒಂದು ಕಾರಣದಿಂದಾಗಿ ಸಪ್ರೆಸ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಆ ನಿಟ್ಟಿಗಾದ್ರೂ ನೀವು ತೆರ್ಕೋಬೇಕಾಗತ್ತೆ, ಸಮಾಜ ಬದಲಾಗಬೇಕಾಗತ್ತೆ. ಇಟ್ಸ್ immaterial what you are. Your sexuality is no way connected with your sports ability. ನೀವು ಸ್ಪೋರ್ಟ್ಸ್ ಆಟ ಯಾರಾದರೂ ಆಟ ಆಡ್ಬೋದು. ಆ್ಯಂಡ್ ಆ ವಯಸ್ಸಲ್ಲಿ ಆಡಬೇಕು. 35 ವರ್ಷದ ನಂತರ ನಾನು ಕಲ್ತ್ಕೊಂಡ್ರೆ ಏನು ಉಪಯೋಗ ಇದೆ ನನಗೆ? ಸುಮ್ಮನೆ ನನಗೇನೋ ಹೆಲ್ತ್ ಕಾನ್ಷಿಯಸ್ ಆಗಿದ್ದೀನಿ ಅಷ್ಟೇ ಹೊರತಾಗಿ ನಾನು, ಬಟ್ ಏಜ್ನಲ್ಲಿ ನಾನು ಆಡಬೇಕಾಗಿತ್ತಲ್ಲ ಅಂತ ಅನಿಸುತ್ತೆ ಅದು. ಸೊ ಯಾವ ಮಕ್ಕಳಿಗೂ ಆಟ ಆಡೋದಕ್ಕೆ ತೊಂದರೆ ಆಗಬಾರ್ದು. ಯಾರು ಅದಕ್ಕಾಗಿ ಅವರನ್ನು ಗೇಲಿ ಬುಲ್ಲಿಂಗ್ ಅಂತಾರೆ. ಸೊ ಗೇಲಿ ಮಾಡಬಾರ್ದು, ಗೋಳಾಡಿಸ್ಬಾರ್ದು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೋಷಿಯಲ್ ಅಕ್ಸೆಪ್ಟೆನ್ಸ್, ಸಾಮಾಜಿಕವಾಗಿ ಒಪ್ಕೊಳ್ಳೋದಕ್ಕಿಂತ ಮನೆಯವರ ಒಪ್ಪಿಗೆ, ಮನೆಯವರು ಅದನ್ನ ಒಪ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಆರಂಭಿಕ ಏಟ್ ಅಲ್ಲೇ ಬೀಳುತ್ತೆ. ಬಟ್ ಏನಾಗುತ್ತೆ ಅಂದರೆ, ಶುರುವಿನಲ್ಲಿ ಇರುತ್ತೆ, ಬಟ್ ಯಾವ ಮನೆಯಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸಿಗುತ್ತೆ, ಒಪ್ಪಿಗೆ ಸಿಗುತ್ತೆ. ಯಾವ ಮನೆಯಲ್ಲಿ ಪ್ರೀತಿಗಿಂತ ಪ್ರತಿಷ್ಠೆ ಮುಖ್ಯ ಆಗುತ್ತೋ ಅಲ್ಲಿ ಒಪ್ಪಿಗೆ ಸಿಗಲ್ಲ. ಸೊ ಪ್ರೀತಿ ಬಹಳ ಮುಖ್ಯ ಆ್ಯಕ್ಚುಲಿ. ಇವಾಗ ನಮ್ಮ ಮಕ್ಕಳು ಇರೋದು ಯಾತಕ್ಕೆ? ನಮ್ಮ ಪ್ರೀತಿಗಾಗಿ. ಅವ್ರು ಏನಾಗಿದ್ರೆ ಏನಪ್ಪ, ನನ್ನ ಮಗ ಅವನು, ನನ್ನ ಮಗಳು ಅವಳು ಅನ್ನುವಂಥ ಒಂದು ಭಾವ ಅಪ್ಪ ಅಮ್ಮಗಿದ್ದಾಗ ನಮ್ಮ ಪ್ರತಿಷ್ಠೆಗಿಂತಲೂ ಪ್ರೀತಿ ಮುಖ್ಯ ಆಗಿ ನಮ್ಮ ಸಂಬಂಧಗಳು ಸರಿಯಾಗಿ ಉಳ್ಕೊಳ್ಳುತ್ತೆ ಅಲ್ವಾ? ಸೊ ಅದು ಮುಖ್ಯ. ನಾವು ಪ್ರೀತಿ ಮಾಡ್ತಿದೀವೋ ಆ ಮಕ್ಕಳನ್ನ ಪ್ರತಿಷ್ಠೆಗಾಗಿ ಬೆಳೆಸ್ತಾ ಇದ್ದೀವ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಬಟ್ ಬಹಳಷ್ಟು ಜನ ಕಷ್ಟಪಡ್ತಾರೆ. ಅದಕ್ಕೆ ಅಜ್ಞಾನವೂ ಕಾರಣ. ಅವ್ರಿಗೆ ಯಾರೂ ತಿಳಿಸ್ಕೊಟ್ಟಿಲ್ಲ. ಎಷ್ಟೋ ಜನ ಏನು ಅಂದ್ಕೊಳ್ತಾರೆ, ಬೇಕಂತಲೇ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಪ್ರಾಬ್ಲಮ್. ಅವ್ನು ಬೇಕಂತಲೇ ಮಾಡ್ತಾ ಇದ್ದಾನೆ, ಅವನು ಇದು ಕೆಟ್ಟ ಕೆಲಸಗಳೆಲ್ಲ ಬೇಕಂತಲೇ ಮಾಡ್ತದೆ. ಇಲ್ಲ, ಅದು ಅವನ ಸ್ವಭಾವ, ಅವನ ರೀತಿ ನೀತಿನೇ ಹಾಗೆ ಅನ್ನುವಂಥದ್ದು ಗೊತ್ತು ಮಾಡಿಟ್ರೆ ನಾವು, ಆಗ ಅಪ್ಪ ಅಮ್ಮಗೂ ಅರ್ಥ ಆಗುತ್ತೆ ಇದು ಏನು ಅನ್ನುವಂಥದ್ದು. ಸೊ ಇದು ಬೇಕು ನನಗೆ. ಅಂದರೆ ಅಲ್ಲಿ ನಾನು ನೋಡಿದ್ದೀನಿ, ಎಜುಕೇಟೆಡ್ ಅನ್ಎಜುಕೇಟೆಡ್ ಸಂಬಂಧ ಇಲ್ಲ. ಆಕ್ಸೆಪ್ಟೆನ್ಸ್ ವಿಷಯದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಎಜುಕೇಟೆಡ್ ಪೇರೆಂಟ್ಸ್ ಆರ್ ಮೋರ್ ರೆಸಿಸ್ಟಿಂಗ್, ಅವ್ರು ಮೋರ್ ತೊಂದರೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಎಜುಕೇಷನ್ ಇದಿಲ್ಲ, ಅಕ್ಷರಸ್ಥರು ಅನಕ್ಷರಸ್ಥರಲ್ಲ, ಪ್ರೀತಿಯ ಕೊರತೆ, ಇದಷ್ಟೇ ಸಂಬಂಧ. ಬಟ್ ಕುಟುಂಬದಲ್ಲಿ ಪ್ರೀತಿ ಇದೆ, ಎಲ್ಲರನ್ನೂ ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ, ಒಂದೊಬ್ಬರ ಮಧ್ಯದಲ್ಲಿ ಬಂಧನ ಚೆಂದ ಇದೆ ಅಂತಂದರೆ ಆ ಕುಟುಂಬ ತನ್ನ ಮಕ್ಕಳು ಹೇಗಿದ್ರು ಇಲ್ಲಪ್ಪ ಪರವಾಗಿಲ್ಲ, ಜೀವಂತವಾಗಿರಲಿ ಅಂತ ಒಪ್ಕೊಳ್ತಾರೆ ಎಲ್ಲ ಅಪ್ಪ ಅಮ್ಮನರು. ಎಲ್ಲಿ ಅದು ಇರಲ್ಲೋ, ಅದ್ರ ಕೊರತೆ ಇರುತ್ತೋ ಅಲ್ಲಿ ವಿದ್ಯಾಭ್ಯಾಸ ಇದ್ರೂ ಉಪಯೋಗ ಆಗಲ್ಲ, ರೆಸಿಸ್ಟೆನ್ಸ್ ಬರುತ್ತೆ. ಬಟ್ ಆ ರೆಸಿಸ್ಟೆನ್ಸ್ ಅವರ ಇಡೀ ಜೀವನನ ಹಾಳು ಮಾಡುತ್ತೆ. ವೈವಾಹಿಕ ಜೀವನದಿಂದ ಹಿಡಿದು ಅದೇ ದೊಡ್ಡ ಸಮಸ್ಯೆ. ವಿವಾಹಕ್ಕೆ ಎಷ್ಟು ಬಲವಂತ ಬರುತ್ತೆ ಅಂದರೆ, ನಮ್ಮ ಭಾರತ ದೇಶ ವಿವಾಹವನ್ನು ಎಷ್ಟು
ಎಷ್ಟು ಮುಖ್ಯ ಮಾಡಿಟ್ಬಿಟ್ಟಿದ್ದಾರೆ ಅಂತಂದರೆ ಅದೇ ಬದುಕಿನ ಪರಮೋದ್ದೇಶ ಅಂತ ಮಾಡಿಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ, ವಿಚ್ ಇಸ್ ಸ್ಯಾಡ್. ಸೊ ಅವ್ರಿಗೆ ಈ ಹುಡುಗರಿಗೂ ಅಷ್ಟೇ, ಈ ಹುಡುಗರಿಗೆ ಧೈರ್ಯವಾಗಿ ವಿರೋಧಿಸುವ ಶಕ್ತಿ ಇರಲ್ಲ. ನಾನೆಲ್ಲಿ ಒಂಟಿಯಾಗಿ ಉಳ್ಕೊಂಡ್ಬಿಡ್ತೀನೋ ಅನ್ನೋಂಥ ಸಮಸ್ಯೆ ಅವ್ರಿಗೂ ಇರುತ್ತೆ. ಇದು ಬರೀ ಮುಖ ಅಲ್ಲ, ಒಂದೇ ಕಡೆಗಲ್ಲ. ಮದುವೆ ಮಾಡಿಬಿಡ್ತಾರೆ, ಹೆಂಗೋ ಬಲವಂತ ಮಾಡಿಬಿಡ್ತು. ಒಳ್ಳೆ ಜಾಬಲ್ಲಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಏನು ಕಷ್ಟ, ಮಾಡಿಬಿಡ್ತಾರೆ, ಮದುವೆ ಮಾಡಿಬಿಡ್ತಾರೆ. ಆಮೇಲಕ್ಕೆ ನಿಜವಾಗಿ ಇವೆಲ್ಲ ಇದ್ರದ್ದು ಅಜ್ಞಾನಗಳ ಅಥವಾ ಒಂದು ಸಾಮಾಜಿಕ ಸಮಸ್ಯೆಗಳ ಒಂದು ಏನಿರುತ್ತೆ ಅದರ ಒಂದು ಕ್ರಕ್ಸ್ ಅಂತೇನು ಹೇಳ್ತೀವಿ, ಅದರ ಒಂದು ಕಹಿಯನ್ನು ಅನುಭವಿಸೋದು ಅವನು ಮದುವೆ ಮಾಡಿಕೊಂಡ ಹೆಂಡತಿ. ಇಷ್ಟು ಕಷ್ಟ ಅದು ಜೀವನ, ಸುಳ್ಳಲ್ಲ ರೀ, ಭಾಳ ಕಷ್ಟ. ಏನಾಗುತ್ತೆ ಅಂತಂದರೆ ನಾನು ಹೇಳಿದ್ದೀನಿ ವಿಷಯ ಮತ್ತೆ ಹೇಳಬೇಕನ್ಸುತ್ತೆ ನನಗೆ. ಏನಂದರೆ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ 27 ವರ್ಷದಲ್ಲಿ ನಿಮ್ಮ ಕಾಮೋದ್ರೇಕ ಎಷ್ಟು ಜಾಸ್ತಿ ಇರುತ್ತೆ ಅಂತಂದರೆ ಹೇಗೋ ಕೂಡೋದಕ್ಕೆ ನಿಮಗೆ ಶಕ್ತಿ ಆಗುತ್ತೆ. ಈವನ್ ಇಫ್ ಯು ಆರ್ ಎ ಗೇ ಯು ಕ್ಯಾನ್ ಮಿಂಗಲ್ ವಿತ್ ವುಮೆನ್. ಸೊ ಅದಾಗದ ಸಾಧ್ಯತೆಗಳಿರುತ್ತೆ ಬಹುತೇಕರಿಗೆ. ಸೊ ಅವಾಗ ಏನಾಗ್ಬಿಡುತ್ತೆ, ಹೇಗೋ ಮಕ್ಕಳಾಗ್ಬಿಡ್ತವೆ. ನೀವು ಮಕ್ಕಳಾದ್ಮೇಲೆ ನಿಮಗೆ ಆ ಗಂಡನ ಬಗ್ಗೆ ಹುಡುಗಿ ಏನೇ ತಕರಾರನ್ನು ಹೇಳಿದ್ರು ಯಾರೂ ಒಪ್ಕೊಳ್ಳಲ್ಲ. ಅವಳ ಅಪ್ಪ ಅಮ್ಮನ ಮೊದಲು ಮಾಡ್ಕೊಂಡು ಯಾರೂ ಒಪ್ಕೊಳ್ಳಲ್ಲ ಅವಳು ಕಂಪ್ಲೇಂಟ್ ಮಾಡಿಲ್ಲಂದರೆ. ಸೊ ಅವಳು ಒಂಟಿಯಾಗಿ ಬದುಕ್ತಾಳೆ. ಅದೇ ಅವನೇನು ಮಾಡ್ಬಿಡ್ತಾನೆ, ಈ ಪುರುಷ ಪ್ರಧಾನ ಸಮಾಜ ನಮ್ಮದು ಅಲ್ವಾ, ಅವನು ನೀಟಾಗಿ ಹೊರಗೆ ಹೋಗ್ತಾನೆ. ಹೊರಗೆ ಹೋಗ್ಬಿಟ್ಟು ತನ್ನ ವ್ಯವಹಾರಗಳನ್ನು ಮುಗಿಸ್ಕೊಂಡ್ಬಿಡ್ತಾನೆ. ಅವನು ವಿವಾಹೇತರವಾಗಿ ಅವಳಿಗೆ ಸಾಧ್ಯ ಆಗಲ್ಲ. ಇಟ್ಸ್ ನಾಟ್ ಈಸಿ ಫಾರ್ ಎ ಮ್ಯಾರಿಡ್ ವುಮೆನ್ ಟು ಹ್ಯಾವ್ ಅಫೇರ್ಸ್ ವಿತ್ ಸಮನ್ ಎಲ್ಸ್ ಅಲ್ವಾ. ಸೊ ಅವಳು ತುಂಬ ತೊಂದರೆ ಅನುಭವಿಸ್ತಾಳೆ. ಸೊ ಆ ಕಾರಣಕ್ಕಾಗನ್ನ ದಯವಿಟ್ಟು ಅನಾವಶ್ಯಕವಾಗಿ ಮದುವೆ ಮಾಡಬೇಡಿ. ಇವಾಗ ಏನಾಗ್ತಿದೆ ಅಂತಂದರೆ, ಒಂದು ಸಂತೋಷದ ವಿಷಯ ಅಂದರೆ ಮಹಿಳೆಯರು ಅಕ್ಷರಸ್ಥರಾಗ್ತಿದ್ದಾರೆ, ಉದ್ಯೋಗಸ್ಥರಾಗ್ತಿದ್ದಾರೆ. ತಮಗೆ ಅನ್ಯಾಯ ಆಗ್ತಿದೆ ಅಂತಂದರೆ ಅದರಿಂದ ಸೆಟೆದು ಹೊರಗೆ ಬರುವ ಶಕ್ತಿ ಬಂದಿದೆ. ಇದು ನಮಗೆ ಮುಖ್ಯ. ನಾವು ಎಷ್ಟೋ ಸಂದರ್ಭದಲ್ಲಿ ಭಾರತದಲ್ಲಿ ಡೈವರ್ಸ್ ಆಗ್ತಿದೆ ಅಂತಂತ ಬೇಜಾರು ಪಡ್ತಾರೆ ಎಷ್ಟೋ ಜನ. ಎಷ್ಟೊಂದು ಡೈವರ್ಸ್ ಜಾಸ್ತಿ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ ಅಂತ. ಅಲ್ಲ, ಸರಿಯಾದ ಕಾರಣಕ್ಕಾಗಿ ವಿಚ್ಛೇದನಗಳಾಗ್ತಿದೆ ಅಂದರೆ ಅದು ಪ್ರಗತಿಯ ಸಂಕೇತ. ಬೇಡದ ಸಂಬಂಧಗಳಲ್ಲಿ ಅನಾವಶ್ಯಕವಾಗಿ ಕೊಳೆಯುವಂಥದ್ದು ಅವಶ್ಯಕತೆ ಇಲ್ಲ. ಸರಿಯಾದ ಕಾರಣಕ್ಕಾಗಿ ವಿಚ್ಛೇದನಗಳನ್ನು ಪಡಿತಾ ಇದ್ದಾರೆ ಹುಡುಗರು ಅಂತಂದರೆ, ದಂಪತಿ ಅಂದರೆ ದಟ್ಸ್ ಎ ಗುಡ್ ಸೈನ್ ನನ್ನ ಪ್ರಕಾರ, ತಪ್ಪಿಲ್ಲ ಅದರಲ್ಲಿ. ಸೊ ಅದನ್ನು ಹೆಚ್ಚಾಗಬೇಕದು. ಆ್ಯಕ್ಚುಲಿ ನಮಗೆ ಸೂಕ್ತವಾದವ್ರ ಜೊತೆಲಿ ಬದುಕಬೇಕೇ ಹೊರತಾಗಿ ಇಡೀ ಜೀವನವನ್ನು ಒಂದು ಮದುವೆ ಆಗಿದ್ದೀವಿ ಅನ್ನೋ ಕಾರಣಕ್ಕಾಗಿ ನಾವು ಸಲ್ಲದ ಸಂಬಂಧಗಳಲ್ಲಿ ಒದ್ದಾಡ್ಕೊತ ಇರೋದಕ್ಕೆ ಆಗಲ್ಲ. ಅನ್ಯಾಯ ಆಗುತ್ತೆ ಅದು ಆ್ಯಕ್ಚುಲಿ ಅಂತ. ಸೊ ಆ ಕಾರಣಕ್ಕಾಗಿ ಈ ಅವೇರ್ನೆಸ್ ಬೇಕು ಎಲ್ಲರಿಗೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನಿ ಈ ವಿಷಯದ ಬಗ್ಗೆ. ಒಂದೆರಡು ಮೂರು ಸಂದರ್ಶನಗಳಲ್ಲಿ ನೀವು ಮಾತನಾಡಿದ್ದನ್ನು ನೋಡಿದೆ. ಅದರ ಜೊತೆಗೇನೆ ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಕುಟುಂಬಸ್ಥರಿಗೂ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಕುಟುಂಬಸ್ಥರು ಒಬ್ಬರು ಬೆಂಬಲ ಆ ವ್ಯಕ್ತಿಗೆ ಅಥವಾ ಮಗುವಿಗೆ ಸಿಕ್ಕಿಬಿಟ್ರೆ ಐ ಥಿಂಕ್ ಸೊಸೈಟಿನ ಎದುರಿಸೋದು ಒಂದು ವಿಷಯನೇ ಅಲ್ಲ. ಒಂದು ವಿಷಯನೇ ಅಲ್ಲ. ಆಮೇಲೆ ಆ ಮಗು ಅಥವಾ ಆ ವ್ಯಕ್ತಿಯ ಜೀವನ ಸಲೀಸಾಗ್ಬಿಡತ್ತೆ. ಮಾನಸಿಕ ತುಮುಲಗಳಿರಲ್ಲ, ಕೊರಗುಗಳಿರಲ್ಲ, ಕೀಳಿರಿಮೆ ಇರಲ್ಲ. ಇದೆಲ್ಲದರಿಂದ ಹೊರಗೆ ಬಂದು ಒಂದು ಸ್ವಚ್ಛಂದವಾದ ಜೀವನ ಬದುಕಬಹುದು ಅಂತ ಅನ್ಸುತ್ತೆ. ಏನಂದರೆ, ರಹಸ್ಯಗಳು ನಮ್ಮೊಳಗೆ ಇಟ್ಕೊಂಡು ಮುಖವಾಡ ಹಾಕಿ ಬದುಕೊಂಡ್ರೆ, ಯಾವುದೇ ರೀತಿಯ ರಹಸ್ಯಗಳಿರಲಿ, ರಹಸ್ಯವನ್ನು ಇಟ್ಕೊಂಡು ಮುಖವಾಡ ಹಾಕ್ಕೊಂಡು ಬದುಕಿದ್ರೆ ಅದು ಅತ್ಯಂತ ಸ್ಟ್ರೆಸ್ಫುಲ್, ಒತ್ತಡನ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಮೇಲೆ. ಓಕೆ, ಅದು ಸೆಕ್ಷುಯಾಲಿಟಿ ಇರ್ಬೋದು ಅಥವಾ ಬೇರೆ ಯಾವುದೇ ಸಂಗತಿಗಳಾಗಿರ್ಬೋದು. ರಹಸ್ಯಗಳನ್ನು ಇಟ್ಕೊಳ್ಳಿ. ನನ್ನಲ್ಲಿ ಯಾವ ರಹಸ್ಯವೂ ಇಲ್ಲ, ನಾನು ತೆರೆದ ಪುಸ್ತಕ ಅನ್ನೋ ಥರ ಬದುಕಿದ್ರೆ ಅದು ಚಂದವಾಗಿ ಸುಖವಾಗಿರುತ್ತೆ ಬದುಕು. ಆ ಕಾರಣಕ್ಕಾಗಿ ಆದ್ರೂ ನಾವು ಹೇಳ್ಕೋಬೇಕು ಅಂತ ಹೇಳ್ತೀವಿ. ಎಷ್ಟು ಜನ ಕೇಳ್ತಾರೆ, ಯಾಕೆ ಹೇಳ್ಕೋಬೇಕು, ವೈ ಡು ಯು ವಾಂಟ್ ಟು ಟೆಲ್, ಸುಮ್ಮನೆ ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂತ. ಅಲ್ಲ, ಅದು ಬೇಕಾಗುತ್ತೆ. ಅದು ಯಾಕೆಂದರೆ ಸಮಾಜಕ್ಕೂ ಗೊತ್ತಾಗಬೇಕಾಗತ್ತೆ ಯಾರು ಏನು ಎಂತು ಅನ್ನೋಂಥದ್ದು ಗೊತ್ತಾಗಬೇಕಾಗುತ್ತೆ. ನಾನು ಒಂದು ಉದಾಹರಣೆ ಕೊಡ್ತಾನೆ ಇರ್ತೀನಿ. ಸೊ ಅದೇನೆಂದರೆ, ನನ್ನ ಮನೆಯಲ್ಲಿ ಆ್ಯಕ್ಚುಲಿ ನನ್ನ ಅಪಾರ್ಟ್ಮೆಂಟ್ ಒಳಗೆ ಇದಿತ್ತು. ಸ್ವಲ್ಪ 25 ವರ್ಷದಿಂದ ಇರ್ತಿದ್ದೀನಿ ನಾನು ಒಂದೇ ಅಪಾರ್ಟ್ಮೆಂಟಲ್ಲಿ. ಅಲ್ಲಿ ಕೊರಿಯರ್ ಬಂತು ಅಂದರೆ ಫಸ್ಟ್ ಕೊರಿಯರ್ ಹುಡುಗರು ಟೆಲಿಫೋನ್ ಮಾಡೋರು, ಅಂದರೆ ಇಂಟರ್ಕಾಮ್ ಮಾಡಿ ನಾವು ಆಯಿತು ಬನ್ನಿ ಅಂತ ಹೇಳಿದ ಮೇಲೆ ಒಳಗೆ ಬರ್ತಾ ಇದ್ರಲ್ಲ, ಆ ಹುಡುಗರು ಸರ್ ಇದು ಕೊರಿಯರ್ ಬಂದಿದೆ ಅಂದ ತಕ್ಷಣ ಆಯಿತು ಒಳಗೆ ಬನ್ನಿ ಅಂತ ನಾನು ಅಂದ ತಕ್ಷಣ ನನ್ನ ಧ್ವನಿಯ ಕಾರಣಕ್ಕಾಗಿ ಅವರು ಆಯಿತು ಮೇಡಮ್ ಬರ್ತೀನಿ ಅಂತಿದ್ರು ಅವರು. ಸೊ ನನಗೆ ತುಂಬ ನೋವಾಗೋದು. ಅಂದರೆ ಮುಂಚೆ ಸೊ ಏನಪ್ಪ ಇದು ನನ್ನ ಧ್ವನಿಯಲ್ಲಿ ಹೆಣ್ತನ ಅವ್ನಿಗೆ ಯಾಕೆ ಹಂಗೆ ಅನಿಸುತ್ತೆ, ಅವ್ನು ಯಾಕೆ ನನ್ನ ಧ್ವನಿ ಅಂತ, ನಾನು ಧ್ವನಿ ಚೇಂಜ್ ಮಾಡೋಕೆ ಹೋಗ್ಬೇಕೇನೋ ಅಂತೆಲ್ಲ
ಅನ್ಕೊಳ್ತಿದ್ದೆ. ಆಮೇಲೆ ಯಾವಾಗ ನಮ್ಮನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಹೋದ್ಮೇಲೆ ಅದು ನೋಡಿ ಮಜಾ ಆಗೋಕ್ಕೆ ಶುರುವಾಯಿತು. ಅವ್ನು ಮೇಡಮ್ ಅಂದ ತಕ್ಷಣ ನಾನು ಬಾ ಮೇಡಮ್ ಮನೇಲಿ ಒಬ್ಬಳೇ ಇದ್ದಾಳೆ, ನಿನಗಾಗಿ ಕಾಯ್ತಾ ಇದ್ದಾಳೆ, ಬಾ ಮೇಡಮ್ ಅಂತ ಹೇಳಿದ್ರೆ ಆ ಹುಡುಗರು ಎಳೆ ಹುಡುಗರು, ಅವರು ಕೊರಿಯರ್ ಹುಡುಗರು ಬಂದು ಕಾಲಿಂಗ್ ಬೆಲ್ ಮಾಡಿದ ತಕ್ಷಣ ನಾವು ಬಾಗಲ್ ತೆಗೆದ ತಕ್ಷಣ ಮೇಡಮ್ ಅನ್ನೋರು, ಹೌದು ನಾನೇ ಈ ಮನೆ ಮೇಡಮ್ಮು ಅಂತ ತಕ್ಷಣ ಅವರು ಮುಖದಲ್ಲಿ ಒಂಥರ ಪಾಪ ಗೊಂದಲಗೊಂಡು ಓಡೋಗ್ತಾ ಇದ್ರು ಆ ಹುಡುಗರು. ದ ಸೇಮ್ ಇನ್ಸಿಡೆಂಟ್. ಸತ್ಯವನ್ನು ಒಪ್ಪಿಕೊಂಡಾಗ ಸಂತೋಷದಾಯಕವಾಗಿರುತ್ತೆ, ಇಲ್ಲಾಂದರೆ ಕಷ್ಟ. ಅಳ್ತಿದ್ದೆ ನಾನು ಕೆಲವೊಮ್ಮೆ, ಯಾಕೆ ನಾನು ಹಿಂಗಂತ, ನನ್ನ ಧ್ವನಿ ಯಾಕೆ ಹಿಂಗಿದೆ ಅಂತ ಬೇಜಾರು ಮಾಡ್ಕೊಂಡು ಅಳ್ತಿದ್ದೆ. ಅದಿಲ್ಲ, ಅದು ಸಂತೋಷ ಪಡುವ ಸಂಗತಿಯೇ, ಏನೂ ಇದಿಲ್ಲ, ನಿನ್ನನ್ನು ನೀನು ಒಪ್ಕೊಂಡ್ಬಿಟ್ರೆ ಅಂತ. ಇದು ಯಾವುದೇ ಸಂಗತಿ ಆಗಿರ್ಬೋದು. ಕೆಲವರು ತಾವು ಕಪ್ಪಿದ್ದೀವಿ ಅಂತ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಂಡಿರ್ತಾರೆ. ಕಪ್ಪು ನಮ್ಮ ಕೈಯಲ್ಲಿ ದೇವರು ಕೊಟ್ಟಿದ್ದದು. ಸೊ ದಟ್ಸ್ ಎ ಗುಡ್ ಕಲರ್. ಈ ದೈವ ಸೃಷ್ಟಿ ಎಲ್ಲವೂ ಸುಂದರವೇ, ಯಾವುದೂ ಕುರೂಪ ಅಲ್ಲ ನನ್ನ ಪ್ರಕಾರ. ಸೊ ಅದನ್ನು ನಾವು ಗೌರವಿಸ್ಕೋಬೇಕು, ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದು ಕಲ್ತ್ಕೋಬೇಕು. ಯಾವುದೇ ಆಗಿರಲಿ, ವೆದರ್ ಇಟ್ಸ್ ಎ ಸೆಕ್ಷುಯಾಲಿಟಿ, ವೆದರ್ ಇಟ್ ಈಸ್ ಎ ಕಲರ್, ವೆದರ್ ಇಟ್ ಈಸ್ ಎನಿಥಿಂಗ್ ಟು ಡೂ ವಿತ್ ಹೈಟು, ವೇಟು, ಏನೇ ಆಗಿರಲಿ. ಸೊ ಒಂದು ವೇಟ್ನ ರಿಡ್ಯೂಸ್ ಮಾಡ್ಕೋಬೋದು ಆ್ಯಕ್ಚುಲಿ. ಸೊ ದಟ್ ಈಸ್ ದೇರ್ ಇನ್ ಅವರ್ ಹ್ಯಾಂಡ್ಸ್. ಒಬೆಸಿಟಿ ಒಳ್ಳೆಯದಲ್ಲ, ನಾವು ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಮಾರ್ಗಗಳಿವೆ, ಅದನ್ನು ಒಪ್ಕೊಳ್ಳೋಣ. ಬಟ್ ಬೇರೆ ಹೈಟ್ ಗಿಟಿಗೆ ಏನು ಮಾಡೋಣ? ಜೀನ್ಸಿಂದ ಬಂದಿರುತ್ತಪ್ಪ, ಎತ್ತರ ಇರಲ್ಲ, ಏನೇನು ಕಾರಣಗಳಿರ್ತಾವೋ. ಸೊ ಅದಕ್ಕೆ ಕೊರಗೋಕ್ಕಾಗತ್ತಾ ನಾವು ಯಾರಾದರೂ? ಇಲ್ಲ. ಗಾಂಧೀಜಿ ಇದ್ದಿದ್ದು 5 ಅಡಿ 4 ಇಂಚೆ ಗಾಂಧೀಜಿ, ಬಟ್ ಇಡೀ ದೇಶವನ್ನು ನಾಯಕರಾಗಿದ್ರಲ್ಲ ಗಾಂಧೀಜಿ. ಸೊ ಹೈಟ್ ಈಸ್ ನಥಿಂಗ್ ಟು ಡೂ ವಿತ್ ಇಟ್. ಇದು ಸಿಮಿಲರ್ಲಿ ಸೆಕ್ಷುಯಾಲಿಟಿ ಇಸ್ ನಥಿಂಗ್ ಟು ಡೂ ವಿತ್ ಇಟ್. ಜಸ್ಟ್ ಬೇರೆ ಒಂದು ವಿಧದಲ್ಲಿ ಸೆಕ್ಸ್ನಲ್ಲಿ ನಿಮ್ಮ ಆಯ್ಕೆ ಅನ್ನೋದಷ್ಟೇ ಹೊರತಾಗಿ ಬೇರೆ ಏನೂ ಅಲ್ಲಪ್ಪ ಅದು ಅಂತ ಗೊತ್ತಾದರೆ, ಜಗತ್ತಿನ ಬೇರೆ ಸಂಗತಿಗಳೆಲ್ಲ ಸಂಬಂಧವೇ ಇಲ್ಲ ಅದು ಅಂತ ಗೊತ್ತಾದರೆ ಸುಲಭವಾಗುತ್ತೆ ಜೀವನ. ಹೇಳ್ಕೋಬೇಕು, ಎಲ್ಲರೂ ಅದ್ರ ಬಗ್ಗೆ ತಿಳ್ಕೊಬೇಕು, ಒಪ್ಕೊಳ್ಬೇಕು, ನಮ್ಮ ತನಗಳನ್ನು ಒಪ್ಕೊಳ್ಬೇಕು. ಸೊ ಅದು ಬಹಳ ಅವಶ್ಯಕತೆ. ಒಂದು ಪ್ರಶ್ನೆ ಜೊತೆಗೆ ಮುಂದುವರೆದ ನಿಮ್ಮ ಲೇಖನದ ಬಗ್ಗೆ ಹೋಗ್ತೀನಿ ನಾನು. ಗೇ ಕಮ್ಯುನಿಟಿಯ ವಿಷಯಕ್ಕೆ ಬರೋದಾದ್ರೆ ರಿಲೇಶನ್ಶಿಪ್ಗಳು ಇನ್ಸ್ಟೇಬಲ್ ಅಂತ ಹೇಳ್ತಾರೆ. ಹೌದು. ಯಾಕೆ ಅಂದರೆ ನಿಮ್ಮಲ್ಲಿ ಏನಾಗಿದೆ, ಹೆಟ್ರೋಸೆಕ್ಷುಯಾಲಿಟಿ ಅಂತ ಏನು ಹೇಳ್ತೀವಿ, ಸ್ಟ್ರೈಟ್ಸ್ ಅಂತ ಏನು ಹೇಳ್ತೀವಿ, ಅಲ್ಲೇನಿದೆ, ಮದುವೆ ಒಂದು ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಇವು ಮದುವೆ ಅನ್ನೋ ಸಿಸ್ಟಮ್ ಮಾಡಿರೋದ್ರಿಂದ ನಿಮ್ಮನ್ನು ಕಾವಲು ಕಾಯ್ತಾರೆ. ನೀವು ಯಾರನ್ನ ಬೇರೆ ಮದುವೆ ವಿವಾಹೇತರ ಸಂಬಂಧಗಳಿಗೆ ನೀವು ಹೊರಟ್ರಿ ಅಂದರೆ ನಿಮ್ಮನ್ನು ಎಲ್ಲ ಇಡೀ ಸಮಾಜ ಕಣ್ಣಿಟ್ಟು ಕಾಯ್ತಾ ಇರುತ್ತೆ, ನೀವೇನ ಅಂಥದ್ದು ಮಾಡ್ತಾ ಇದ್ದೀರಾ ಅಂತ. ಗಂಡಿಗೂ ಮಾಡುತ್ತೆ, ಹೆಣ್ಣಿಗೂ ಮಾಡುತ್ತೆ, ಉಗಿಯುತ್ತೆ ಅವಾಗ, ಹಂಗೆ ಮಾಡೋಂಗಿಲ್ಲ ನೀವು ಅನ್ನುವಂಥದ್ದು. ಇಲ್ಲಿ ಯಾರು ಮಾಡಿ ಏನು ಸಂಬಂಧಗಳಿಗೆ ಏನು ಹೆಸರೇ ಇಲ್ಲ. ಇಲ್ಲಿ ಯಾವುದೇ ಒಂದು ಮದುವೆಯನ್ನೂ ಅಪ್ರೂವ್ ಮಾಡಲಿಲ್ಲ ನಾವು. ಸೊ ಅವಾಗ ಏನಾಗುತ್ತೆ, ಇದು ಹೇಳೋರಿಲ್ಲ ಕೇಳೋರಿಲ್ಲ ಆಗುತ್ತೆ ಇಲ್ಲಿ. ಸೊ ಅದರಿಂದ ಏನಾಗುತ್ತೆ, ನನ್ನ ಪ್ರಕಾರ ಮನುಷ್ಯ ಜೀವಿ ಯಾವಾಗಲೂ ಎಲ್ಲ ಪ್ರಾಣಿಗಳಲ್ಲಿರುವಂತೆ ಬಹು ಸಂಬಂಧಗಳನ್ನು ಬಯಸುವಂಥ ಜೀವ. ಅದು ಒಂದೇ ಸಂಬಂಧಕ್ಕೆ ಬದ್ಧವಾಗಿರುವ ಜೀವ ಅಲ್ಲ. ಬಟ್ ಫಾರ್ ಸಮ್ ರೀಸನ್ ಮದುವೆ ಸಿಸ್ಟಮ್ ಮಾಡಿಟ್ಟಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ, ಅದನ್ನು ಮಾಡಿಟ್ಬಿಟ್ಟಿದ್ದಾರೆ, ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್. ಸೊ ಒಂದು ವ್ಯವಸ್ಥೆ ಬಂದಿದೆ ಅದು. ಆ ವ್ಯವಸ್ಥೆ ಏಕೆಂದರೆ ಯಾವ ಇಡೀ ನಿಸರ್ಗದಲ್ಲೇ ಮದುವೆ ಇಲ್ಲ. ಎಲ್ಲಿ ಯಾವ ಪ್ರಾಣಿಗಳು ಮದುವೆ ಆಗ್ತವೆ, ಕೂಡ್ತವೆ, ಮಕ್ಕಳು ಮಾಡಿಕೊಂಡು ವಿದ್ಯೆ ಕಲಿಸ್ಕೊಡ್ತವೆ, ಆಮೇಲೆ ಸಪ್ರೇಟ್ ಆಗ್ತವೆ, ಬೇರೆ ಸಂಬಂಧಗಳಿಗೆ ಹುಡುಕೊಂಡು ಹೋಗ್ತವೆ ಆ ಮಕ್ಕಳನ್ನ. ಬಟ್ ನಮ್ಮ ಮನುಷ್ಯರಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಆ ಮಕ್ಕಳುಗಳನ್ನ ಬೆಳೆಸಿ ದೊಡ್ಡದು ಮಾಡಿ ಅವರನ್ನು ಅವರ ಕಾಲ ಮೇಲೆ ನಿಲ್ಲಿಸೋದಕ್ಕೆ ಇಡೀ ಜೀವನ ಮುಗಿದೋಗ್ಬಿಡುತ್ತೆ ಎಲ್ಲ. ಇವು ಪಕ್ಷಿಗಳಾದ್ರೆ ಇನ್ನೊಂದು 6 ತಿಂಗಳಲ್ಲಿ ಅದನ್ನು ಬಿಟ್ಬಿಡುತ್ತೆ. ಬೆಕ್ಕಪ್ಪ ಮಗು ಬರುತ್ತೆ, 6 ತಿಂಗಳಲ್ಲಿ ಎಲ್ಲ ವಿದ್ಯೆ ಕಲಿಸ್ಬಿಡುತ್ತೆ, ನೀವು ಹೋಗೋ, ಅದು ಹತ್ರ ಕೂಡ ಬರ್ಗುಡಿಸಲ್ಲ, ಓಡಿಸುತ್ತದನ್ನು ಅಲ್ವಾ. ಅದು ಮನುಷ್ಯನಿಗಾಗಿಲ್ಲ ಅದು ಆ್ಯಕ್ಚುಲಿ. ಯಾಕೋ ಸೃಷ್ಟಿಯಲ್ಲಿ ನಾವು ಆ ಮಕ್ಕಳು 28-30 ವರ್ಷ ಆದ್ರೂ ಇನ್ನು ಅಪ್ಪ ಅಮ್ಮ ಅಂದ್ಕೊಂಡು ಕೂತ್ಕೊಂಡಿರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ. ಸೊ ದ್ಯಾಟ್ಸ್ ವೈ ಇವ್ರದ್ದು ಸಫರಿಂಗ್ ಆ್ಯಕ್ಚುಲಿ. ಸೊ ಒಬ್ಬೇ ಪಾರ್ಟ್ನರ್ ಜೊತೆಲಿ ಬದುಕಬೇಕಾಗತ್ತೆ ಇದು ಅನ್ನೋವಂಥದ್ದು ಅನಿಸುತ್ತೆ. ಸೊ ಅದರಿಂದ ಅಲ್ಲಿ ಅದಿಲ್ಲ. ಸಂಸಾರ ಅನ್ನುವಂಥದ್ದು ಯಾರು ಕೇರು ಮಾಡಲ್ಲ, ಮದುವೆನೂ ಇಲ್ಲ, ಅತ್ಲ ಕಡೆಗೆ ಹೋಗಲಿ ಯಾರನ್ನ ಹೇಳ್ತಾರ ಬುದ್ಧಿಮಾನ ಇಲ್ಲ. ಎಲ್ಲ ದುಃಖನೂ ನೀವೇ ಅನುಭವಿಸ್ಬೇಕು, ಸಂತೋಷವೂ ನೀವೇ ಅನುಭವಿಸ್ಬೇಕು, ಎಲ್ಲವೂ ಅದೇ ಥರ. ಅದರಿಂದ ಅಲ್ಲಿ ತುಂಬ ಪಾಲಿಗಮಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದರಿಂದ ಸ್ಟೆಬಿಲಿಟಿ ಕಡಿಮೆ ಅಲ್ಲಿ ಅಂತ. ಏನಾದರೂ ಒಂದು ಸಂದೇಶ ನೀವು ಕೊಡಬಹುದು ಅಂದರೆ ನನ್ನ ಪ್ರಶ್ನೆಯ ಮುಖ್ಯ ಉದ್ದೇಶನೇ ತುಂಬ ನರಳುತ್ತಾರೆ, ಹೇಳ್ಕೊಳಕ್ಕಾಗದೆ ವರ್ಷಾನುಗಟ್ಲೆ. ಕೆಲವರು ನರಳಿನೇ ತಮ್ಮ ಜೀವನ ಕಳೆದು ಹೋಗಿರ್ತಾರೆ. ಅಂಥ ಯಂಗ್ಸ್ಟರ್ಸ್ ಇದ್ರೆ, ಯುವಕರು ಅಥವಾ ಯುವ ಹೃದಯಗಳಿದ್ರೆ, ನಿಮ್ಮ ಕಡೆಯಿಂದ ಒಂದು ಸಂದೇಶ ಈ ವಿಷಯವಾಗಿ. ಗೇ ಕಮ್ಯುನಿಟಿ ನಾಟ್ ಟು ವರಿ, ನಾಟ್ ಟು ಬಾದರ್. ಆಮೇಲೆ ಇವಾಗಿನ ನಮ್ಮ ಸೊಸೈಟಿಯಲ್ಲಿ ಹೇಗಿದೆ ಅಂದರೆ ಅಕ್ಸೆಪ್ಟೆನ್ಸ್, ನಾನು ಹೇಳಿದ ಹಾಗೆ ಹಿಂದಿನಗಿಂತ ಚೆನ್ನಾಗಿದೆ. ಬಟ್ ಅವರಿಗೆ ನೀವು ಒಂದು ಸಂದೇಶ ಕೊಡಬಹುದು ಅನ್ನೋದಾದರೆ, ಮಾನಸಿಕವಾಗಿ ಫಸ್ಟು ಧೈರ್ಯ ತಗೊಳ್ಳಿ,
ನಿಮ್ಮಿಂದ ಯಾವುದೇ ತಪ್ಪಾಗ್ತಾ ಇಲ್ಲ. ಸೊ ಬಹುತೇಕರು ತಾವು ತಪ್ಪು ಮಾಡ್ತಿದ್ವಿ, ತಾವು ಶಾಪಗ್ರಸ್ತರು ಅಂದ್ಕೊಂಡಿರ್ತಾರೆ. ಅಲ್ಲ, ನೀವು ವರಪುತ್ರರೇ, ನೀವು ಎಲ್ಲರಂತಲೇ ವರಪುತ್ರರೇ. ಸೊ ಅದರಿಂದ ನಿಮ್ಮನ್ನು ನೀವು ಒಪ್ಪಿಕೊಂಡು ಧೈರ್ಯದಿಂದ ಅದನ್ನು ಇದು ಮಾಡ್ಕೊಳ್ಳಿ. ಅದು ಆರಂಭದಲ್ಲಷ್ಟೇ ಸಮಸ್ಯೆ, ಆರಂಭದ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ ಅದು. ಆಮೇಲಕ್ಕೆ ನಿಮಗೆ ಒಳ್ಳೆಯ ಜೀವನ ಇದಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸಮುದಾಯ ಜೊತೆಲಿ ಸೇರ್ಕೊಳ್ಳಿ. ನಿಮ್ಗೆ ಏನಾಗುತ್ತೆ ಅಂದರೆ, ನಿಮ್ಗೆ ಯಾವುದು ಬೇರೆ ಕಮ್ಯುನಿಟಿ ಜೊತೆಯಲ್ಲೇ ಇದ್ರಿ, ಯಾವಾಗಲೂ ಇದ್ರ ಜೊತೆಯಲ್ಲೇ ಇದ್ದರೆ ಅವ್ರು ಯಾವಾಗಲೂ ನಿನ್ನನ್ನು ಕೀಳಾಗಿ ಕಾಣ್ತಾ ಇರ್ತಾರೆ. ಬಟ್ ನಿನ್ನದೇ ಒಂದು ಸಮುದಾಯಕ್ಕೆ ಹೋಗಿ ಸೇರ್ಕೊಂಬಿಟ್ರೆ ನಿಂಗೆ ಧೈರ್ಯ ಬರೋಕ್ಕೆ ಶುರು ಆಗುತ್ತೆ. ಎಲ್ಲರನ್ನ ನೋಡಿದ ತಕ್ಷಣ ಅಯ್ಯಪ್ಪ, ನನ್ನ ಥರದವ್ರು ಇಷ್ಟೊಂದು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ, ಕಡಿಮೆ ಇಲ್ಲ, ನಾನು ಅವರಲ್ಲೊಬ್ಬ ಅಂತಂದಾಗ ಧೈರ್ಯ ಬರುತ್ತೆ. ಯಾಕೆಂದರೆ ಸಂಘ ಸಿಕ್ತು ಅಂದರೆ ಶಕ್ತಿ ಬಂದುಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಪ್ರಾಮಾಣಿಕವಾಗಿ. ಆಮೇಲೆ ಯಾವುದೇ ಕಾರಣಕ್ಕಾಗಿ ನಿಮಗೆ ಹೆಣ್ಣಿನಲ್ಲಿ ಆಸಕ್ತಿ ಇಲ್ಲ ಅಂದರೆ ಮದುವೆ ಆಗಬೇಡಿ. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಆ್ಯಕ್ಚುಲಿ. ಇಬ್ಬರು ಜೀವನ ಹಾಳಾಗುತ್ತೆ. ಅವಳದು ಹೆಚ್ಚು ಹಾಳಾಗುತ್ತೆ ನಿಮ್ದಕ್ಕಿಂತ. ಐ ಆಮ್ ಮೋರ್ ಕನ್ಸರ್ನ್ಡ್ ಅಬೌಟ್ ದ ಗರ್ಲ್. ಓಕೆ, ಅವಳದು ಹೆಚ್ಚು ಹಾಳಾಗುತ್ತೆ. ಸೊ ದಯವಿಟ್ಟು ಆಮೇಲೆ ಅಪ್ಪ ಅಮ್ಮ ಅನಾವಶ್ಯಕವಾಗಿ ಬಲವಂತ ಮಾಡಬೇಡಿ. ಮಕ್ಕಳು ಮದುವೆ ಆಗಿಲ್ಲ ಅಂದರೆ ಬಿಡಪ್ಪ, ನಿನಗೆ ಇಷ್ಟ ಇದ್ದರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಸ್ಪಷ್ಟವಾಗಿರಿ. ನೀವು ವಿಪರೀತವಾಗಿ ಬಲವಂತ ಮಾಡೋಕ್ಕೆ ಶುರು ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮದುವೆ ಆಗಲೇಬೇಕು ಅಂತ. ಸೊ ವಿಚ್ ಆರ್ ಕಾಸಿಂಗ್ ಪ್ರಾಬ್ಲಮ್. ಆ್ಯಕ್ಚುಲಿ ಸೊಸೈಟಿಯಲ್ಲಿ ತುಂಬ ತೊಂದರೆ ಕೊಡುತ್ತೆ. ಸೊ ಅದು ಇಲ್ಲ ಅಂತಂದರೆ ಸೊ ಚೆನ್ನಾಗೇ ಇರುತ್ತೆ ಸೊಸೈಟಿ. ಸೊ ಅದನ್ನು ಇದು ಮಾಡ್ಕೊಳ್ಳಿ, ನೀವು ಧೈರ್ಯ ವಹಿಸಿ. ಆಮೇಲೆ ಏನೋ ಸಹಾಯ ಬೇಕಂದರೆ ಸಹಾಯವಾಣಿಗಳು ಬೇಕಾದಷ್ಟಿವೆ. ಗೇ ಕಮ್ಯುನಿಟಿಗೆ ಬೆಂಗಳೂರಲ್ಲೂ ಇದೆ, ಎಲ್ಲ ಕಡೆಯಲ್ಲೂ ಸಹಾಯವಾಣಿಗಳು ಇದ್ದೇ ಇರುತ್ತೆ. ಅದರ ಅಪ್ರೋಚ್ ಮಾಡಿ, ನೀವು ಅಪ್ರೋಚ್ ಮಾಡಿ ಸಹಾಯವನ್ನು ತಗೊಳ್ಳಿ. ಅವ್ರು ಹೆಲ್ಪ್ ಮಾಡ್ತಾರೆ, ಎಲ್ಲ ರೀತಿಯಿಂದಲೂ ಹೆಲ್ಪ್ ಮಾಡ್ತಾರೆ. ನಿಮಗೇನು ಬೇಕು, ಹೇಗೆ ಬೇಕು ಅನ್ನುವಂಥದ್ದು. ಸೊ ದ್ಯಾಟ್ ಯು ಹ್ಯಾವ್ ಟು ಟೇಕ್ ಮೇನ್ ಕರೇಜ್. ಯು ಹ್ಯಾವ್ ಟು ಹ್ಯಾವ್ ದ ಕರೇಜ್. ಧೈರ್ಯ ಬೇಕು ಸತ್ಯವನ್ನು ಒಪ್ಕೊಳ್ಳೋದಕ್ಕೆ. ಸತ್ಯವನ್ನು ಒಪ್ಕೊಳ್ಳೋದಂದ್ರೆ ಧೈರ್ಯವೇ ಯಾವತ್ತು. ಸೊ ಧೈರ್ಯನೇ ಮುಖ್ಯ ಅಂತ. ಒಂದು ಸುಂದರವಾದ ಸಂದೇಶದ ಜೊತೆಗೆ ಇವಾಗ ನಿಮ್ಮ ಬರವಣಿಗೆ ಬನ್ನಿ. ಅದಕ್ಕೆ ಯಾಕೆ ಬರವಣಿಗೆ, ಮ್ಯಾಥ್ಸು, ಇಂಜಿನಿಯರಿಂಗು ಎಲ್ಲಿಯ ಸಂಬಂಧ? ಹೌದು ಅಲ್ವಾ? ಯಾವಾಗ ನಿಮಗೆ ಏನು ಇನ್ಸ್ಪೈರ್ ಮಾಡ್ತು? ನಾನು ಸಣ್ಣ ಕಥೆಗಳಿಂದ ಆರಂಭಿಸಬೇಕು, ನಾನು ಕಥೆಗಾರನಾಗಬೇಕು, ಬರವಣಿಗೆ ಬರಿಬೇಕು, ನಿಮ್ಮನ್ನು ಇನ್ಸ್ಪೈರ್ ಮಾಡಿದ್ದು ಯಾವ ವಿಷಯ ಅನಿಸುತ್ತೆ. ನನಗೂ ಇದು ಭಾಳ ವಿಚಿತ್ರ ಅನಿಸುತ್ತೆ. ನಾನು ಒಬ್ಬ ಲೇಖಕ ಆಗ್ತೀನಿ ಅಂತ ಕನಸು ಕಂಡವನಲ್ಲ. ನಂಗೆ ಗೊತ್ತಿರಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಇಂಜಿನಿಯರಿಂಗು, ಒಳ್ಳೆ ಇಂಜಿನಿಯರ್ ಆಗ್ತೀನಿ, ಒಳ್ಳೆ ಸಂಬಳ ತಗೊಳ್ತೀನಿ, ಬರೀ ಅದೇ ತಲೆಯಲ್ಲಿತ್ತು ನನಗೆ. ಯಾವತ್ತೂ ನಾನು ಲೇಖಕನಾಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಓದ್ಕೊಂಡಿದ್ದೆ, ಸಾಹಿತ್ಯದಲ್ಲಿ ಒಲವಿತ್ತು, ಓದ್ಕೊಂಡಿದ್ದೆ, ಅದೆಲ್ಲ ಇತ್ತಾಗಲಿ. ಬಟ್ ಬರೀಬಲ್ಲೆ ಅಂದ್ಕೊಂಡಿರಲಿಲ್ಲ. ಅದು ಹೆಂಗೋ ಇಲ್ಲಿ ಕೊಚ್ಚಿನ್ನಲ್ಲಿದ್ದೆ ನಾನು ಅವಾಗ. ಎರ್ನಾಕುಲಮ್ ಅಂತೀವಲ್ಲ, ಎರ್ನಾಕುಲಮ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು 1.5 ವರ್ಷದಲ್ಲಿ ಕೆಲಸ ಮಾಡಿದಾಗ ತುಂಬ ಒಂಟಿತನ ಕಾಡ್ತು ನನಗೆ. ವಿಪರೀತ ಅಂದರೆ ವಿಪರೀತ. ನನಗೆ ಏನೂ ಹೇಳ್ಕೊಳೋಕ್ಕೆ ಇಲ್ಲ ಅನ್ನೋಕ್ಕೆ ಶುರು ಆಗ್ಬಿಡ್ತು. ಅದು ಏನಾಗಿತ್ತಂದರೆ ಆ ಟೈಮ್ನಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಮನೆ ಅಂತೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಆಗಲೇ. ನನಗಂತೂ ಮದುವೆ ಆಗಲ್ಲ ಅಂತ ಗೊತ್ತಿತ್ತು ನನಗೆ, ನಾನು ಮದುವೆ ಆಗಲ್ಲ ಅಂತ. ಅಯ್ಯಪ್ಪ, ಇದು ಏನು ಮಾರಯ್ಯ, ನನ್ನ ಐಡೆಂಟಿಟಿ ಏನು, ವಾಟ್ ಈಸ್ ಮೈ ಐಡೆಂಟಿಟಿ ಅಂತ ತುಂಬ ಇದ್ದಾಗ ಬರಿಬೇಕು ಅಂತ ನಾನು ಬರೆಯೋಕ್ಕೆ ಟ್ರೈ ಮಾಡೋಣ, ಬರಿಬೋದೇನೋ ನಾನು ಅಂತ. ಯಾಕೆಂದರೆ ಹಿಂದೊಮ್ಮೆ ಸ್ವಲ್ಪ ಅಟೆಂಪ್ಟ್ಸ್ ಮಾಡಿದ್ದೆ, ಚಿಕ್ಕನ್ನಲ್ಲಿ ಏನೋ ಬರೆದು ಸುಮ್ಮನೆ ಅಸೈನ್ಮೆಂಟ್ ಥರ ಬರೆದು ಸಕ್ಸಸ್ ಆಗಿದ್ದೆ ನಾನು. ಗೊತ್ತಿತ್ತು ನನಗೆ ಅದರಲ್ಲಿ ಏನೋ ಇರ್ಬೋದು ಅಂತ. ಸೊ ಅದರಿಂದ ಬರ್ದ ಮೊದಲನೇ ಕಥೆಯಿಂದಲೇ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ನನಗೆ. ಮೊದಲು ವಸುಮತಿ ಉಡುಪ ವೆರಿ ನಂಗೆ ಗೊತ್ತೇ ಇಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಸೊ ಆಗ ತರಂಗದಲ್ಲಿ ಏನು ಮಾಡ್ತಿದ್ರು ಅಂದರೆ ಒಂದು ವಿಳಾಸ ಕೊಡ್ತಿದ್ರು, ಲೇಖಕರ ವಿಳಾಸ. ನೋಡಿ, ಆಗಿನ ಕಾಲದ ಫೇಸ್ಬುಕ್ ಅದು ವಿಳಾಸ. ವಿಳಾಸ ಕೊಟ್ಬಿಟ್ರೆ ಅವ್ರಿಗೆ ಲೆಟರ್ ಬರೀತಿದ್ವಿ ನಾವು, ಪತ್ರಗಳು. ಸೊ ಪತ್ರಕ್ಕೆ ಬರೀತಿದ್ರು ಪಾಪ. ರೆಸ್ಪಾನ್ಸ್ ಹಾಕಿ ಮಾಡಿದ್ರು. ಮೇಡಮ್ ಓದ್ಬಿಟ್ಟು ನನ್ನ ಕತೆ ಓದ್ಬಿಟ್ಟು ಚೆನ್ನಾಗಿ ಬರ್ತಿದ್ದೀರಾ ನೀವು, ನನಗೆ ಕಳಿಸಿರೋ ಬದಲು ಇದು ಯಾರಿಗಾದ್ರು ಪತ್ರಿಕೆ ಕಳಿಸಿರೋ ಬರ್ತಾ ಇತ್ತಿದ್ದು, ಚೆನ್ನಾಗಿ ಎಷ್ಟು ಒಳ್ಳೆ ಕತೆ ಬರೀತೀರಾ ನೀವು ಅಂತ ಹೇಳಿ ಇದು ಮಾಡಿದ್ರು. ಮೊದಲ ಕಥೆ ಯಾವುದು? ನನ್ನ ಮೊದಲನೇ ಕತೆ ಇಂಥ ವಿಚಿತ್ರ ಅಂದರೆ ಒಂದು ಇದು ಬರೆದಿದ್ದೀನಿ, ಹುಲಿಗೆ ಹೂವು ಅಂತ ಒಂದು ಕತೆ ಬರೆದಿದ್ದೆ. ಮನುಷ್ಯ ಸಂಕಲನದಲ್ಲಿ ಇದೆ ಅದು. ಅದು ಒಂದು ದಲಿತ ಹೆಣ್ಣು ಮತ್ತು ಬ್ರಾಹ್ಮಣ ಹುಡುಗನ ಮಧ್ಯದ ಒಂದು ಸಂಘರ್ಷದ ಬಗ್ಗೆ ಬರೆದಿರೋ ಕತೆ. ಅದು ಚೆನ್ನಾಗಿದೆ. ಅದು ಕತೆ ಅಂದರೆ ಕಾಲ್ಪನಿಕ. ನನಗೆ ಆ ಜಗತ್ತು ಗೊತ್ತಿಲ್ಲ, ದಲಿತ ಜಗತ್ತು ಹೆಚ್ಚು ಗೊತ್ತಿಲ್ಲ. ಬಟ್ ಐ ಸ್ಟ್ರೈಲ್ ಟು ಇಟ್. ಏನಾಗ್ತಿತ್ತು ಅಂದರೆ, ನನ್ನ ಕ್ಲಾಸ್ಮೇಟ್ ನನ್ನ ಪಕ್ಕಕ್ಕೆ ಕೂಡುವ ಒಬ್ಬ ಹುಡುಗ, ಅವನು ನಮ್ಮ ಮನೆಗೆ ರಾತ್ರಿ ಭಿಕ್ಷಕ್ಕೆ ಬರ್ತಿದ್ದ ಅವನು. ಓಕೆ, ಸೊ ಅವರಪ್ಪ ದಾಸಪ್ಪ, ಅವ್ನು ಭಿಕ್ಷಕ್ಕೆ ಬರ್ತಾ ಇದ್ದ. ನಾವಿಬ್ಬರು ಅವನಿಗೆ ಭಿಕ್ಷೆ ಹಾಕಿದ್ಮೇಲೆ ನಾನು ಹೋಮ್ವರ್ಕ್ ಮಾಡಿದೆ ಅಂತೆಲ್ಲ ಕೇಳ್ತಿದ್ದೆ ನಾನು ಅವನ್ನ. ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಇರ್ತಾರಲ್ಲ,
ಅವಾಗೇನೂ ಅನಿಸೇ ಇಲ್ಲ ನನಗೆ ಆ್ಯಕ್ಚುಲಿ. ಆಮೇಲೆ ಪ್ರಶ್ನೆ ಮಾಡ್ತಿದ್ದೆ, ಪೀಪಲ್ ಕ್ಯಾಂಟ್ ಇವನ್ ಬಿಲೀವ್ ಇದು, ನನ್ನ ಪಕ್ಕ ಕೂತು ಹುಡುಗನೇ ನಮ್ಮ ಮನೆಗೆ ರಾತ್ರಿ ಭಿಕ್ಷೆಗೆ ಬರ್ತಾ ಇದ್ದ ಕೇಳಿಕೊಂಡು ಅಂತ ಅನ್ನೋಂಥದ್ದು ಅದು ತುಂಬ ಕಾಡ್ತಿತ್ತು ನನಗೆ. ಎಷ್ಟು ಚೆನ್ನಾಗಿದ್ವಲ್ಲ ನಾವೆಲ್ಲ, ಫ್ರೆಂಡ್ಸೇ ಇದ್ವಿ ನಾವು, ಯಾರು ಏನು ತೊಂದರೆ ಇರಲಿಲ್ಲ. ಅವನು ನನ್ನ ಫ್ರೆಂಡೇ, ಅವ್ನು ಕ್ಲಾಸ್ನಲ್ಲಿ ಒಂದೇ ನಾವು ಫ್ರೆಂಡು. ಸೊ ಅವಾಗ ಏನು ಮಾಡಿದೆ, ಅದನ್ನು ಹೆಣ್ಣು ಮಾಡಿದ್ದೀನಿ ಅಷ್ಟೇ ನಾನು. ಹುಡುಗನ ಪರನ ಹುಡುಗಿ ಮಾಡಿಬಿಟ್ಟೆ ನಾನು. ಮಾಡಿಬಿಟ್ಟು ಅವಳು ಒಂದು ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ತಲೆಯಲ್ಲೇ ನನಗೆ, ಒಬ್ಬ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ಟು ಇದು ಮಾಡಬೇಕು, ಅವಳು ತನ್ನ ಹಕ್ಕನ್ನು ಸಾಧಿಸಬೇಕು ಅಂತ ಬರ್ತಿದ್ದೆ ನಾನು ಅದನ್ನು. ಸೊ ಇಟ್ಸ್ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ, ಕಾಲ್ಪನಿಕ ಬಟ್ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅದು ಆ ಥರ ಬರೆದೆ. ಆಮೇಲೆ ಬೇರೆ ಜಗತ್ತಿಗೆ ಬಂದುಬಿಟ್ಟೆ ನಾನು. ತುಂಬ ಈ ಮಾಧ್ವ ಬ್ರಾಹ್ಮಣ ಮನೆತನದ ಕಥೆಗಳು ಹೆಚ್ಚು ಬರೆದೆ ನಾನು. ಬಟ್ ಅಲ್ಲಿಗೆ ನಿಂತಿಲ್ಲ ನಂದು. ಎಲ್ಲ ಹೆಂಗಾಗಿದೆ ಅಂದರೆ ಜರ್ನಿ, ನಾನು ಒಂದು 4-5 ವರ್ಷಕ್ಕೆ ಸಬ್ಜೆಕ್ಟ್ ಬದಲಾಯಿಸ್ಕೊಂಡ್ಬಿಟ್ಟು ನನ್ನ ಬದಲಾಗಿದೆ. ನೀವು ಹೇಳಿದ್ ನೋಡಿ, ಇವಾಗೆಲ್ಲ ಅತ್ಯಂತ ಪ್ರಸಿದ್ಧವಾದ ತೇಜೋತುಂಗ ಭದ್ರಾ ಅಂತ. ಒಂದು ಕಾಲಕ್ಕೆ ನಾನು ಅತ್ಯಂತ ಪ್ರಸಿದ್ಧ ನಮ್ಮಮ್ಮ ಅಂದರೆ ನಂಗೆ ಇಷ್ಟ ಅಂತ, ಭಾಳ ಇಷ್ಟಪಡ್ತಿದ್ರು ಎಲ್ಲರೂ ನಮ್ಮಮ್ಮ ಅಂದರೆ ನಂಗೆ ಇಷ್ಟನ. ಆಮೇಲೆ ಮೋಹನ ಸ್ವಾಮಿ ಬಂತು. ಎಷ್ಟು ಜನ ಮೋಹನ್ ಸ್ವಾಮಿ ಬಗ್ಗೆ ಮಾತಾಡಿದರು, ಕೆಲವು ಕಾಲ ಹಂಪಿ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡ್ತಿದ್ರು. ಸೊ ದ್ಯಾಟ್ಸ್ ಶೋಸ್ ಇವೆಲ್ಲವೂ ಬೇರೆ 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 ಥರದ ಬರವಣಿಗೆಗಳು, ಯಾವ ಒಂದ್ರ ಥರ ಒಂದಿಲ್ಲ ಅನ್ನೋ. ಅದು ಹೆಂಗೆ ನೀವು ಅಂದರೆ ಒಂದೇ ಜಾನರಿನ ಕಥೆಗಳನ್ನು ಬಹಳಷ್ಟು ಲೇಖಕರು ಬರೆದಿರೋದನ್ನು ನಾವು ನೋಡಿದ್ದೀವಿ. ಬಟ್ ನಿಮ್ಮದು ಇಷ್ಟು ವರ್ಷಗಳಾದಮೇಲೆ ಬದಲಾವಣೆ ಆಗಬೇಕು ಅಂತಲೇ ಇರುತ್ತಾ? ಏನು ಥಾಟ್ ಪ್ರೋಸೆಸ್ ಓಡ್ತಾ ಅಲ್ಲ, ಅದು ಹೆಂಗೇನ್ರಿ, ಸಂಗೀತಗಾರರು ಇದ್ದಂಗೆ ಒಂದೇ ರಾಗ ಹೆಂಗೆ ನುಡಿಸ್ತಾರೆ ಸಂಗೀತಗಾರರು. ಸೊ ರಾಗ ನುಡಿಸ್ತಾ ಇರ್ತಾರೆ, ಅದಾದ್ಮೇಲೆ ಇನ್ನೊಂದು ರಾಗಕ್ಕೆ ಹೋಗಬೇಕು ಅನಿಸುತ್ತೆ. ಶಿವರಂಜನಿ ಹೇಳ್ತಾ ಇದ್ರೆ, ಶಿವರಂಜನಿ ಸಾಕಷ್ಟು ಏನಪ್ಪ ದುಃಖದ ರಾಗ, ಆ್ಯಕ್ಚುಲಿ ದುಃಖವನ್ನು ಉತ್ಪಾದಿಸುತ್ತೆ ಶಿವರಂಜನಿ. ಸಾಮಾನ್ಯ ಸಿನಿಮಾದಲ್ಲಿ ತುಂಬ ಬಳಸ್ತಾರೆ ಅದನ್ನು. ಸೊ ಶಿವರಂಜನಿ ರಾಗವನ್ನೇ ಯಾವಾಗಲೂ ಹೇಳೋಕ್ಕಾಗಲ್ಲ, ನಿಮಗೆ ಬರಬೇಕು, ತೋಡಿಗೆ ಬರಬೇಕು, ಉತ್ಸಾಹ ಬರುತ್ತೆ ನಿಮಗೆ. ಒಂಥರ ತೋಡಿ ಅಂದರೆ ಕರ್ನಾಟಕ ತೋಡಿ, ಸೊ ಹಿಂದೂಸ್ತಾನಿ ತೋಡಿ ಬೇರೆ ಮತ್ತೆ. ಸೊ ಕರ್ನಾಟಕ ತೋಡಿಯಲ್ಲಿ ಉತ್ಸಾಹ ಇರುತ್ತೆ ನಮಗೆ, ಅದನ್ನು ಇದು ಮಾಡಿ ಆನಂದ ಭೈರವಿಗೆ ಬರಬೇಕು. ಸೊ ಅದು ನಿಮಗೆ ಬದಲಾವಣೆ ಬೇಕೇ ಬೇಕು ಮನುಷ್ಯಂಗೆ. ನಿಮ್ಮದೇ ವೃತ್ತಿ ಆದ್ರೂ ಅಲ್ಲಿ ತುಸು ಬದಲಾವಣೆಗಳು ಆಗ್ತಾ ಇರಬೇಕು, ಇಲ್ದಿದ್ರೆ ಅದು ರೊಟೀನ್ ಆಗಿಬಿಡುತ್ತೆ ನಿಮಗೆ ಆ್ಯಕ್ಚುಲಿ. ಸೊ ಆ ಬಿಸಿ ಕಲ್ಲಲ್ಲಿ ಬರೀ ಅಕ್ಕಿ ಹಿಟ್ಟೆ ಹಾಕೋದಲ್ಲ, ಕೆಲವೊಮ್ಮೆ ರಾಗಿ ಬೀಸಬೇಕು, ಕೆಲವೊಮ್ಮೆ ಜೋಳ ಬೀಸಬೇಕು, ಕೆಲವೊಮ್ಮೆ ಇದು ಕಡಲೆ ಬೀಸಬೇಕು, ಗೋಧಿ ಬೀಸಬೇಕು, ಎಲ್ಲ ಬೀಸಬೇಕಲ್ಲ ಮತ್ತೆ ನೀವು. ಸೊ ಆ ನಿಟ್ಟಿನಲ್ಲಿ ನೀವು ಬೇರೆ ಬೇರೆ ಮಾಡ್ತಾ ಹೋಗ್ಬೇಕಾಗತ್ತೆ ಅಂತ. ಸೊ ಅದರಿಂದ ನಾನು ಬದಲಾಗಿದ್ದು, ನಾನು ಮುಂದೂ ಬೇರೆ ಬರಿತೀನಿ ಅಂತ ಅನ್ಸುತ್ತಪ್ಪ, ನಂಗಂತೂ ಹಿಂಗೆ ಇರ್ತೀನಿ ಅಂತ ಅನ್ಸಲ್ಲ. ಅದು ಇನ್ನೂ ಗೊತ್ತಿಲ್ಲ ನನಗೆ. ತುಂಬ ಇವಾಗ ನನಗೆ ಈ ಮಾಡರ್ನ್ ಹುಡುಗರಿಗೆಲ್ಲರೂ, ನಮ್ಮ ಹೊಸ ಹುಡುಗರಿಗೆಲ್ಲರಿಗೂ ಥ್ರಿಲ್ಲರ್ಸ್ ಭಾರಿ ಇಷ್ಟ ಆ್ಯಕ್ಚುಲಿ. ಎಷ್ಟು ಇಷ್ಟಪಡ್ತಾರೆ ಥ್ರಿಲ್ಲರ್ಸ್ನ ಅಂತಾರೆ. ತೇಜಸ್ವಿ ಅಂತೂ ಥ್ರಿಲ್ಲರ್ಸ್ ಜೊತೆಯಲ್ಲಿ ಒಳ್ಳೆ ಸಾಹಿತ್ಯ ಕೃತಿ ಬರಿಬೋದು. ಥ್ರಿಲ್ಲರ್ ಅಂದ ತಕ್ಷಣ ಅದೇನು ಚೀಪ್ ಅಂತಲ್ಲ ಅದು ಆ್ಯಕ್ಚುಲಿ. ಥ್ರಿಲ್ಲರ್ಸನ್ನು ಒಳ್ಳೆ ಕೃತಿಯನ್ನೇ ಬರೆದು ನೀವು ಥ್ರಿಲ್ಲಿಂಗ್ ಎಲಿಮೆಂಟ್ ಇಟ್ಕೊಳ್ಬೋದು. ಈಗ ಕರ್ವಾಲವ್ ಬರ್ದಂಗೆ, ಚಿದಂಬರ ರಹಸ್ಯ ಬರ್ದಂಗೆ, ಜುಗಾರಿ ಕ್ರಾಸ್ ಬರ್ದಂಗೆ, ಅವೆಲ್ಲ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಅದರಲ್ಲೆಲ್ಲ ಅಲ್ಲ. ಅದು ತುಂಬ ಇಷ್ಟಪಡ್ತಾರೆ. ನಾನು ಅಂಥದ್ದೊಂದು ಬರೆಯೋಣ ಅಂತ ಅಂದ್ಕೊಳ್ತಿದ್ದೀನಿ. ಗೊತ್ತಿಲ್ಲ ಯಾವ್ದು ದಕ್ಕಬೇಕಲ್ಲ. ನನ್ನ ಅದೃಷ್ಟನೂ ಬೇಕು, ಓದುಗರ ಅದೃಷ್ಟನೂ ಬೇಕು. ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಈ ಕತೆ ಸಾಹಿತ್ಯ ಅನ್ನೋದಿದೆ ಅಲ್ಲ, ಇದೊಂಥರ ನಾವು ಸಾಹಿತ್ಯಕ್ಕೆಲ್ಲ ಒಡತಿ ಸರಸ್ವತಿ ಅಂತ ಅಂದ್ಕೊಂಡ್ರೆ, ಶಿ ಈಸ್ ಲೈಕ್ ಎ ಪ್ರಾಜೆಕ್ಟ್ ಮ್ಯಾನೇಜರು. ಆಯಿತಾ, ಅವಳು ಪ್ರಾಜೆಕ್ಟ್ ಮ್ಯಾನೇಜರಾಗಿ ಏನು ಮಾಡ್ತಾಳೆ, ನಿಮಗೊಂದು ಪೀಸ್ ಕೋಡಿಂಗ್ನ ಕೊಡ್ತಾಳೆ. ನೀನು ಇದನ್ನು ಮಾಡು, ನೀನು ಇದನ್ನು ಮಾಡು, ನೀನು ಇದನ್ನು ಮಾಡು ಅಂತ. ಯಾವ್ದು ಕೊಡ್ತಾಳೋ ಗೊತ್ತಿಲ್ಲ ನಮಗೆ, ಯಾವ ಪೀಸ್ ನಮಗೆ ಬರುತ್ತೋ ಪ್ರೋಗ್ರಾಮಿಂಗು, ಅದನ್ನು ನಾವು ಬರಿತೀವಿ. ಒಟ್ಟಾರೆ ಸಾಹಿತ್ಯದ ಉದ್ದೇಶ ಏನನ್ನೋದು ಆ ಪ್ರಾಜೆಕ್ಟ್ ಮ್ಯಾನೇಜರಿಗೆ ಗೊತ್ತಿರುತ್ತೆ ಹೊರತಾಗಿ ನಮಗೆ ಗೊತ್ತಿರಲ್ಲ. ಸೊ ಆದ್ದರಿಂದ ನಮ್ಮ ಪಾಲಿಗೆ ಬಂದಂಥ ಒಂದು ಟಾಸ್ಕ್ ಏನಿರುತ್ತೋ ಅದನ್ನು ನಾವು ಕಂಪ್ಲೀಟ್ ಮಾಡಿಕೊಡ್ಬೇಕಷ್ಟೇ. ಸೊ ಬೇರೆ ಏನು ದಾರಿ ಇಲ್ಲ. ಸೊ ಐಲ್ ಸಿ ವಾಟ್ ಈಸ್ ಗೋಯಿಂಗ್ ಟು ಕಮ್. ಇವಾಗಂತೂ ಬರೀ ಓದ್ತಾ ಇದ್ದೀನಿ, ಕೂತ್ಕೊಂಡು ಓದೋದು, ಹಗಲು ರಾತ್ರಿ ಓದೋದು. ಕಥೆಗಳ ಆಯ್ಕೆ ಹೆಂಗೆ ನಿಮ್ಮದು? ಸಾಂದರ್ಭಿಕನ ಅಥವಾ ಹಿಂಗಿದ್ದೇ ಸೆಟ್ ಆಫ್ ಓದುಗರನ್ನ ಕಾನ್ಸಂಟ್ರೇಟ್ ಮಾಡಿ ಬರೀತೀರಾ? ಓದುಗರು ಮುಖ್ಯ. ಫಸ್ಟು ಓದುಗರು ತಲೆಯಲ್ಲಿ ಬರಲ್ಲ ಅನಿಸುತ್ತೆ. ನನಗೆ ಏನೋ ಒಂದು ಕಾಡಬೇಕು ಸಂಗತಿ ಅಲ್ವಾ. ಸೊ ಇವಾಗ ಏನಾಗುತ್ತೆ ಅಂದರೆ, ದಿನನಿತ್ಯದ ಬದುಕಿನಲ್ಲೇ ಯಾವುದೋ ಸಂಗತಿ ನಿಮಗೆ ಕಾಡ್ಬಿಡುತ್ತೆ. ಅಪ್ಪ ಮಾರಾಯ ಇದೇನಿದು ಹೀಗಿದೆ ಅನ್ನುವಂಥದ್ದು. ಅಂದರೆ ಉದಾಹರಣೆ ನಿಮಗೆ ಹೇಳ್ತೀನಿ ನಾನು. ಸೊ ನಾನು ಸಣ್ಣವನಿದ್ದಾಗ ನಾನು ಸ್ಕೂಲ್ಗೆ ಹೋಗ್ಬೇಕಲ್ಲಕ್ಕೆ ಏನಾಯ್ತಂದರೆ, ನಾನು ಸ್ಕೂಲಿಂದ ಹೋಗೋ ದಾರಿಯಲ್ಲಿ ಒಂದು ಗಿರಣಿ ಇತ್ತು
ಜಿನ್ ಅಂತೀವಲ್ಲ, ಗಿರಣಿ ಅಂತೀವಲ್ಲ, ಅದಿತ್ತು ನಮಗೆ. ಆ ಗಿರಣಿಯಲ್ಲೆಲ್ಲ ಹಿಟ್ಟು ಹಾಕಿಸ್ಕೊಳ್ಳೋ ಗಿರಣಿ ಅದು. ಅಲ್ಲಿ ಏನಾಗಿದೆ, ನನ್ನ ಕ್ಲಾಸ್ಮೇಟ್ ಅವನನ್ನು ಅವ್ರ ಅಮ್ಮ ಸರಿಗೆ ಹೊಡಿತಾ ಇದ್ಲು ಆ ಸ್ಕೂಲ್ಗೆ ಹೋದರಲ್ಲಿ. ನಾನು ಯಾಕೆ ಹೊಡಿತಿದ್ದಾಳಿಕೆ ಅಂತ ಹೋದೆ, ನಾನು ಕುತೂಹಲದಿಂದ ಹೋದೆ. ಏನು ಆ ಕಾಲದಲ್ಲಿ ಫ್ರೆಂಡಿಗೆ ಹೊಡೆದ್ರೆ ಚೆನ್ನಾಗಾಯ್ತು, ಖುಷಿ ಆಗ್ತದೆ ಆ್ಯಕ್ಚುಲಿ, ನಮಗೆಲ್ಲ ಹಂಗಿರುತ್ತೀವಲ್ಲ ಸ್ವಭಾವ ಆ ಥರ. ಬಟ್ ನಾನೇನೋ ಕುತೂಹಲದಿಂದ ಹೋದೆ, ಯಾಕೆ ಹೊಡಿತಿದ್ದೆ ಅಂದರೆ ಅವ್ರ ತಾಯಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾ ಇದ್ದಾರೆ, ಅವ್ನು ಏನು ಮಾಡಿದ್ದಾನೆ, ಅವರಮ್ಮ ₹2 ಕೊಟ್ಟು ಕಳಿಸಿದ್ದಾಳೆ, ಇದು ಹಾಕಿಸ್ಕೊಂಬ ಅಂತ, ಹಿಟ್ಟು ಹಾಕಿಸ್ಕೊಂಬ ಅಂತ. ಅದನ್ನು ಆ ಕಾಳುಗಳಲ್ಲಿ ಇಟ್ಬಿಟ್ಟು ಅದನ್ನ ಹಾಗೆ ಹಾಕ್ಬಿಟ್ಟಿದ್ದಾನೆ. ಅದು ಪುಡಿ ಪುಡಿ ಆಗಿಬಿಟ್ಟಿದೆ ಅದು. ಇವಾಗ ಅವ್ನು ಹಣ ಕೊಡು ಅಂತ ಕೇಳ್ತಾ ಇದ್ದಾನೆ ಅವನು, ಆ ಗಿರಣಿ ಅವನು. ಸೊ ತಾಯಿಗೆ ಅಳ್ತಾ ಇದ್ದಾಳೆ, ₹2 ಹಾಳು ಮಾಡಿಬಿಟ್ಟಪ್ಪ ಅಂತ. ಒಂಥರ ಇವಾಗಲೂ ಹೆಂಗೆ ಕಾಡುತ್ತೆ ಅಂದರೆ ನನಗದು, ₹2 ಅಂದರೆ ತಾಯಿ ₹2 ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಆ ಕಾಲದಲ್ಲಂತೂ ಇಟ್ಸ್ ಎ ವೆರಿ ಬಿಗ್ ಅಮೌಂಟು. ಅದು ಏನೆಲ್ಲ ಹೇಳುತ್ತಲ್ಲ ನನಗೆ, ಆವಾಗ ಗೊತ್ತಾಗಿಲ್ಲ ನನಗೆ, ಆ ಹೊತ್ತಿನಲ್ಲಿ ಕಾಡಿಲ್ಲ ಅದು. ಇವಾಗ ಮತ್ತೆ ಕಾಡುತ್ತೆ. ಸುಮ್ಮನೆ ಏನೇನೋ ದುಂದು ವೆಚ್ಚ ಮಾಡೋಕೆ ನಾನು ಬಿಡೋದೇ ಇಲ್ಲ. ಬಂದಷ್ಟು ನೆನಪಾಗುತ್ತೆ ನಂಗೆ ಅದು, ₹2 ಕಣಪ್ಪ, ₹2 ಅಂತ ಇದು ಮಾಡಿದ್ದು. ದುಂದು ವೆಚ್ಚ ಮಾಡಬಾರ್ದು, ಯಾವುದಕ್ಕೂ ದುಂದು ವೆಚ್ಚ ಮಾಡಬಾರ್ದಲ್ಲ. ಸೊ ಅಂಥ ಸಂಗತಿಗಳು ನಿಮ್ಮ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದದು. ಅದಕ್ಕೆ ಮಿಡಿಯೋ ಸ್ವಭಾವ ಬೇಕು. ಅದನ್ನು ನೀವು ಮುಖ್ಯ ಅಂದ್ಕೊಳ್ದೇ ಇದ್ದರೆ ಅದು ನೀವು ಕತೆ ದಕ್ಕಲ್ಲ ಅದು. ಸೊ ಅವನ್ನ ನೋಡ್ತಾ ನನಗೆ ಅನಿಸುತ್ತಪ್ಪ, ಇಷ್ಟು ಚೆನ್ನಾಗಿ ಇದೆ, ಇದನ್ನೇನೋ ಒಂದು ಹಿಡ್ಕೊಡ್ಬೇಕು, ಇದನ್ನೇನಾದರೂ ಮಾಡಬೇಕು ಅಂತ ಬರೆಯೋಕೆ ಹೋದರೆ ಮತ್ತೇನೋ ಆಗುತ್ತೆ, ಅದು ಕತೆ ಆಗುತ್ತೆ ಅಂತ. ಹಾಗೆ ಸೊ ಫಸ್ಟು ನಮ್ಮನ್ನು ಕಾಡಬೇಕು. ಸುಮ್ಮನೆ ನಾನು ಓದುಗರ ಸಲುವಾಗಿ ಬರಿತೀನಪ್ಪ, ಓದುಗರು ಮೆಚ್ಚಂತ ಬರಿತೀನಿ, ಹಂಗಾಗಲ್ಲ ಅನಿಸುತ್ತೆ ಯಾರಿಗೂ. ಓದುಗರು ಯಾರು ಅಂತಲೂ ಗೊತ್ತಿರಲ್ಲ ನಮಗೆ. ಯಾರೋ ನಮಗೇನು ಒಂದು ಗೊತ್ತಿರೋದೇನು, ಕನ್ನಡ ಓದುಗರಿವೆ ಸದ್ಯಕ್ಕೆ ನಾನು ಬರೀತಾ ಇರೋದು. ಅದರಿಂದ ಕನ್ನಡಿಗರಿಗೆ ಏನು ಬೇಕೋ ಆ ರೀತಿಯ ಭಾಷೆ ಬಳಸ್ತೀನಿ ಬರಿಬೇಕಲ್ಲ. ಯಾಕಂದರೆ ಏನಪ್ಪ, ಈಗ ಕನ್ನಡಿಗರಿಗೆ ನಾವು ಹಂಪಿಯ ವೈಭವ ಅಂತ ಬರಿಬೇಕಲ್ಲ, ಅದನ್ನ ಏನು ಹೇಳೋದು ಬೇಕಿಲ್ಲ. ಹಂಪಿಯ ವೈಭವ ಅಂದರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ತಾನೇ. ಸೊ ಅದು ಬೇರೆ ದೇಶದ ಓದುಗರಿಗೆ ಹಂಪಿ ವೈಭವ ಅಂದರೆ ಗೊತ್ತಾಗಲ್ಲ. ಹಂಪಿ ಅಂದ್ರೇನು, ವಿಜಯನಗರ ಎಲ್ಲ ಬೇಕಾಗತ್ತಲ್ವ. ಸೊ ಅಲ್ಲಿ ಬರವಣಿಗೆ ಬೇರೆ ಆಗುತ್ತೆ ಆ್ಯಕ್ಚುಲಿ, ಟ್ರಾನ್ಸ್ಲೇಷನ್ ಚಾಲೆಂಜಸ್ ಅವೆಲ್ಲ. ಸೊ ಆ ಥರ ಇರುತ್ತೆ. ನಮಗೆ ನಮ್ಮ ಕನ್ನಡ ಓದುಗರಿಗೆ ಹಿಂಗೆ ಬೇಕು ಹಂಗೆ ಭಾಷೆಯನ್ನು ಬಳಸ್ಕೊಂಡ್ಬಿಟ್ಟಿರ್ತೀವಿ, ಬಂದುಬಿಟ್ಟಿರ್ತದೆ, ಚಿಕ್ಕಣ್ಣಿಂದೇ ಬಂದಿರುತ್ತೆ. ಸೊ ಅದನ್ನು ಮಾಡ್ಕೊತ ಹೋಗುವಂಥದ್ದು. ಸೊ ಬಟ್ ಭಾಳ ಮುಖ್ಯ, ನಿಮ್ಮನ್ನು ಕಾಡದೇ ಇರೋದು ಅಥವಾ ನಿಮ್ಮನ್ನು ಇದು ಮಾಡದೇ ಇರೋಂಥ ವಸ್ತು ಬಗ್ಗೆ ಬರಲಿಕ್ಕೆ ಹೋದರೆ ದಕ್ಕಲ್ಲ ಅದು ಕತೆ. ದಕ್ಕಲ್ಲ. ಕಾಡಬೇಕು, ಚೆನ್ನಾಗಿ ಕಾಣಬೇಕು ಯಾವುದೋ ರೀತಿಯಿಂದ. ಅದು ನನ್ನದೇ ಅನುಭವ ಆಗಿರಬೇಕು ಅಂತ ಹೇಳಲ್ಲ ನಾನು, ಬೇರೊಬ್ಬರು ಹೇಳ್ಕೊಳ್ತಾರೆ ನನಗಿದು ಈ ಥರದ್ದು ಅನುಭವ ಆಯಿತು, ಅದು ಕಾಡಬೇಕು ಅಂತ. ಎಲ್ಲ ಅನುಭವಗಳು ಆಗಲ್ಲ ನಮಗೆ. ಯಾಕೆಂದರೆ ಕೆಲವೊಂದು ಸಾವಿನ ಅನುಭವ ಇದೆಯಪ್ಪ, ಸಾವಿನ ಅನುಭವ ನಂಗೆ ಗೊತ್ತೇ ಇಲ್ಲ ಹೆಂಗಿರುತ್ತೆ ಸಾವು ಅಂತ. ಬಟ್ ಅದ್ರ ಹತ್ರ ಹೋಗಿರ್ತೀವಿ, ಎಷ್ಟೋ ಸಂದರ್ಭದಲ್ಲಿ ಹೋಗ್ಬಿಡ್ತಿದ್ದೆ, ಆ ಒಂದು ಫೀಲಿಂಗ್ ಬರುತ್ತೆ ನೋಡಿ ಅಲ್ಲಿ. ಅಯ್ಯೋ ಹೋಗ್ಬಿಡ್ತಿದ್ದೆ ನಾನಿನ್ನು, ಒಂದು ನಿಮಿಷದಲ್ಲಿ ಯಾವುದೋ ಕಾರ್ ಬಂದು ಹೊಡೆದು ಬಿಡ್ತಿತ್ತು, ನಾನು ತಪ್ಪಿಸ್ಕೊಂಡೆ. ಅದೃಷ್ಟ ಆ ಸಾವಿನ ಗಳಿಗೆ ಅನ್ಕೊಂಡಿರ್ತಿರಲ್ಲ, ಅದನ್ನು ಎಕ್ಸ್ಪಾಂಡ್ ಮಾಡೋದು ಮತ್ತೆ ಅದು ಹೇಗಿತ್ತು ಅನ್ನುವಂಥದ್ದು. ಸೊ ಎಲ್ಲ ಅನುಭವಗಳು ನಮ್ಮದಾಗಲ್ಲ. ಅಥವಾ ಅನೈತಿಕ ಸಂಬಂಧಗಳು ನಿಮ್ಮಲ್ಲೇ ಇರಬೇಕು ಅಂತೇನಿಲ್ಲ. ಅನೈತಿಕ ಸಂಬಂಧ ಅದು ಮನಸ್ಸಿನಲ್ಲಿ ಮೂಡಿರುತ್ತಲ್ಲ, ಯಾವುದೋ ಒಂದು ಅನೈತಿಕ ಭಾವಗಳು ಮೂಡಿರುತ್ತಲ್ಲ. ಯಾರೋ ಒಬ್ಬ ಇಷ್ಟ ಆಗಿರ್ತಾನಲ್ಲ ನಿಮಗೆ, ನಿಮ್ಮ ಗಂಡ ಅಲ್ಲದೆ ಬೇರೆ ಒಬ್ಬನ ಇಷ್ಟ ಆಗುವಂಥದ್ದು ಇದ್ದೇ ಇರೋದು, ಅದನ್ನ ಎಕ್ಸ್ಪಾಂಡ್ ಮಾಡಬೇಕಾಗತ್ತೆ ಅನೈತಿಕ ಸಂಬಂಧಗಳನ್ನು. ಅದನ್ನು ಒಂದು ಮಾನವೀಯ ನೆಲೆಯಲ್ಲಿ. ಸಮಸ್ಯೆ ಏನಾಗುತ್ತೆ ಅಂದರೆ, ವಿಪರೀತ ಪೂರ್ವಾಗ್ರಹಗಳು ನಮ್ಮಲ್ಲಿರ್ತವೆ. ಚಿಕ್ಕಂದಿನಿಂದ ವಿಪರೀತ ಪೂರ್ವಾಗ್ರಹಗಳನ್ನು ತುಂಬಿಡ್ತಾರೆ. ಅಪ್ಪ ಅಮ್ಮ ಹೇಳಿರ್ತಾರೆ ನಿನ್ನ ಜಾತಿಯೇ ಶ್ರೇಷ್ಠ ಜಾತಿ, ಅದು ಅಲ್ಲ ಅಂತ ಗೊತ್ತಾಗೋಕೆ ತುಂಬ ಟೈಮ್ ಹಿಡಿಯುತ್ತೆ ನಿಮಗೆ. ಈ ಕತೆ ಬರುವವರೆಗೆ ಏನಂತಂದರೆ ಆ ಪೂರ್ವಾಗ್ರಹಗಳನ್ನು ಮೀರುವಂಥದ್ದು ಅಂತ. ಅವ್ನು ಮೀರ್ಬೇಕು ನೀನು, ಅಲ್ಲ ಅದು ಅಂತ ನೀನು ಅರ್ಥ ಮಾಡ್ಕೋಬೇಕು, ಹೊಸದಾಗಿ ಅರ್ಥ ಮಾಡ್ಕೊತ ಹೋಗ್ಬೇಕಾಗತ್ತೆ. ಸತ್ಯ ಪ್ರಾಮಾಣಿಕವಾಗಿರುವಂಥದ್ದು, ಅವಾಗೊಂದು ಕತೆ ಹುಟ್ಕೊಳ್ಳುತ್ತೆ ಅಂತ ಅನಿಸುತ್ತೆ ನನಗೆ. ಆದರೆ ನಮ್ಮ ಕಲ್ಪನೆ ಮತ್ತು ಇತಿಹಾಸ ಎರಡನ್ನೂ ಸೇರಿಸಿ ಬರೆಯೋದಿದೆಯಲ್ಲ, ಅದು ಅತಿ ದೊಡ್ಡ ಚಾಲೆಂಜ್ ಅಂತ ಅನ್ಸುತ್ತೆ. ತುಂಗಭದ್ರಾ ನದಿ ತೀರದಲ್ಲಿ ದೇವರಿಗೆ ಏರಿಸುವ ಹೂವು ಯಾವುದು ಅನ್ನೋದು, ತೇಜೋ ನದಿಯಲ್ಲಿ ಮೀನು ಹಿಡಿದು ಮನೆಗೆ ಹೋಗಿ ಹಾಕೋ ಮಸಾಲೆ ಯಾವುದು ಅನ್ನೋದು ಗೊತ್ತಿರಬೇಕು. ಅದೇ ಆಂಥ್ರೋಪಾಲಜಿ ಹೆಂಗ್ ಮಾಡ್ತೀರಿ ನೀವು? ಮಾಡ್ಬೇಕು, ಅದು ಮಾತ್ರ ತುಂಬ ಮಾಡಿದೆ ತೇಜೋಗೆ ಎಸ್ಪೆಷಲಿ. ಬೇರೆ ಪುಸ್ತಕಗಳಿಗೆ ಬೇಕಾಗಲ್ಲ. ತೇಜೋ ರೇಷ್ಮೆ ಬಟ್ಟೆ ಎರಡು ಮಾತ್ರ, ಎರಡು ಅವು ಒಂಥರ ಆ
ಶತಮಾನಕ್ಕೆ ಹೋಗಿ ಹೋಗಿ ಜೀವಿಸೋದಿದೆ. ಜೀವಿಸೋದು ಇದಕ್ಕೆ ತುಂಬ ಸ್ಟಡಿ ಮಾಡಬೇಕಾಗತ್ತೆ. ಯಾಕೆಂದರೆ ಸುಮ್ಮನೆ ಬರಿತೀನಿ ಅಂತ ಹೋದರೆ ಬರಲ್ಲ ಇವೆಲ್ಲ. ಸೊ ನಾನು ಸುಮಾರು 3-4 ವರ್ಷ ಅಧ್ಯಯನ ಮಾಡಿದ್ದೀನಿ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನಾನು ಇಂಜಿನಿಯರಿಂಗ್ನಲ್ಲಿ ಅಷ್ಟು ಓದಿಲ್ಲ ನಾನು ಅಂತ. ಯಾಕೆಂದರೆ ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ಟಾಪರ್ ನಾನು, ಯೂನಿವರ್ಸಿಟಿ ಟಾಪರ್. ಬಟ್ ನೋ ವೇ ಐ ಹ್ಯಾವೆಂಟ್ ಸ್ಟಡಿಡ್ ದಟ್ ಮಚ್. ಇಲ್ಲಿ ಅದಕ್ಕಿಂತ ಹೆಚ್ಚು ಓದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಯಾಕೆಂದರೆ ಆ ಮಟ್ಟಿನ ಒಂದು ತಯಾರಿ ಮಾಡಿದರೆ ನಿಮಗೆ ಸುಲಲಿತವಾಗಿ ಬರೆಯೋದಕ್ಕೆ ಬರುತ್ತೆ. ನಿಮಗೆ ಬರ್ಕೊತ ಹೋಗ್ತೀರಾ ನೀವು ಏನಾದರೂ ಒಂದು ಆ ಕಾಲಘಟ್ಟದ ಒಂದು ಸಂಗತಿಗಳನ್ನ, ಇಲ್ಲಾಂದರೆ ಸ್ಟಕ್ ಆಗ್ತೀರಾ ನಿಮಗೆ. ಓಕೆ, ಅವನು ಮನೆಗೆ ಹೋಗಿ ಮಲಗಿದ ಅಲ್ಲಿ ಹಾಸಿಗೆ ಇರುತ್ತೋ, ಮಂಚ ಇರುತ್ತೋ, ಪರದೆ ಇರುತ್ತೋ ಇಲ್ವೋ, ಇವೆಲ್ಲ ಬರುತ್ತಲ್ಲ ತಲೆಯಲ್ಲಿ ನಿಮಗೆ. ಅವೆಲ್ಲ ಡೀಟೇಲ್ಸ್ ಸಿಂಗಲ್ಲ, ಅದು ಕಣ್ಮುಂದೆ ಬರಬೇಕಲ್ಲ ನಿಮಗೆ. ಅದು ಬರೋದು ಆ್ಯಂಥ್ರೋಪಾಲಜಿ ಓದ್ದಾಗೆ, ನಮಗೆ ಆ ಕಾಲಘಟ್ಟದ್ದು ಓದ್ದಾಗೆ ಬರುತ್ತೆ. ಅಲ್ಲಿಗೂ ಮಿಸ್ಟೇಕ್ ಮಾಡ್ತೀವಿ ರೀ. ಸೊ ಇವಾಗ ನನಗೆ ಇವಾಗ ಹೇಳ್ತೀನಲ್ಲ, ಇಷ್ಟೆಲ್ಲ ಬರೆದಿದ್ದೆ. ತೇಜೋ ತುಂಗಭದ್ರಲ್ಲಿ ನಾನು ಇದು ಮೆಣಸಿನ್ಕಾಯಿ ಹಾಕ್ತಾಳವಳು, ಮೆಣಸಿನ್ಕಾಯಿಗೆ ಹಾಕಿದ್ರೆ ಆ ಗಿಡ ಬರುತ್ತಲ್ಲ. ಆಗಲೂ ಒಬ್ರು ಓದುಗರು ಹಿಡ್ಕೊಂಡ್ರು ನನ್ನ, ಸರ್ ನೀವು ಮೆಣಸಿನ್ಕಾಯಿನ ಹಾಕಿ 6 ತಿಂಗಳಿಗೆ ಕಾಯಿ ಬಿಡುತ್ತೆ, ಅದು ನೀವು 2 ತಿಂಗಳಿಗೆ ಕಾಯಿ ಬಿಡಿಸಿದ್ದೀರಾ ನಿಮ್ಮ ಕಾದಂಬರಿ ಇಲ್ಲಿ ಅಂತ ಹೇಳಿ. ನೋಡಿ, ನಾನು ರೈತಾಪಿ ಮನೆತನದವನಲ್ಲ ನಾನು, ಗೊತ್ತಾಗಿಲ್ಲ ನಂಗದು ಆ್ಯಕ್ಚುಲಿ. ಇಟ್ ಟೇಕ್ಸ್ ಸಚ್ ಲಾಂಗ್ ಅಂತ. ನನಗೆ 2 ತಿಂಗಳಲ್ಲಿ ಕಾಯಿ ಬಿಡಿಸಿದ್ದೀನಿ. ಸಿ, ಇಟ್ಸ್ ಅ ಮಿಸ್ಟೇಕ್. ಪೀಪಲ್ ವಿಲ್ ಫೈಂಡ್ ಔಟ್ ಆ್ಯಕ್ಚುಲಿ ವೆನ್ ಯು ಮೇಕ್ ಸಮ್. ಅದು ಪರವಾಗಿಲ್ಲ, ಇದು ನಂದು ಕಾಲ್ಪನಿಕ ಕೃತಿ ಆದ್ರಿಂದ ಅದಕ್ಕೆ ಇದಿರುತ್ತೆ, ಕನ್ಸೆಷನ್ ಇರುತ್ತೆ. ತುಂಬಾ ತಲೆ, ಅದಕ್ಕೆ ಪನಿಷ್ಮೆಂಟ್ ಏನಿರಲ್ಲ ಯಾರಿಗೂ, ಅದು ಸಿಗುತ್ತೆ ಅಷ್ಟೇ. ಬಟ್ ಜನಕ್ಕೆ ಗೊತ್ತಾಗತ್ತೆ ಅದು ಅವ್ರದ್ದು ಹಿನ್ನೆಲೆ, ಅದು ರೈತಾಪಿ ಹಿನ್ನೆಲೆ ಅವ್ರದ್ದು ಚಕ್ಕಂತ ಗೊತ್ತಾಗಿದೆ ಅವನಿಗೆ, ಇದು ಮಿಸ್ಟೇಕ್ ಮಾಡಿದ್ರು ಸರ್ ಅಂತ. ಸೊ ನನಗೆ ಆ ಥರ ಒಂದು ಅಧ್ಯಯನ ಮಾಡ್ಕೋಬೇಕಲ್ಲ. ಇದಕ್ಕಿಂತ ರೇಷ್ಮೆ ಬಟ್ಟೆ ಬರೀಬೇಕಲ್ಲ, ಯಾಕಂತೂ ರೇಷ್ಮೆ ಉದ್ಯಮ ಗೊತ್ತಿಲ್ಲ ನನಗೆ. ಹೋದೆ ನಾನು ಎಲ್ಲ ಕಡೆಗೆ, ರಾಮನಗರಕ್ಕೆ ಹೋದೆ, ಎಲ್ಲ ನೋಡಿದೆ ರಾಮನಗರದಲ್ಲಿ ಏನೇನಾಗುತ್ತೆ ಅಂಥೇಳಿ, ಅದು ಮಾರಾಟ ಹೆಂಗಾಗತ್ತೆ ಅಂಥೇಳಿ. ಆ ಕಡೆಗೆ ಇದು ಪಾಂಡವಪುರಕ್ಕೆ ಹೋಗಿ ಅಲ್ಲಿ ಹುಳಗಳು ಸಾಕಾಣಿಕೆ, ಅಲ್ಲಿಂದ ಗೂಡು ಮಾಡೋದು, ಮೊಟ್ಟೆ ಮಾಡೋದು. ಮಂಡ್ಯ ಕಡೆಯಲ್ಲಿ ಮೊಟ್ಟೆ ಮಾಡೋದು, ಆ ಮೊಟ್ಟೆ ಮಾಡೋದು ಹೆಂಗೆ ಮಾಡ್ತಾರೆ, ಅದ್ರದ್ದು ಅವ್ರ ಸವಾಲುಗಳೇನು, ಆಮೇಲೆ ನೂಲು ತೆಗಿಯೋರ ಸವಾಲುಗಳೇನು. ಸೊ ಅದನ್ನು ನೋಡಿದೆ. ಆಮೇಲೆ ಇಲ್ಲಿ ಯಲಹಂಕ ಕಡೆಯಲ್ಲೆಲ್ಲ ನೇಯ್ಗೆ ಮಾಡೋರ ಸವಾಲು ದೇವಾಂಗದವ್ರು ಮಾಡ್ತಾರೆ. ಸೊ ನೇಯ್ಗೆ ಮಾಡೋ ಸವಾಲೇನು, ಬಣ್ಣ ಹಾಕೋರ ಸವಾಲೇನು, ಕಡೆಗೆ ಸಿಲ್ಕ್ ಅಂಗಡಿಯಲ್ಲಿ ಸವಾಲುಗಳೇನು. ಸೊ ಇವೆಲ್ಲವನ್ನು ನೋಡ್ಕೊಂಡ್ಮೇಲೆ ನನಗೊಂದು ಸಿಲ್ಕ್ ಬಗ್ಗೆ ಮಾತಾಡೋಕ್ಕೆ ಶಕ್ತಿ ಬರುತ್ತೆ ನನಗೆ. ಸಿಲ್ಕ್ ಅಂದರೆ ಏನಪ್ಪ, ಅದು ಹೇಗಿರುತ್ತೇನೋ. ಸೊ ಅದು ಇಲ್ಲದೆ ನಾವು ಬರೆಯೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ನಮ್ಮ ಸ್ವಂತ ಹಿನ್ನೆಲೆದು ಏನಾದರೂ ಬರಿಬೋದು. ಇವಾಗ ಬ್ರಾಹ್ಮಣ ಮನೆಯ ಕುಟುಂಬ ಬರಿ ಅಂದರೆ ನಂಗೆ ಏನು ತಯಾರಿನೇ ಬೇಡ, ಬರೆದು ಹಾಕ್ಬಿಡ್ತೀನಿ. ಬ್ರಾಹ್ಮಣರು ಮನೆಯದು ಹಿಂಗೆ ಅಂತ ಬರೆಯೋಕ್ಕೆ ಸಾಧ್ಯ. ಬಟ್ ಬೇರೆ ಒಂದು ಮನೆಯದು ಬರಿಬೇಕು ಅಂತಂದ್ರೆ ರೇಷ್ಮೆ ಬಟ್ಟೆ ಹೊಳೆದಿದ್ದು ಹೇಗೆ? ರೇಷ್ಮೆ ಬಟ್ಟೆ ಹೆಂಗಾಯ್ತು ಅಂದರೆ, ಅದಕ್ಕೆ ಈ ಸುಧಾಮೂರ್ತಿಯವರು ನಂಗೊಂದ್ಸಲ ಒಂದು ಪುಸ್ತಕ ಓದು ಅಂತ ಹೇಳಿದರು ನನಗೆ. ಅದೇನಂದರೆ 10,000 miles without a cloud ಅಂತ. 10,000 miles without a cloud ಅಂತ. ಕನ್ನಡಲ್ಲೂ ಬಂದಿದೆ ಅದು, ಯಾರೋ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದನ್ನು ಓದಿದೆ ನಾನು. ಓದಿದಾಗ ನನಗೆ ಏನು ಗೊತ್ತಾಯಿತು ಅಂದರೆ, ಅವಳು ಏನು ಮಾಡಿದ್ದಾಳೆ, ಚೈನಾದವ್ರದ್ದು ಟ್ರಾವೆಲಾಗ್. ಅವಳೇನು ಮಾಡಿದ್ದಾಳೆ, ಹುಯೆನ್ ಸಾಂಗ್ ಹೆಂಗೆ ಬಂದನೋ 7ನೇ ಶತಮಾನದಲ್ಲಿ, ಯಾವ ರೂಟ್ನಲ್ಲಿ ಬಂದನೋ, ಯಾವ ದಾರಿಯಲ್ಲಿ ಬಂದನೋ, ಅದೇ ದಾರಿಯಲ್ಲಿ ಪ್ರಯಾಣ ಮಾಡಿ ಅವಳು ಅವನ ಅನುಭವಗಳ ಜೊತೆ ತನ್ನ ಅನುಭವಗಳನ್ನು ಜಕ್ಸ್ಟಾಪೋಸ್ ಮಾಡಿ, ಅಂದರೆ ಅಕ್ಕಪಕ್ಕ ಇಟ್ಟು ಒಂದು ಕೃತಿಯನ್ನು ರಚಿಸಿದಳು. ನನಗೆ ಆ ಕೃತಿಯಿಂದ ಹುಯೆನ್ ಸಾಂಗ್ ಬಗ್ಗೆ ಆಕರ್ಷಣೆ ಬೆಳೀತು. ಅಬ್ಬಬ್ಬಬ್ಬ, ಇವನೇನು ಮರ ಅಲ್ಲಿಂದ ಇಲ್ಲಿಗೆ ಬಂದಲ್ಲ, ಹೆಂಗೆ ಬಂದ. ಶಾಲೆಯಲ್ಲಿ ಓದಿದ್ರು ಅವಾಗ ಏನು ಇದಾಗೇ ಇಲ್ಲ, ನಮಗದು ಇಂಪ್ಯಾಕ್ಟೇ ಮಾಡಿಲ್ಲ. ನಂಗೆ ಓದಿದ್ದೀನಿ ಅಷ್ಟೇ ಇರುತ್ತೆ, ನನಗೆ ಇನ್ನು ಇಂಪ್ಯಾಕ್ಟ್ ಮಾಡಿಲ್ಲ ಅದು. ನನಗೆ ಇವಾಗ ಗೊತ್ತಾಯ್ತು, ನಂಗೆ ಇವನೇನು ಹಿಂಗೆ ಬಂದು ನಡ್ಕೊಂಡು ಬಂದ್ಬಿಟ್ನಲ್ಲ, ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದ್ಬಿಟ್ನಲ್ಲ ಇವನು ಅಂತೇಳಿ. ಸೊ ಅವನದು ಬಯೋಗ್ರಫಿ ತಂದು ಓದಿದೆ ನಾನು, ಏನೇನಿದೆ ಅಂತ. ಅಲ್ಲಿಂದ ನಂಗೆ ಸಿಲ್ಕ್ ರೂಟ್ ಇಷ್ಟ ಆಯಿತು. ಸಿಲ್ಕ್ ರೂಟ್ ಇದು ಏನು ವಿಚಿತ್ರವಾಗಿದೆ. ಆ ಸಿಲ್ಕ್ ರೂಟ್ ಬಗ್ಗೆ ಎಲ್ಲ ಓದೋಕ್ಕೆ ಶುರು ಮಾಡಿದೆ. ಎಲ್ಲ ಓದೆ, ಪರ್ಷಿಯಾ ಧರ್ಮ, ಅವಾಗಂತೂ ಪಾರ್ಸಿ ಕಲ್ಚರ್ ಸಿಕ್ಕಾಪಟ್ಟೆ ಇತ್ತು, ಬೌದ್ಧ ಧರ್ಮ ಇತ್ತು, ಇವೆಲ್ಲವೂ ಧರ್ಮಗಳು ನಂಗೆ ಗೊತ್ತಿಲ್ಲ. ಸೊ ಧರ್ಮಗಳನ್ನು ಹಿಡ್ಕೊಂಡು ಹೋದೆ. ಮತ್ತು ಪಾರ್ಸಿ ಓದಿದೆ, ಇದನ್ನು ಓದಿದೆ, ಬುದ್ಧ ಧರ್ಮ ಓದಿದೆ. ಅವ್ರದ್ದು ಕಾನ್ಫ್ಯೂಷಿಯಸ್ ಅಂತಂದು ಬರುತ್ತೆ, ಕಾನ್ಫ್ಯೂಷಿಯಸ್ ಧರ್ಮ ತತ್ವಗಳೇನು, ಅಥವಾ ಟಾವೋಯಿಸಮ್ ತತ್ವಗಳೇನು, ಆ ಜನರ ಉಡುಗೆಗಳೇನು, ಆಹಾರಗಳೇನು. ಸೊ ಇಟ್ಸ್ ಎ ವೆರಿ ಇನ್ಡೆಪ್ತ್ ಸ್ಟಡಿ ಮಾಡ್ತಾ ಹೋದಾಗ ನನಗೆ ಈವನ್ ಹುಯೆನ್ ಸಾಂಗ್ ಟೈಮ್ ಕೂಡ ಅಲ್ಲ ನಂದು ಪೀರಿಯಡ್ ಅನ್ನಿಸ್ತು. ಅದಕ್ಕಿಂತ ಹಿಂದೆ 500 ವರ್ಷಗಳ ಹಿಂದೆ 2ನೇ ಶತಮಾನದಲ್ಲಿ ಏನು ನಡೀತೋ ಅದು ನಿಜವಾದ ಒಂದು ಕಾದಂಬರಿಯ ವಸ್ತು ಅಂತ ಅರ್ಥ ಆಯಿತು. ಇದಿಷ್ಟು ಆಗೋದಕ್ಕೆ 4 ವರ್ಷ ಆಯ್ತು ನನಗೆ. ಸೊ ಅದಾದ್ಮೇಲೆ ಬರೆದೆ ನಾನು. ಅದ್ರಲ್ಲಿ ಮುಳುಗಿದ್ರಿ ಅಂದರೆ ಸಿಲ್ಕ್ ಬೋರ್ಡ್ಗೂ ಸಿಲ್ಕ್ ರೂಟು ಅಂತಾನೆ ಹೇಳ್ತಾ ಇದ್ದೆ ಎಲ್ಲ, ಅದು ಹೇಳಿದ್ದೀನಿ. ಸಿಲ್ಕ್
ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಯಾವಾಗಲೂ ಸಿಲ್ಕ್ ರೋಡ್ ಅಂತೀನಿ ನಾನು, ಸಿಲ್ಕ್ ರೋಡ್ ಜಂಕ್ಷನ್ ಅಂತ ಬಾಯಿಗೆ ಹಂಗೆ ಬಂದ್ಬಿಡುತ್ತೆ ಅದು. ಸೊ ದಟ್ಸ್ ಇಂಟ್ರೆಸ್ಟಿಂಗ್. ಅದೇ ಆ ಇನ್ವಾಲ್ವ್ಮೆಂಟ್ ಬೇಕು, ಭಾಳ ಮುಖ್ಯ. ಮತ್ತು ಮುಂದಿನ ಕಾದಂಬರಿ ಬರೆಯೋಷ್ಟಿಗೆ ಅದರಿಂದ ಬಿಡಿಸ್ಕೋಬೇಕಲ್ಲ, ಅದು ಇನ್ನೊಂದು ತಲೆನೋವು ಅದು. ಸೊ ಹಚ್ಕೊಂಡ್ಬಿಡ್ತೀವಿ, ಅಲ್ಲಿಂದ ಆಚೆ ಬರಬೇಕು, ಹೊರ ಬರ್ಬೇಕಲ್ಲ ಅದರಿಂದ, ಹೊರಗೆ ಬಂದ್ಬಿಟ್ಟು ಮತ್ತೆ ಬೇರೆ ಒಂದು ಹುಚ್ಚು ಸುಡಿಸ್ಕೊಳ್ಬೇಕು. ಸೊ ಇದೇ ಬದುಕು ಆ್ಯಕ್ಚುಲಿ, ಯಾವುದೋ ಒಂದು ಹುಚ್ಚು ಹಿಡ್ಕೊಂಡು ಹೋಗ್ತಾ ಇರಬೇಕು. ನಿಮ್ಮ ಪುಸ್ತಕದಲ್ಲಿ ಬೌದ್ಧ ಧರ್ಮ, ಹಿಂದೂ ಧರ್ಮಕ್ಕಿಂತ ಮುಂಚೆ ಬೌದ್ಧ ಧರ್ಮದ ಎಕ್ಸಿಸ್ಟೆನ್ಸ್ ಬಗ್ಗೆ ನೀವು ಹೇಳಿದ್ರಿ. ಹಿಂದೂ ಧರ್ಮದ ಮುಂಚೆ ಅಂತ ಹೇಳಲ್ಲ, ಯಾಕಂದರೆ ನನಗೆ ಸನಾತನ ಧರ್ಮ ಇದು ಹಿಂದೂಕ್ಕಿಂತ ಹಿಂದೆನೇ ಇದ್ದಂಥದ್ದು. ಸೊ ಹಿಂದೂ ಧರ್ಮ ಭಾಳ ಹಿಂದಿಂದು, ಅದರಿಂದಲೇ ಹುಟ್ಟಿದಂಥದ್ದು ಇದು ಆ್ಯಕ್ಚುಲಿ. ಇವಾಗ ಅವನು ನಾಸ್ತಿಕವಾದ ಮಾಡ್ತಾನಲ್ಲ, ಅದು ಆ್ಯಕ್ಚುಲಿ ಮೂಲವಾಗಿ ಹಿಂದೂ ಧರ್ಮದಿಂದೇ ಬರುತ್ತೆ, ಸನಾತನದಿಂದ ಧರ್ಮದಿಂದೇ ಬರುತ್ತೆ ಅದು. ಈ ಬುದ್ಧ ಧರ್ಮ ಅದನ್ನು ಬೇರೆ ರೀತಿಯಲ್ಲಿ ತೊಗೊಂಡು ಹೋಗ್ತಾನೆ ಬುದ್ಧ ಅದನ್ನು. ಅಂದರೆ ಅದು ಏನಾಗುತ್ತೆ ಅಂದರೆ ಅವನಿಗೆ ಇದರಲ್ಲಿ ನಂಬಿಕೆ ಇಲ್ಲ, ವೇದಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ನಂಬಿಕೆಗಳಿಲ್ಲ. ಆಮೇಲೆ ಆಚರಣೆ ದೇವರಲ್ಲೇ ನಂಬಿಕೆ ಇಲ್ಲ. ಅಂದರೆ ಬೇರೆಯೇ ಆಗಿಬಿಡುತ್ತೆ. ಒಮ್ಮೆ ದೇವರಲ್ಲಿ ನಂಬಲ್ಲ ನೀವು ಅಂದರೆ ನಿಮ್ಮ ನಿಲುವುಗಳು ಬೇರೆ ಆಗುತ್ತೆ. ಇವಾಗ ನಾವು ಬಸವಣ್ಣನ ತೊಗೊಂಡ್ರೆ ದೇವರಲ್ಲಿ ನಂಬಿಕೆ ಇದೆ ಬಸವಣ್ಣಂಗೆ, ಬಸವಣ್ಣಂಗೆ ದೇವರನ್ನು ಬಿಡಲ್ಲ, ದೇವರನ್ನು ಇಟ್ಕೊಂಡೇ ಇರ್ತಾನೆ. ಆದರೆ ಜಾತಿಯಲ್ಲಿ ನಂಬಿಕೆ ಇಲ್ಲ ಅನ್ನುವಂಥದ್ದು ಬಸವಣ್ಣ ಅಂಥದ್ದು. ಆದರೆ ಬುದ್ಧ ಹಂಗಲ್ಲ, ದೇವರನ್ನೇ ನಂಬಲ್ಲ ಅಂದ್ಬಿಡ್ತಾನೆ. ದೇವ್ರು ನಂಬಲ್ಲ, ಆಮೇಲೆ ನಾನು ದೇವರಲ್ಲ ಅಂತಾನೆ. ನನ್ನ ಪೂಜೆಗೆ ಏನು ಮಾಡಬೇಡಿ, ನಾನು ಮನುಷ್ಯ, ನಾನು ಮತ್ತೇನಾಗಲ್ಲ, ನನ್ನೇನು ಇದು ಮಾಡಬೇಡಿ. ಅದು ಬೇರೆ ಲೆವೆಲ್ಗೆ ಹೋಯ್ತದ್ದು ನಾಸ್ತಿಕ ಒಂದು ಧರ್ಮದಿದ್ದು. ಅವನದೇ ಆದಂಥದ್ದು ರೆವಲ್ಯೂಷನರಿ, ದಿಸ್ ಗೈ ಇಸ್ ಲೈಕ್ ಅನ್ಬಿಲೀವಬಲ್. ಬುದ್ಧ ಅನ್ನುವಂಥ ವ್ಯಕ್ತಿ ಈ ದೇಶದಲ್ಲಿ ಇದ್ದ ಅನ್ನುವಂಥದ್ದೇ ನಂಗೆ ನಂಬೋಕ್ಕಾಗಲ್ಲ, ಆ ಮಟ್ಟಿನ ದೊಡ್ಡ ವ್ಯಕ್ತಿತ್ವ ಅವನದು ಆ್ಯಕ್ಚುಲಿ. ಸೊ ಯಾಕೆಂದರೆ ಸ್ವತಂತ್ರ ಆಲೋಚನೆ ಮಾಡುವ ಜನ ತುಂಬ ಕಡಿಮೆ ಇರ್ತಾರೆ. ಎಲ್ಲರೂ ಪ್ರಭಾವಗಳಿಂದ ಆಲೋಚನೆ ಮಾಡ್ತವೆ ಹೊರತಾಗಿ, ಆ ರೂಢಿಯ ಜೊತೆಯಲ್ಲೇ ಆಲೋಚನೆ ಮಾಡ್ತೀವಿ ಹೊರತಾಗಿ ರೂಢಿಯನ್ನು ಬಿಟ್ಟು ಬೇರೆದೇ ಮಾರ್ಗದಲ್ಲಿ ಯೋಚನೆ ಮಾಡಲ್ಲ ಯಾರು. ಭಾಳ ಕಷ್ಟ, ರೂಢಿಯಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ. ಅದನ್ನು ಮಾಡ್ಕೊಂಡ ಬುದ್ಧ, ರೂಢಿಯಿಂದ ತಪ್ಪಿಸ್ಕೊಂಡು ಯೋಚನೆ ಮಾಡಿದ್ನಲ್ಲ. ಸೊ ಅದು ವಿಶೇಷ ಅನಿಸುತ್ತೆ. ಅಲ್ಲೂ ಸಮಸ್ಯೆ ಇವೆ. ಯಾವುದು ಸಮಸ್ಯೆ ಇಲ್ಲ, ಧರ್ಮ ಯಾವುದಿರುತ್ತೆ ಎಲ್ಲ. ನಾನು ಮೊನ್ನೆ ಭೂತಾನ್ಗೆ ಹೋಗಿದ್ದೀನಿ, ಭೂತಾನ್ ಪೂರ್ತಿ ಬುದ್ಧ ಧರ್ಮನೇ. ಬಟ್ ನೋಡಿದರೆ ಯಾವ ಸೂಪರ್ಸ್ಟಿಷನ್ ಅಂತ ಏನು ಹೇಳ್ತೀವೋ ನಾವು, ಮೌಢ್ಯ ಎಷ್ಟು ಇದೆ ಅಂದರೆ ಭೂತಾನ್ನಲ್ಲಿ ವಿಪರೀತ ಸೂಪರ್ಸ್ಟಿಷನ್ ಇದೆ. ಈ ಮಾಟ ಮಂತ್ರ ಎಲ್ಲ ಮೂಢನಂಬಿಕೆ ವಿಪರೀತ, ಭಾರತಕ್ಕಿಂತ ಜಾಸ್ತಿ ಇದೆ ಅಲ್ಲಿ ಭೂತಾನಲ್ಲಿ. ನಂಗೆ ಆಶ್ಚರ್ಯ ಆಯಿತು. ಸೊ ಬುದ್ಧ ಯಾವುದನ್ನು ಟೀಚ್ ಮಾಡಿಲ್ಲ ಆ್ಯಕ್ಚುಲಿ. ಸೊ ಹಾಗೆ ನಮ್ಮ ಉಪನಿಷತ್ಗಳು ಟೀಚ್ ಮಾಡಲ್ಲ ಯಾವುದೇ ಮೌಢ್ಯನ, ಬಟ್ ಜನರು ಬೆಳೆಸ್ಕೊಳ್ತಾರೆ. ಸೊ ಈ ಸದ್ಯಕ್ಕೆ ಯಾವ ಜನರು ಧರ್ಮವನ್ನು ಆಚರಣೆ ಮಾಡ್ತಿದ್ದಾರೋ ಅವೇ ಧರ್ಮದ ಉದ್ದೇಶಗಳಂತ ನಾವು ಅನ್ಕೋಬಾರ್ದು. ಧರ್ಮದ ಮೂಲ ಉದ್ದೇಶಗಳು ಬೇರೆ ಬೇರೆ ಆಗಿರೋ ಸಾಧ್ಯತೆಗಳಿರುತ್ತೆ. ಅದನ್ನು ಹುಡುಕೊಂಡು ಹೋಗಿ ನೋಡ್ಬೇಕು ನಾವು ಏನಾಗಿದೆ ಅನ್ನುವಂಥದ್ದು. ಸೊ ಆ ಕುತೂಹಲ, ನನಗೆ ಧರ್ಮದ ಬಗ್ಗೆ ಬಹಳ ಕುತೂಹಲ ಯಾವಾಗಲೂ. ಎಷ್ಟು ಆಸೆ ಅಂದರೆ ಅಷ್ಟು ಆಸೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ಸುತ್ತೆ ನನಗೆ. ಐ ಆಮ್ ನಾಟ್ ರಿಲಿಜಿಯಸ್, ನಾನೇನು ಇದನ್ನು ಆಚರಣೆಗಳೆಲ್ಲ ಮಾಡೋಂಥವನ್ನೆಲ್ಲ ನಾನು. ಕುತೂಹಲ ಇದೆ, ನಂಗೆ ಕುತೂಹಲ ಇರುತ್ತೆ, ಎಲ್ಲ ಧರ್ಮದ ಬಗ್ಗೆನೂ ಕುತೂಹಲ ನನಗೆ. ಸೊ ಏನಾಯಿತು, ಯಾಕೆ ಬಂದಿತ್ತು, ಇದೇನು ಮಾಡಿದ್ರು, ಇದು ಯಾಕೆ ಹಿಂಗಿದೆ ಅನ್ನುವಂಥದ್ದು ಕುತೂಹಲ ಭಾಳ ಇರುತ್ತೆ ನನಗೆ, ಹುಡ್ಕೊಂಡು ಹೋಗೋದು. ಬರಹಗಾರರು ಹೇಗೆ ಅಂದರೆ ಮನಸ್ಸಿಗೆ ಒಂದು ಆಲೋಚನೆ ಬಂತು ಅಂದರೆ ಬರ್ಕೊಂಡು ಹೋಗ್ತಿರ್ತಾರೆ. ಪಬ್ಲಿಷ್ ಆಗದೆ ಆದರೆ ಮನಸ್ಸಿಗೆ ಹತ್ತಿರವಾದದ್ದು ಯಾವುದಾದ್ರೂ ಲೇಖನ ಹಾಗೆ ಉಳಿಸ್ಕೊಂಡಿದ್ದೀರಾ ನೀವು? ಇಲ್ಲ ಅನಿಸುತ್ತೆ. ನಾನು ಬರೆದಿದ್ದು ಸಾಮಾನ್ಯವಾಗಿ ಎಲ್ಲ ಪಬ್ಲಿಷ್ ಆಗುತ್ತೆ. ನೀವು ಬರೀತಾ ಏನಾಗುತ್ತೆ, ಬರೆದು ಇಡ್ಬೋದು, ಏನು ತಪ್ಪಿಲ್ಲ. ಇವಾಗ ಏನಾದ್ರು ಸೋಪಾನ ಆಗುತ್ತೆ, ಮುಂದಿನ ಕೃತಿಯಲ್ಲಿ ಅದರಿಂದ ಬೇರೆ ರೀತಿಯಲ್ಲಿ ಬರ್ಕೊಳ್ತೀರ, ಅದನ್ನು ಹಂಗಾಗಿದೆ ನನಗೆ. ಕೆಲವು ಕಥೆನ ಬರೆದಿದ್ದೆ ನಾನು ಆ್ಯಕ್ಚುಲಿ. ಒಂದು ಲೆಸ್ಬಿಯನ್ ಬಗ್ಗೆ ಒಂದು ಕತೆ ಬರೆದಿದ್ದೆ ನಾನು ಆ್ಯಕ್ಚುಲಿ ಆ ಕಾಲಘಟ್ಟದಲ್ಲಿ. ಅದು ವಿಚಿತ್ರ ಅಯಸ್ಕಾಂತಗಳು ಅಂತ. ಅಂದರೆ ಈ ಅಯಸ್ಕಾಂತಗಳು ಯಾವಾಗಲೂ ನಾರ್ತ್ ಆ್ಯಂಡ್ ಸೌತನ್ನು ಅಟ್ರಾಕ್ಟ್ ಮಾಡುತ್ತಲ್ಲ, ನಾರ್ತನ್ನ ಅಟ್ರಾಕ್ಟ್ ಮಾಡೋ ಅಯಸ್ಕಾಂತಗಳ ಬಗ್ಗೆ ಬರೆದಿದ್ದೆ ನಾನು ಆವಾಗ ಚಿಕ್ಕನಲ್ಲಿ ಯಾವಾಗ ಬರೆದಿದ್ದು. ಸೊ ಅದನ್ನು ಪಬ್ಲಿಷ್ ಮಾಡಲಿಲ್ಲ, ಬಟ್ ಅದರ ನಂತರ ಅದು ಸೋಪಾನ ಆಗಿರುತ್ತೆ ಮುಂದೆ ನಂಗೆ ಬರೆಯೋದಕ್ಕೆ ಸಿಕ್ಕಿರುತ್ತೆ, ಅದ್ರ ತಿರುಳೋದು ಬರುತ್ತೆ. ಅದು ಯಾವುದು ನಷ್ಟವಾಗೇನೂ ಆಗಲ್ಲ, ಬರೀಬೇಕು. ನಮ್ಗೆ ಏನಪ್ಪ, ನಮ್ದು ಇನ್ವೆಸ್ಟ್ಮೆಂಟ್ ಇಲ್ಲದ ಬರವಣಿಗೆ ಸರಿ. ಸೊ ನಮ್ಗೆ ಎಷ್ಟು ಸುಖ ಅಂತಂದರೆ, ಈ ಸಿನಿಮಾದವ್ರು ನೋಡಿದ್ರೆ ಪಾಪ ಅನಿಸುತ್ತೆ. ಯಾರೋ ಪ್ರೊಡ್ಯೂಸರ್ನ ಹಿಡ್ಕೊಂಡು ಓಡಾಡ್ತಾರೆ ಎಲ್ಲರೂ, ಇಷ್ಟು ಹಣ ಬೇಕು, ಅಷ್ಟು ಹಣ ಬೇಕು, ಆಮೇಲೆ ಆ್ಯಕ್ಟರ್ಸ್ಗಳು ಬೇಕು, ನಮ್ಗೆ ಏನಿಲ್ಲ, ಎಲ್ಲವೂ ನಮ್ಮ ಕೈಯೊಳಗೆ ಒಂದು ಪೇಪರು ಪೆನ್ನು ಇದ್ರೆ ಸಾಕು. ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ. ಸೊ ಲ್ಯಾಪ್ಟಾಪ್ ಅಷ್ಟೇ, ಏನೇನೇನೇನು ಇಲ್ಲ. ಸಿನಿಮಾಗೆ ಯಾವತ್ತು ಕಥೆ ಬರೀಬೇಕು ಅಂತ ಅನ್ಸಿಲ್ವಾ? ಮುಂಚೆ ಭಾಳ ಇತ್ತು ನನಗೆ ಸಿನಿಮಾದ ಬಗ್ಗೆ. ನಾನು ಸಿನಿಮಾ ತುಂಬ ನೋಡಿದವನು, ವಿಪರೀತ
ಸಿನಿಮಾ ಯಾರು ನೋಡ್ತೀನಿ. ಬಹಳ ಇಷ್ಟದವರು? ನಂಗೆ ಡೈರೆಕ್ಟರ್ಸ್ ಅಪ್ಪ ನಂಗೆ ಹೀರೋ ಆ್ಯಕ್ಚುಲಿ. ಹೀರೋಯಿನ್ ಹೀರೋ ಹೀರೋಯಿನ್ ಇಲ್ಲ, ಅದು ಸ್ವಲ್ಪ ಕಷ್ಟನೇ. ನಮಗೆ ಯಾವಾಗಲೂ ಡೈರೆಕ್ಟರ್ ನೋಡ್ಕೊಂಡು ಹೋಗೋಣ ನಾನು, ಯಾಕಂದ್ರೆ ಯಾರು ಕತೆಗಾರ ಅಲ್ಲ. ಅಚ್ಚುಮೆಚ್ಚಿನ ನಿರ್ದೇಶಕರು ಯಾರು? ಎಲ್ಲೂ ನಮ್ಮಲ್ಲಂತೂ ನಮಗೆ ಎಲ್ಲರೂ ನನಗೆ ಸಿದ್ಲಿಂಗಯ್ಯ ಬಹಳ ಇಷ್ಟ ಆದವರು ಆ್ಯಕ್ಚುಲಿ. ಸೊ ತುಂಬ ವೆರೈಟಿಯಾಗಿ ಕೊಟ್ಟಿದ್ದಾರೆ. ಸೊ ನಮ್ಮ ಆ ಸಿನಿಮಾಗಳು ಬಂದಿವೆ ಅಲ್ಲ, ಆ್ಯಕ್ಚುಲಿ ಅವ್ರದ್ದು ಭೂತಯ್ಯನ ಮಗ ಅಯ್ಯೋ ಆಗಲಿ, ಅಥವಾ ದೂರದ ಬೆಟ್ಟ ಆಗಲಿ, ಅಥವಾ ಬಂಗಾರದ ಮನುಷ್ಯ ಆಗಲಿ, ಸಿದ್ಲಿಂಗಯ್ಯ ಆಸ್ ಅ ಸೆಲೆಬ್ರೇಟೆಡ್ ಇದು ಅನಿಸುತ್ತೆ ನನಗೆ. ತುಂಬ ಪ್ರಾಮುಖ್ಯ ಅನಿಸುತ್ತೆ ಕನ್ನಡದ ವಿಷಯದಲ್ಲಿ ಬಂದಾಗ. ಆಮೇಲೆ ನಮ್ಮ ಗಿರೀಶ್ ಕಾಸರೊಳ್ಳಿ ಇದ್ದಾರೆ, ಪುಟ್ಟಣ್ಣ ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಸಿದ್ಲಿಂಗಯ್ಯ ಫಾರ್ ಮೀ ಹಿಸ್ ಸ್ಪೆಷಲ್. ಯಾಕಂದರೆ ಈ ಎರಡೂ ಜಾನ್ರನ್ನ ಮಿಕ್ಸ್ ಮಾಡಿದರು, ಕಮರ್ಷಿಯಲ್ ಮತ್ತು ಇಂಟಲೆಕ್ಚುಯಲ್ ಎರಡನ್ನೂ ಜಾನ್ರನ್ನು ತುಂಬ ಚೆಂದ ಮಿಕ್ಸ್ ಮಾಡಿದಂಥವ್ರು ಸಿದ್ಲಿಂಗಯ್ಯ ಅನಿಸುತ್ತೆ ನನಗೆ. ಸೊ ಅವರ ಸಿನಿಮಾಗಳು. ಬಟ್ ಇಂಟರ್ನ್ಯಾಷನಲ್ಲೇ ನೋಡೋದೇ ಜಾಸ್ತಿ ನಾನು. ನನಗೆ ಚೈನಾದ ಒಬ್ಬ ನಿರ್ದೇಶಕ ಭಾಳ ಇಷ್ಟ, ಶಾಂಗಿ ಮಾವು ಅಂತ ಒಬ್ಬನಿದ್ದಾನೆ ಆ್ಯಕ್ಚುಲಿ. ಸೊ ಅವನು ತುಂಬ ಚಂದ ಸಿನಿಮಾಗಳು ಮಾಡ್ತಾನೆ. ಅವನು ಯಾವ ಜಾನರ್ ಇರುತ್ತೆ ಅವರು? ಅವ್ರದ್ದು ಮಾಮೂಲಿ ಫಿಕ್ಷನ್ನೇ ಅವನು. ಆಮೇಲೆ ಇದು ಕೂಡ ಮಾಡಿದ್ದಾನೆ, ಮಾರ್ಷಲ್ ಆರ್ಟ್ಸ್ದು ಸಿನಿಮಾ ಮಾಡ್ದ ಅವನು ಒಂದೆರಡು. ಬಟ್ ಅದೆಲ್ಲದಕ್ಕಿಂತ ಅವನು ಸೋಷಿಯಲ್ ಡ್ರಾಮಾಸ್ ಇರುತ್ತಲ್ಲ, ಬಹಳ ಚೆನ್ನಾಗಿರುತ್ತೆ ಎಲ್ಲ. ತುಂಬ ನೋಡ್ತೀನಿ, ಅಯ್ಯೋ ಸಿನಿಮಾ ನೋಡಿದೆ ಏನು, ಬೇಕಾದಷ್ಟು ಸಿನಿಮಾ ನೋಡೋದು. ಸೊ ನೋಡೋದು. ಬಟ್ ನನಗೆ ಮುಂಚೆ ಇತ್ತು ಆಸೆ ಇತ್ತು ಸಿನಿಮಾಕ್ಕೆ ಏನಾದರೂ ಇದು ಮಾಡಬೇಕಂತ. ಬಟ್ ಆಮೇಲೆ ಏನಾಗ್ತಾ ಹೋಯ್ತು ಅಂದರೆ, ಈ ಸಿನಿಮಾ ಅನ್ನೋದು ಏನು ಸಮಸ್ಯೆ ಆಗುತ್ತೆ ಅಂದರೆ, ಇದು ಇಟ್ಸ್ ಎ ಗ್ರೂಪ್ ವರ್ಕ್. ಕಾಂಪ್ರಮೈಸಸ್ ಜಾಸ್ತಿ ಅಲ್ಲಿ. ನಿಮ್ಮದೇ ಎಲ್ಲ ಇದು ಮಾಡೋಕ್ಕಾಗಲ್ಲ, ಎಲ್ಲ ಗ್ರೂಪ್ ಸೇರ್ಕೊಂಡು ಡಿಸೈಡ್ ಮಾಡುತ್ತೆ ಏನು ಬೇಕು, ಬದಲಾವಣೆಗಳು ಆ ನಿಮಿಷಕ್ಕೆ ಆಗ್ಬಿಡುತ್ತೆ. ಅದೊಂಥರ ಬೇರೆ ಜಗತ್ತು ಅನಿಸ್ಬಿಡ್ತು ನನಗೆ. ಆಮೇಲೆ ತಾರತಮ್ಯ ವಿಪರೀತ ಜಾಸ್ತಿ. ಹೀರೋಗೆ ಹೆಚ್ಚು ಪ್ರಿಯಾರಿಟಿ, ಇದ್ರ ಪ್ರಿಯಾರಿಟಿ, ಹಾಗೆ. ನಂಗೆ ಹಾಗೇನಿಲ್ಲ, ನನ್ನ ಕತೆ ಬರೆಯೋಕೆ ನಾನೇ ರಾಜ, ಎಲ್ಲವನ್ನು ನಾನೇ ನಿಯಂತ್ರಿಸ್ಕೊಳ್ಳುವಂಥದ್ದು. ಆಮೇಲೆ ಎಲ್ಲರಿಗೂ ಸಮನಾಗಿ ಅವಕಾಶ ಕೊಡೋಷ್ಟು ಗೊತ್ತಿರುತ್ತೆ ನಂಗೆ, ಪಾತ್ರಗಳಿಗೆ ಏನೇನು ಎಂತೆಂತು ಹೇಗೆ ಪ್ರಾಮುಖ್ಯತೆ ಕೊಡಬೇಕಂತ. ಸೊ ಐ ಹ್ಯಾವ್ ಅ ಫ್ರೀಡಮ್ ಹಿಯರ್. ನನಗೆ ಯಾರೂ ಬಾಸ್ ಇಲ್ಲ ಅನಿಸ್ಬಿಡ್ತು ನನಗೆ. ಸೊ ಅದರಿಂದ ನನ್ನ ಜಾನ್ರ ಇದೆ, ಸಾಹಿತ್ಯನೇ. ನಾನು ಅದಕ್ಕೆ ಹೆಚ್ಚು ಪ್ರಚಾರ ಸಿಗಲ್ಲ. ಒಂದು ಸಿನಿಮಾ ಹಿಟ್ಟಾದರೆ ಯಾವ ಮಟ್ಟದ ಒಂದು ಪಾಪ್ಯುಲಾರಿಟಿ ಸಿಗುತ್ತೋ, ಅದು ನಮ್ಮ ಎಂಥದೇ ಪುಸ್ತಕ ಹಿಟ್ಟಾದ್ರೂ ಅದು ಸಿಗಲ್ಲ ನಮಗೆ. ನಮ್ಮ ಕಾಲದಲ್ಲಿ ಅದು ಇಲ್ಲ, ನಮಗೆ ಆ ಪುಣ್ಯ ನಾವು ಪಡ್ಕೊಂಡಿಲ್ಲ. ಬೇರೆ ದೇಶಗಳಲ್ಲಿ ಅದೇ ಇದೆ. ಬೇರೆ ದೇಶದಲ್ಲಿ ಒಂದು ಪುಸ್ತಕ ಹಿಟ್ಟಾದರೂ ಸಾಕು, ಲೇಖಕ ದೊಡ್ಡ ಮಟ್ಟದಲ್ಲಿ ಇದಾಗ್ಬಿಡ್ತಾನೆ, ಅವನು ಸೆಲೆಬ್ರೇಟ್ ಆಗ್ತಾನೆ. ನಮ್ಮ ದೇಶದಲ್ಲಿ ಇಲ್ಲ, ನಮ್ಮ ಭಾಷೆಗಳು ಇರಲಿ, ನಮ್ಮ ದೇಶ ಕಾಲದಲ್ಲಿ ಸ್ಥಿತಿ ಅದು. ಬಟ್ ನನಗೆ ಇಷ್ಟ ಆಗೋದು ಬರವಣಿಗೆ ತಾನೆ, ಮಾಡ್ಕೊಂಡಿರ್ತೀನಪ್ಪ, ಬರ್ಕೊಂಡಿರ್ತೀನಿ ಎಷ್ಟಾದರೂ ಸರಿ ಅಂತ. ಸಿನಿಮಾದ ಆಸಕ್ತಿ ನನಗಿಲ್ಲ. ಸೊ ನಾನು ಬರಿತೀನಿ, ಬರ್ಕೊಂಡು ಹೋಗ್ತೀನಿ, ಮುಂದೆ ನೋಡ್ಕೊಳ್ಳಿ ಯಾರೋ. ಭಾರತದ ವ್ಯವಸ್ಥೆಗೆ ಬರೋಣ. ಈಗ ಹೇಳ್ತಾ ಇದ್ರಿ ಹೊರದೇಶಗಳಲ್ಲಿ ಪುಸ್ತಕಕ್ಕೆ ಮತ್ತು ಪುಸ್ತಕ ಲೇಖಕರಿಗೆ ಇರುವ ಜನಪ್ರಿಯತೆ ಇಲ್ಲಿ ಸಿಗೋದಿಲ್ಲ ಅಂತ. ಆದರೆ ಈಗಿನ ಕಾಲಘಟ್ಟದಲ್ಲಿ ಹೇಗಾಗಿದೆ ಅಂದರೆ, ಸಮೂಹ ಮಾಧ್ಯಮ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮುಳುಗಿ ಹೋಗಿರ್ತಾರೆ. ಅಂದರೆ ಏನೇ ಓದು ಅದರಲ್ಲೇ ಓದು. ಆಮೇಲೆ ಇನ್ಸ್ಟೆಂಟ್ ಇನ್ಫಾರ್ಮೇಷನ್ಗಳು ಏನೇ ಸಿಕ್ಕಿದ್ರೂ ಆ ಇನ್ಸ್ಟೆಂಟ್ ಖುಷಿ ಸಿಗುತ್ತೆ, ನೆಕ್ಸ್ಟ್ ಮೂಮೆಂಟಿಗೆ ಮರೆತು ಹೋಗಿರುತ್ತೆ. ಆದರೆ ನಿಮ್ಮ ಪುಸ್ತಕಗಳ ಜನಪ್ರಿಯತೆ ನೋಡಿದ ಮೇಲೆ ಈ ಪ್ರಶ್ನೆ ಕೇಳಬಾರ್ದು ಅನ್ಸುತ್ತೆ, ಆದರೂ ಕೇಳಿಬಿಡ್ತೀನಿ ನಾನು. ಈಗಿನ ಕಾಲಘಟ್ಟದಲ್ಲಿ ಪುಸ್ತಕಗಳು ಎಷ್ಟು ಪ್ರಸ್ತುತ? ಪುಸ್ತಕಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ, ಈಗಿನ ಕಾಲಕ್ಕೆ ಅಂತಲ್ಲ. ಬಟ್ ಯಾವುದೋ ಒಂದು ಕಾರಣಕ್ಕಾಗಿ ಇದಾಗಿರುತ್ತೆ, ಕುಸ್ತಿರುತ್ತೆ ಅಷ್ಟೇ. ಇವಾಗ ನೋಡಿ, ನಾನು ಬೇರೆ ದೇಶಗಳಲ್ಲಿ ಹೋದರೆ ಅಲ್ಲಿನೂ ಎಲ್ಲ ಇದೆ. ಅವ್ರಿಗೂ ವಾಟ್ಸಪ್ ಇದೆ, ಅವ್ರಿಗೂ ಯೂಟ್ಯೂಬ್ ಇದೆ, ಅವ್ರಿಗೂ ಫೇಸ್ಬುಕ್ ಇದೆ, ಎಲ್ಲ ಇದೆ. ಆದರೆ ಇಷ್ಟು ಪುಸ್ತಕ ಓದ್ತಾರೆ ಅಲ್ಲಿನೂ, ಸಾಕಷ್ಟು ಪುಸ್ತಕ. ಒಂದೊಂದು ನಾನು ಯಾವುದೋ ಒಂದು ಜರ್ಮನ್ ಕಾದಂಬರಿಯನ್ನು ಅನುವಾದ ಮಾಡಿಸ್ದೆ ನಾನು ಇತ್ತೀಚೆಗೆ. ಹುಡುಗ ಜರ್ಮನಿಂದ ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿಸ್ದೆ ನಾನು. ಮಾಡಿಸ್ದಾಗ ಏನಾಯ್ತು, ಅವ್ರನ್ನ ನಾವು ಒಂದು ಸ್ವಲ್ಪ ಏನಾದರೂ ನಮ್ಮ ಇದು ಒಂದು ಬೈಟ್ ಕೊಡೋಕ್ಕಾಗತ್ತಾ, ಅವರು ನಮ್ಮ ಇದಕ್ಕೆ ಕಾರ್ಯಕ್ರಮ ಮಾಡ್ತಿದ್ದೀವಿ, ಲಾಂಚ್ ಮಾಡ್ತಿದ್ದೀವಿ, ಅವ್ರು ಜರ್ಮನ್ನಲ್ಲೇ ಬೈಟ್ ಕೊಡಲಿ, ನಾವಿಲ್ಲಿ ತೋರಿಸ್ತೀವಿ ಅಂದರೆ, ಇಲ್ಲ, ಶಿ ನೀಡ್ಸ್ ಅಟ್ಲೀಸ್ಟ್ ಮಿನಿಮಮ್ 3 months ನೋಟಿಸ್ ಅಂದರು. ಅವಳು 27 ವರ್ಷದ ಹುಡುಗಿ, ಮೊದಲನೇ ಕಾದಂಬರಿ. ಅವಳು ಯಾವ ಮಟ್ಟಿಗೆ ಪ್ರಸಿದ್ಧಿ ಇದೆ ಅಂದರೆ, ಒಂದು ಪುಸ್ತಕ ಬರ್ತಿದ್ರಿಂದ ಅದು ಇದಾಗಿದೆ. ಅಂದರೆ ಏನು ಕಾರಣ? ಅಲ್ಲಿ ಓದ್ತಾರೆ ಜನ, ಲಕ್ಷಾಂತರ ಪ್ರತಿಗಳನ್ನು ಮಾರಾಟ ಮಾಡಿದ್ದಾರೆ ಅವರು ಆ ಪುಸ್ತಕ. ನಮ್ಮಲ್ಲಿ ಅದರದ್ದು ಕೊರತೆ ಇದೆ. ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮ ಶಿಕ್ಷಣ ಮತ್ತು ಸಮಾಜ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಈ ಹೊತ್ತಿನಲ್ಲಿ. ಇವ್ರು ಏನು ಅಂದ್ಕೊಳ್ತಾರೆ, ಟೆಕ್ನಾಲಜಿ ಇಸ್ ದ ಬೆಸ್ಟ್ ಥಿಂಗ್. ನೀನು ಟೆಕ್ನಾಲಜಿ ಇತ್ತು ಅಂತಂದರೆ ನೀವು, ಅಥವಾ ಮೆಡಿಸಿನ್ನೋ ಇಂಜಿನಿಯರಿಂಗ್ ಇದ್ದರೆ ಒಳ್ಳೆ ಜಾಬ್ ಸಿಗುತ್ತೆ ನಿಮಗೆ, ಒಳ್ಳೆ ಪ್ರೊಫೆಷನ್. ನೀವು ಭಾಷೆ ಕಲ್ತ್ಕೊಂಡ್ರೆ ಯಾವನು ಕೊಡ್ತಾನೆ ನಿನ್ನ ಜಾಬು? ನಿನಗೆ ಯಾರು? ನಮಗೆ ಜಾಬ್ ಓರಿಯೆಂಟೆಡ್ ಇದೆ ತಲೆಯಲ್ಲಿ ಯಾವಾಗಲೂ, ಯಾಕೆಂದರೆ ಫಸ್ಟ್ ಹೊಟ್ಟೆ ಅಲ್ಲ. ಸೊ ಅದರಿಂದ ಇದೆ. ಅಲ್ಲಿ ಹಂಗಿಲ್ಲ, ಅವ್ರಿಗೆ ಯಾವುದೋ ಬದುಕೋದೇನು ಕಷ್ಟವಿಲ್ಲೇ ಇಲ್ಲ ಆ ದೇಶಗಳಲ್ಲಿ. ಯುರೋಪಿಯನ್ ಮತ್ತು ಅಮೇರಿಕ ಬದುಕು ಸುಲಭ ಮಾಡ್ಬೋದು, ಬದುಕು ಮಾಡ್ಕೊಂಡ್ಬಿಡ್ಬೋದು. ಆದರೆ ಅದ್ರ ಮೇಲೆ ನಿಮ್ಮ ಆಸಕ್ತಿ ಏನು ಅನ್ನೋದು ಅಲ್ಲಿ ಮುಖ್ಯ ಮಾಡ್ಕೊಳ್ತಾರೆ. ಅಭಿರುಚಿ, ಆಸಕ್ತಿ ಬರುತ್ತಲ್ಲಿ. ಸಲ್ಲಿ ಇಲ್ಲಿ ಮುಂಚೆ ಏನಿರ್ತಿತ್ತಪ್ಪ ನಮಗೆ ಅಂತಂದರೆ, ರಾಜ ಇರ್ತಿದ್ದ, ರಾಜ ನೋಡ್ಕೊಳ್ತಿದ್ದ ಎಲ್ಲರನ್ನ, ಎಲ್ಲ ಆಸ್ಥಾನ ಅನ್ನೋದು ಇರ್ತಿತ್ತು. ರಾಜನಿಂದ ಎಲ್ಲರಿಗೂ ಸಿಗ್ತಾ ಇತ್ತು, ನಿಮಗೆ ರಾಜಾಸ್ಥಾನದ ನೆರವು ಸಿಗ್ತಾ
ಸಿಗ್ತಾ ಇತ್ತು. ಸೊ ಇವಾಗ ಅದು ಇಲ್ಲ ಯಾರಿಗೂ, ಅದನ್ನು ಇಲ್ದಂಗೆ ಆಗೋಗ್ಬಿಟ್ಟಿದೆ. ಸೊ ಇವಾಗ ಮಾಡೋದೇನು ಪಾಪ, ಎಷ್ಟು ಕಷ್ಟ ಆಗುತ್ತಲ್ಲ ಜೀವನ ಮಾಡ್ಕೊಳ್ಳೋದು, ಅದರಿಂದ ತೊಂದರೆ ಆಗಿದೆ. ಆಮೇಲೆ ಬಹಳ ಮುಖ್ಯ ಶಿಕ್ಷಣ. ನಮ್ಮ ಶಿಕ್ಷಣದಲ್ಲಿ ಓದೋದನ್ನು ಕಲಿಸ್ಕೊಡ್ತಿಲ್ಲ ನಾವು ಯಾರು, ಭಾಷೆಯನ್ನು ಕಲಿಸ್ಕೊಡ್ತಾನೇ ಇಲ್ಲ. ಬರೀ ಸ್ಕೂಲ್ ಬುಕ್ ಬಿಟ್ಟು, ಸಿಲೆಬಸ್ ಬಿಟ್ಟು, ಎಕ್ಸಾಮಿನೇಷನ್ ಬಿಟ್ಟು ನೀನೇನೇನೇನೇನು ಹೇಳ್ಕೊಡಲ್ಲ. ಅಲ್ಲಿ ನಾನು ಹೋಗಿ ಅಮೇರಿಕಲ್ಲಿ ಹೋದರೆ ಪ್ರತಿ ಹುಡುಗರಿಗೂ 4ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗರಿಗೆ ಪ್ರತಿ ತಿಂಗಳು 2-3 ಕಾದಂಬರಿ ಓದಿಸ್ತಾರೆ ಆ ಹುಡುಗರ ಜೊತೆಯಲ್ಲಿ. ಅವ್ರದ್ದೇ ವರ್ಷನ್ಸ್ ಇರ್ತವೆ, ಸ್ಮಾಲ್ ವರ್ಷನ್ ಇರ್ತವೆ. ಅದರ್ ದೆನ್ ಸಿಲೆಬಸ್ ಒಂದು 2-3 ಕಾದಂಬರಿ ಓದಿಸ್ತಾರಪ್ಪ. ನಮ್ಮಲ್ಲಿ ಯಾರು ಓದಿಸ್ತಾರೆ? ಇದ್ದದ್ದು ಓದಪ್ಪ, ಕನ್ನಡ ಪಠ್ಯ ಓದಿ ಅಂದರೆ ಓದಲ್ಲ. ಹೋಗಲಿ, ಕನ್ನಡ ಬಿಡಿ, ಇಂಗ್ಲೀಷನ್ನು ಓದಿಸ್ತಾರ, ಅದನ್ನೂ ಓದಿಸಲ್ಲ. ಸೊ ಭಾಷೆಗೆ ಒಂದು ಪ್ರಾಮುಖ್ಯತೆಯನ್ನು ನಾವು ಕಳ್ಕೊಳ್ತೀವಿ. ಸಾಹಿತ್ಯ ಭಾಷೆಯಲ್ಲೇ ಬರುತ್ತೆ, ಸಾಹಿತ್ಯ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ತೊಂದರೆ ಏನಾಗುತ್ತೆ ಅಂತಂದರೆ, ನಿಮಗೆ ಈ ಮ್ಯಾಥ್ಸು ಸೈನ್ಸು ಇವು ಯಾವುವು ಮೌಲ್ಯಗಳನ್ನು ಕಲಿಸ್ಕೊಡಲ್ಲ. ಬದುಕೋದು ಹೆಂಗೆ, ನೈತಿಕ ಶಿಕ್ಷಣ ಅಂತ ಹೇಳ್ತೀವಲ್ಲ, ಈ ನೈತಿಕ ಶಿಕ್ಷಣ ಕಲಿಸ್ಕೊಡೋದು ಯಾವುದು? ನಮಗೆ ಕನ್ನಡವೇ, ಭಾಷೆಯೇ, ಸಾಹಿತ್ಯವೇ ನಮಗೆ ತುಂಬ ಒಳ್ಳೆ. ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತೊಬ್ಬರನ್ನ ಗೌರವ ಕೊಡೋದೇನು ಅಂದರೆ ಏನು, ಇವೆಲ್ಲ ಕಲಿಸ್ಕೊಡೋದು ಇದು ಸಾಹಿತ್ಯ. ಸೊ ಅದ್ರ ತೊಂದರೆ ಬರುತ್ತೆ ನಿಮಗೆ. ಸಮಾಜದಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ, ಅರಗೆನ್ಸ್ ಕಾಣಿಸ್ಬಿಡುತ್ತೆ ನಮಗೆ ಯಂಗ್ಸ್ಟರ್ಸಲ್ಲಿ. ಅದು ಬರುತ್ತೀವಿ, ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಪೂರಕವಾಗಿ ಸಾಹಿತ್ಯ ಬೇಕಾಗುತ್ತೆ. ಎಲ್ಲ ಕಲಾ ಪ್ರಕಾರಗಳು, ಬರೀ ಸಾಹಿತ್ಯ ಅಂದಲ್ಲ, ಎಲ್ಲ ಆಗಬೇಕು. ಬಟ್ ಅವುಗಳ ಮೂಲಕನೇ ಅರೋಗ್ಯನ್ಸ್ ಬೆಳೆಸಿದ್ರೆ ಕಷ್ಟ. ಇವಾಗ ಸಿನಿಮಾ ಮೂಲಕ ನೀವು ಒಳ್ಳೆ ಗುಣಗಳು ಬೆಳೆಸೋದು ಬದಲು ಬರೀ ಅರೋಗ್ಯನ್ಸೇ ಬೆಳೆಸ್ತಾ ಇದ್ದೀನಿ ನಾನು ಯಂಗ್ಸ್ಟರ್ಸಲ್ಲಿ ಅಂತಂದರೆ, ಸೊ ಅದು ತೊಂದರೆನೇ ಆ್ಯಕ್ಚುಲಿ. ಸೊ ಅದನ್ನು ಕನ್ಸರ್ನ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸಾಹಿತ್ಯ ಸಾಮಾನ್ಯವಾಗಿ ಒಳ್ಳೆತನಗಳನ್ನು ಬೆಳೆಸ್ಕೊಡುತ್ತೆ ನಮಗೆ ಅನ್ನುವಂಥದ್ದು. ಸೊ ಅದು ಆಗಬೇಕು ಅನಿಸುತ್ತೆ ನನಗೆ. ನಿಮ್ಮ ಪ್ರಕಾಶನದಲ್ಲಿ ನಿಮ್ಮ ಫೋಕಸ್ ಯಾವುದ್ರ ಮೇಲಿರುತ್ತೆ? ಯಾವ ರೀತಿಯ ಪುಸ್ತಕಗಳ ಮೇಲೆ? ನನಗೆ ಹೊಸಬರು, ಸೊ ಯಾರು ಕನ್ನಡದಲ್ಲಿ ಹೊಸದಾಗಿ ಬರಿತಾ ಇರ್ತಾರೆ, ಹೊಸದಾಗಿ ಚೆಂದ ಬರೀತಿದ್ದಾರೆ, ಅವ್ರದ್ದನ್ನು ಗಮನಿಸ್ತೀನಿ ನಾನು ಪದ್ಯ ನನ್ನ ಜಾನ್ರ ಅಲ್ಲ, ನಾನು ಪದ್ಯ ಅಲ್ಲ, ಅದರಿಂದ ಗದ್ಯಕ್ಕೆ ಮಹತ್ವ ಕೊಡ್ತೀನಿ ನಾನು. ಫಿಕ್ಷನ್ ನಾನ್ ಫಿಕ್ಷನ್ ಎರಡೂ ಓಕೆ, ಪ್ಲಸ್ ಅನುವಾದಕ್ಕೆ ಮಹತ್ವ ಕೊಡ್ತೀನಿ. ಅನುವಾದ ನಂಗೆ ಬಹಳ ಮುಖ್ಯ ಜಾನ್ರ ನನಗೆ. ಸೊ ಅನುವಾದ ಕೂಡ. ಸೊ ಈ ಮೂರನ್ನು ನಿರಂತರ ಹೊಸಬರೇ ಎಲ್ಲರೂ ನೋಡಿ. ನಮ್ಮ ಅನುವಾದಕರ ಲಿಸ್ಟ್ ನೋಡಿ, ನಾವು ಇವಾಗಲೇ 26-27 ಪುಸ್ತಕ ಅನುವಾದಗಳಾಗಿವೆ ನಮ್ಮದೆಲ್ಲ. ಎಲ್ಲರೂ ಹೊಸಬರು ನಿಮಗೆ. ಅವ್ರು ಯಾರು ಹಿಂದೆ ಅನುಭವಗಳೇ ಇರಲ್ಲ ನಮ್ಗೆ ಅನುವಾದ ಮಾಡಿ. ಅವರಿಗೆ ಆ ಥರದವ್ರ ಜೊತೆಲಿ ಮಾಡಿಸಿದ್ದೀನಿ ನಾನು ಎಲ್ಲರ ಜೊತೆಯಲ್ಲಿ. ನಮ್ಮ ಪುಸ್ತಕಗಳು ಬರೆದವರು ಎಲ್ಲ ಫಸ್ಟ್ ಬುಕ್ಕೇ ಅವ್ರದ್ದು, ಎಲ್ಲರದ್ದು ತುಂಬ ಫಸ್ಟ್ ಬುಕ್ಸ್. ಕನ್ನಡ ಪುಸ್ತಕಗಳ ಭಾಷಾನುವಾದ ಎಷ್ಟು ಮುಖ್ಯ? ಬಹಳ ಮುಖ್ಯ. ಏಕೆಂದರೆ ನಮಗೆ ಎಲ್ಲವೂ ದಕ್ಕಲ್ಲ, ಕರ್ನಾಟಕಲ್ಲೇ ದಕ್ಕಲ್ಲ ನಮಗೆ. ಬೇರೆ ಕಡೆಯಿಂದ ಬೇಕಾಗತ್ತೆ ನಮಗೆ ಎಷ್ಟೋ ಸಂಗತಿಗಳು, ಹೊರಗಿನಿಂದ ಸಂಗತಿಗಳು ಬೇಕಾಗತ್ತೆ. ಇವಾಗ ಯಾವುದೋ ಒಂದು ಜರ್ಮನಿಯಲ್ಲಿ ಯಂಗ್ಸ್ಟರ್ ಹೆಂಗೆ ಬದುಕ್ತಿದ್ದಾನೆ ಅನ್ನೋದು ನಮಗೆ ಗೊತ್ತೇ ಇರಲ್ಲ. ಅದು ಈ ಜಗತ್ತು ಹೆಂಗಿದೆ ಅಂದರೆ ನಾವು ಎಲ್ಲರೂ ಬದುಕ್ಬೋದು. ಇವಾಗ ಎಲ್ಲದ್ರ ಪರಿಚಯನೂ ಇರಬೇಕಾಗುತ್ತೆ ನಮಗೆ. ಇಟ್ಸ್ ಲೈಕ್ ಯಾವ ಊರಿಗೆ ಹೋಗ್ಲಿಕ್ಕೂ ಕಷ್ಟ ಇಲ್ಲ. ಇವಾಗ ಎಲ್ಲಿಗೆ ಹೋಗ್ಬೇಕಂದ್ರೂ ಹೋಗ್ಬೋದು, ಎಲ್ಲಿ ಬೇಕಂದ್ರೂ ಜೀವನ ಮಾಡ್ಕೊಳ್ಬೋದಲ್ವ. ಇವಾಗ ಅಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅದರಿಂದ ಬೇರೆ ಬೇರೆ ಸಂಸ್ಕೃತಿಗಳನ್ನ ನೋಡೋಣ. ಯಾಕೆಂದ್ರೆ ನೋಡಿ, ನಾನು ಇದರಿಂದ ಆಫ್ರಿಕನ್ ಕಾದಂಬರಿಗಳನ್ನು ಅನುವಾದ ಮಾಡಿಸ್ತೇನೆ ನಾನು. 2-3 ಇಲ್ಲಿ ಅನುವಾದ ಮಾಡಿಸಿದ್ರೆ ಬಹುತೇಕರು ಅದು ಇಲ್ಲಿಯ ದಲಿತ ಸಂವೇದನೆಗೆ ಸಮವಾಗಿದೆ ಅಂತ ಹೇಳಿದರು ನನಗೆ. ಎಷ್ಟು ವಿಶೇಷ ಅಲ್ವಾ? ಆಫ್ರಿಕಾದ ಕಥೆಗಳು, ಅವ್ರಿಗೇನು ಅಲ್ಲಿ ಜಾತಿನೇ ಇಲ್ಲ ಅಲ್ಲಿ, ಬಟ್ ಆದರೆ ಅವರ ಸಮಸ್ಯೆಗಳು, ಅವರ ಇದು ಒದ್ದಾಟಗಳೆಲ್ಲ ಇಲ್ಲಿ ದಲಿತ ಸಂವೇದನೆಗೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿದರು ನನಗೆ. ಸೊ ವಿಚ್ ಈಸ್ ಸಮಥಿಂಗ್ ಐ ಓಪನರ್ ನಮಗೆ. ಇಟ್ಸ್ ಅನ್ ಐ ಓಪನರು. ನಾನು ಚೈನಾ ದೇಶದೊಂದು ಇದನ್ನು ಆತ್ಮಕಥೆಯನ್ನು ನಾನು ಅನುವಾದ ಮಾಡಿಸಿದಾಗ, ಚೈನಾ ದೇಶದ ಬದುಕಿನ ಕ್ರಮ ನಮ್ಮ ಬದುಕಿನ ಕ್ರಮ ಒಂದೇ ಅಂತ ಎಲ್ಲರೂ ಎಷ್ಟು ಆಶ್ಚರ್ಯಪಟ್ಟರು ಅಂದರೆ, ಆ ಮನೆಯ ಸಿಸ್ಟಮ್ ಇರುತ್ತಲ್ಲ, ಮನೆಯೊಳಗೆ ಏನು ಒಂದು ಬದುಕುವ ಕ್ರಮ ಇರುತ್ತಲ್ಲ, ಒಂದೇ ಕುಟುಂಬ ವ್ಯವಸ್ಥೆ ನಮ್ಮಿಬ್ಬರದು. ಯಾಕೆಂದ್ರೆ ನಮಗೆ ಚೈನಾವೇ ಗೊತ್ತಿಲ್ಲ. ಹೌದು, ಚೈನಾವನ್ನು ನಮ್ಮ ಮಾಧ್ಯಮಗಳು ತೋರಿಸಲ್ಲ, ಅವರು ಬಿಟ್ಕೊಡಲ್ಲ, ಬಿಟ್ಕೊಡಲ್ಲ. ಗೊತ್ತಾಗಬೇಕಂದ್ರೆ ಹೆಂಗೆ? ನಮಗೆ ಚೈನೀಸ್ ಫ್ರೆಂಡ್ಸು ಇಲ್ಲ, ನಮಗೆ ಇಲ್ಲಿ ಚೈನೀಸ್ ನಮ್ಮ ದೇಶಕ್ಕೆ ಬರಲ್ಲ, ಯಾರು ಭಾಷೆನೂ ಅರ್ಥ ಆಗಲ್ಲ. ಒಂದು ಕೊಡುಕೊಳ್ಳೋಕೆ ಇದ್ರೆ ಇರುತ್ತೆ. ಇವಾಗ ಒಂದು ವೇಳೆ ನಾವು ಇದಕ್ಕೆ ಅಂದರೆ ನಮಗೆ ಪಾಕಿಸ್ತಾನ ಅಷ್ಟು ಕಷ್ಟ ಆಗಲ್ಲ, ಯಾಕೆಂದರೆ ಪಾಕಿಸ್ತಾನ ನಮ್ಮದೇ ಒಂದು ಭಾಗ ಆಗಿದ್ದರಿಂದ ನಮಗೆ ಪಾಕಿಸ್ತಾನದಲ್ಲಿ ಜನ ಹೆಂಗೆ ಬದುಕ್ತಾರೆ ನಮಗೆ ಗೊತ್ತಿರುತ್ತೆ. ಇಲ್ಲಿ ಹಿಮಾಲಯಗಳು ಬೇರೆ ಬಂದು ನಮಗೆ ಚೈನಾದ್ದು ಗೊತ್ತಿಲ್ಲ, ಸಂಪ್ರದಾಯ ಗೊತ್ತಿಲ್ಲ. ಸೊ ಅದು ಪುಸ್ತಕಗಳ ಮೂಲಕ ಬರಬೇಕಾಗತ್ತೆ. ಬೇರೆ ಬೇರೆ ಭಾಗದಲ್ಲಿ ಹೆಂಗೆ ಜನ ಬದುಕ್ತಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಯುದ್ಧದ ತೊಂದರೆಗಳೇನು ಅನ್ನೋ ಪುಸ್ತಕಗಳು ಎಷ್ಟು ಮಾಡಿದ್ದೀನಿ ನಾನು.
ಯುದ್ಧ ನಿಮಗೆ ಸಂಭ್ರಮ ಮಾಡಿಬಿಡ್ತಾರೆ, ಯುದ್ಧ ಮಾಡೋಲ್ಲ. ಆಮೇಲಿನ ಎಫೆಕ್ಟ್ಸು, ಶಾಪ ಅದು. ಆಮೇಲೆ ಅದನ್ನ ಹೆಂಗೆ ಪರಿಹಾರ ಮಾಡ್ಕೊಳ್ತೀರಾ ಅನ್ನುವಂಥದ್ದು. ಸೊ ಅದ್ರದ್ದು ಪುಸ್ತಕಗಳು ತರಬೇಕಲ್ವ, ಅದನ್ನ ಓದಿದಾಗೆ ನಮಗೆ ಗೊತ್ತಾಗುತ್ತೆ. ಯುದ್ಧ ಅಂದರೆ ಮೈ ಎದ್ದು ಕುಣಿಯೋದಲ್ಲ, ಇದು ಯುದ್ಧದ ಸಮಸ್ಯೆಗಳಿವೆ, ಆಮೇಲೆ ಎಷ್ಟು ಸಮಸ್ಯೆಗಳಿದೆ ಅಂತ ಗೊತ್ತಾಗಬೇಕಲ್ಲ. ಎಷ್ಟೋ ದೇಶಗಳಲ್ಲಿ ಸಿರಿಯಾದಲ್ಲಾಗಲಿ ಅಥವಾ ಇದು ಇಂಡೋನೇಷ್ಯಾದಲ್ಲಿ ಡಚ್ ವುಮೆನ್ ಒಬ್ಬಳು ಬರ್ಕೊಂಡಿದ್ದಾಳೆ, ಯುದ್ಧದಿಂದ ಇಂಥ ತೊಂದರೆ ಆಯಿತು ತಮಗೆ ಅಂತ ಹೇಳಿ. ಸೊ ಅಥವಾ ಇದು ಹಾಲೋಕಾಸ್ಟ್ ಜರ್ಮನ್ದು. ಸೊ ಅದ್ರದ್ದೊಂದು ಪುಸ್ತಕ ಅವು ಹೋದಾಗ ನಮಗೆ ಯುದ್ಧದ ಸಮಸ್ಯೆಗಳು ಏನು, ಎಂಥ ತೊಂದರೆಯನ್ನು ತಂದಿಡುತ್ತೆ ಇದು ನಮಗೆ ಅನ್ನುವಂಥದ್ದು ಗೊತ್ತಾಗಬೇಕಲ್ಲ. ಎಲ್ಲರಿಗೂ ಗೊತ್ತಾಗಲಿಕ್ಕಿಲ್ಲ, ಒಂದಿಷ್ಟು ಜನಕ್ಕಾದರೂ ಆ ಮೆಸೇಜ್ ತಲುಪಬೇಕಾಗತ್ತೆ. ಸೊ ಅದು ಮುಖ್ಯ. ಅದಕ್ಕೆ ಬೇರೆ ಬೇರೆ ದೇಶಗಳ ಅನುಭವಗಳನ್ನು ತಂದು ಕೊಡಬೇಕಾಗತ್ತೆ. ನಾವು ಅನುವಾದ ಮಾಡಬೇಕು. ಬರೀ ಅನುವಾದ ಅಂದರೆ ಅಲ್ಲಿಂದ ಕನ್ನಡಕ್ಕೆ ತರೋದು ಒಂದೇ ಅಲ್ಲ, ಅದನ್ನು ನಾನು ನಂಬೋದೂ ಇಲ್ಲ. ನಮ್ಮಲ್ಲಿಂದ ಕನ್ನಡಕ್ಕೆ ಹೋಗಬೇಕು, ಬೇರೆ ಭಾಷೆಗಳಿಗೆ ಹೋಗಬೇಕು. ಇಲ್ಲ ಆಗಲ್ಲ. ಬೂಕರ್ ಪ್ರಶಸ್ತಿ ಬರುವಂಥ ಪುಸ್ತಕ ಕನ್ನಡದಲ್ಲಿತ್ತು ಅಂತ ಕನ್ನಡಿಗರಿಗೆ ಗೊತ್ತಿರಲಿಲ್ಲ. ಇದು ಬಂದಿದೆ ಅಲ್ವಾ. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಆ್ಯಕ್ಚುಲಿ. ಸೊ ವಿಚ್ ವಿ ಹ್ಯಾಡ್ ಟು ಗೋ ಫಾರ್ ಇಟ್. ಈಗ ಯುವ ಹೃದಯಗಳಲ್ಲಿ ಕೆಲವೊಬ್ಬರ ಜಾನರ್ಸ್ ಹೇಗಿರುತ್ತೆ ಅಂದರೆ ಪರ್ಸ್ನಲ್ ಮತ್ತು ಕಾಂಟ್ರವರ್ಷಿಯಲ್ ಇರುತ್ತೆ. ಅದನ್ನು ಹೆಂಗೆ ನೋಡ್ತೀರಿ ನೀವು? ಇಲ್ಲ, ಬರೀಲಿ, ಏನಾದರೂ ಬರಿಬೋದು, ನಿಮಗೆ ಯಾವ ಸಮಸ್ಯೆ ಇಲ್ಲ. ನಿಮಗೆ ಬರವಣಿಗೆಗೆ ಯಾವ ಬೇಲಿಗಳನ್ನು ಹಾಕ್ಕೋಬೇಡಿ. ನಿಮಗೇನಿರುತ್ತೆ, ನಿಮ್ಗೆ ಯಾರೋ ನಂದೇನೋ ಲವ್ ಅಫೇರ್ನ ಬರಿತಾ ಇದ್ದೀನಪ್ಪ ನಾನು ಅಂತಂದ್ರೆ ಭಯ ಆ್ಯಕ್ಚುಲಿ. ಸೊ ಯಾರಿಗೇನೋ ಗೊತ್ತಾಗ್ಬಿಡುತ್ತೋ ಏನೋ ಅಂತ ಜಡ್ಜ್ ಮಾಡಿಬಿಡ್ತಾರೆ. ಹುಡುಗರಿಗೇನು ಸಮಸ್ಯೆ ಇರಲ್ಲ, ಸೆಲೆಬ್ರೇಟ್ ಮಾಡಿ ಬರ್ಕೊಳ್ತಾರೆ ಲವ್ ಅಫೇರ್ಸ್ನ. ಹುಡುಗಿಯರಿಗೆ ಕಷ್ಟ ಅದೇ. ಯಾವಾಗಲೂ ನಮ್ಮ ಸೊಸೈಟಿ ಹಂಗಿರೋದ್ರಿಂದ ಇಲ್ಲ, ನೀವು ಬೇರೆ ಹೆಸರುಗಳು ಮಾಡಿ, ಬೇರೆ ಸ್ಥಳ ಮಾಡಿ ಬರೆದು ಹಾಕಿ. ಬಟ್ ಬರವಣಿಗೆಯ ಉದ್ದೇಶ ಯಾರಿಗೋ ನಾವು ನೋವನ್ನು ತರ್ತೀನಿ, ಅವನಿಗೆ ಬುದ್ಧಿ ಕಲಿಸ್ತೀನಿ, ನಾನು ಬರೀತೀನಿ, ಇದು ಆಗಿರಬಾರ್ದು. ನಾನೊಂದು ಕಲಾಕೃತಿಯನ್ನು ರಚಿಸ್ತಾ ಇದ್ದೀನಿ, ನನ್ನ ಅನುಭವಗಳ ಹಿನ್ನೆಲೆಯಲ್ಲಿ ನಾನು ಕಲಾಕೃತಿಯನ್ನು ರಚಿಸ್ತಾ ಇದ್ದೀನಿ ಅನ್ನೋ ಒಂದು ಅವೇರ್ನೆಸ್ ಇರಬೇಕು. ಯಾರಿಗೂ ನಾನು ಪಾಠ ಕಲಿಸ್ತೀನಿ, ಯಾರಿಗೂ ಅವಮಾನ ಮಾಡ್ತೀನಿ ಅನ್ನೋ ಉದ್ದೇಶಗಳು ಆಗಬಾರ್ದು. ಅದು ತುಂಬ ಕ್ಷುಲ್ಲಕ. ಅದು ಸ್ವಲ್ಪ ದೊಡ್ಡ ಮನಸ್ಸಿರಬೇಕಾಗತ್ತೆ ಅನಿಸುತ್ತೆ ನನಗೆ. ಇದ್ರೆ ಸರಿ ಹೋಗುತ್ತೆ. ಓಕೆ, ಅಂತಿಮವಾಗಿ ನ್ಯೂಸ್ ಚಾನಲ್ ಆಗಿರೋದ್ರಿಂದ ಈ ಪ್ರಶ್ನೆ ನಾನು ಕೇಳಲೇಬೇಕು ಅನಿಸುತ್ತೆ. ಇತ್ತೀಚಿನ ದಿನಮಾನದಲ್ಲಿ ಬರವಣಿಗೆಯಲ್ಲೂ ಅಥವಾ ಫೇಸ್ಬುಕ್ ಪೋಸ್ಟ್ಗಳಲ್ಲೂ ಕೆಲವೊಂದು ಪುಸ್ತಕಗಳು ಬಿಡುಗಡೆನೂ ಆಗತ್ತೆ. ಎಡ, ಬಲ, ಸೆಂಟ್ರಿಸ್ಟ್. ಇದನ್ನ ಹೆಂಗೆ ನೋಡ್ತೀರಿ ಲೇಖಕರಾಗಿ? ನಾನು ಯಾವಾಗಲೇ ಹೇಳ್ತಾ ಇರ್ತೀನಿ, ಈ ಎಡ ಬಲದಲ್ಲಿ ಪ್ರತಿಯೊಂದರಲ್ಲಿ 3 ಪಂಗಡಗಳಿರುತ್ತೆ. ಈ 3 ಪಂಗಡ ಏನಂದರೆ, ಒಂದು ದೇವಗಣ, ಇನ್ನೊಂದು ಮಾನವಗಣ, ಇನ್ನೊಂದು ರಾಕ್ಷಸಗಣ ಅಂತ ಇರುತ್ತೆ. ಈ ದೇವಗಣ ಇರ್ತದಲ್ಲ, ಇದು ಎಡಪಂಥೀಯರಾಗಲಿ ಬಲಪಂಥೀಯರಾಗಲಿ ಅವ್ರನ್ನ ಗುರುಗಳಂತ ಸ್ವೀಕರಿಸ್ಬೋದು. ಎರಡರಲ್ಲೂ ದೇವಗಣ ಇರುತ್ತೆ, ಎಡಪಂಥದಲ್ಲೂ ಇರುತ್ತೆ, ಬಲಪಂಥದ. ದೇವಗಣದವ್ರನ್ನ ಸ್ವೀಕರಿಸ್ಬೋದು, ಮಾನವಗಣದ ಜೊತೆಲಿ ವ್ಯವಹಾರ ಮಾಡ್ಬೋದು. ಸೊ ಈ ಮಾನವಗಣ ಜೊತೆಲಿ ವ್ಯವಹಾರ ಮಾಡುವಲ್ಲ ನಾನು. ರಾಕ್ಷಸ ಗಣಗಳನ್ನ ಮಾತ್ರ ದೂರ ಇರ್ತೀನಿ, ಯಾಕಂದ್ರೆ ನಾನು ತಿಂದಾಕ್ಬಿಡುತ್ತೆ. ಎರಡರಲ್ಲೂ ರಾಕ್ಷಸ ಗಣ ಇದೆ ಒಂದು. ಆ ರಾಕ್ಷಸ ಗಣದಿಂದ ಸ್ವಲ್ಪ ದೂರ ಇರಬೇಕು ಅಂತ. ಸೊ ಇವು 3 ಅರ್ಥ ಮಾಡ್ಕೋಬೇಕು ನಾವು. ಆ್ಯಕ್ಚುಲಿ ಅರ್ಥ ಮಾಡ್ಕೊಂಡ್ರೆ ವ್ಯವಹಾರ ಸುಲಭ. ಸೊ ಎರಡರಲ್ಲೂ ದೇವಗಣಗಳಿವೆ, ಎರಡರಲ್ಲೂ ಮಾನವಗಣ ಇದೆ, ಎರಡರಲ್ಲೂ ರಾಕ್ಷಸ ಗಣ ಇದೆ. ಒಳ್ಳೆ ಉದಾಹರಣೆ. ಓಕೆ, ಅಂತಿಮವಾಗಿ 2 ಪ್ರಶ್ನೆಗಳು. ನಿಮ್ಮನ್ನು ಬಹಳ ಕಾಡಿದ ಬೇರೆ ಲೇಖಕರ 5 ಪುಸ್ತಕಗಳು. ಬೇಕಾದಷ್ಟು ಹೇಳಬಲ್ಲೆ, 5 ಪುಸ್ತಕಗಳಾಗಿ ಬೇಕಾದಷ್ಟು ಹೇಳಬಲ್ವೆ ಅಂತ ಅನಿಸುತ್ತೆ ನಾನು. ಸೊ ನನಗೆ ಭಾಳ ತುಂಬ ಕಾಡುವಂಥ ಕಥೆಗಳಂತೂ ಡೆಫಿನೆಟಾಗಿ ರಾಮಾಯಣ ಮಹಾಭಾರತನೇ, ವಾಲ್ಮೀಕಿ ಮತ್ತು ವೇದವ್ಯಾಸನೇ ಓದ್ಕೊಂಡಿದ್ದೀನಿ ನಾನು. ಪೂರ್ತಿಯಾಗಿ ಓದಿದ್ದೀನಿ, ಮೂಲದಲ್ಲಿ ಓದಿದ್ದೀನಿ ನಾನು. ಅಂದರೆ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದು. ತುಂಬ ಟ್ಯಾಲೆಂಟೆಡ್ ರೈಟಿಂಗ್ 2 ಇವು ಭಾಳ ಅದ್ಭುತ. ಎಲ್ಲ ಭಾರತೀಯ ಲೇಖಕರಿಗೂ ಇವೆರಡರದ ಜ್ಞಾನ ಸರಿ ಇರಬೇಕು ಅಂತ ಅನಿಸುತ್ತೆ ನನಗೆ. ರಾಮಾಯಣ ಮಹಾಭಾರತನ ಚೆಂದ ಓದ್ಕೋಬೇಕು, ಯಾಕೆಂದರೆ ನಮ್ಮ ದೇಶದ ಒಂದು ಸಮಸ್ಯೆಗಳನ್ನು ತುಂಬ ಅಚ್ಚುಕಟ್ಟಾಗಿ ತಂದಿಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಸಂಗತಿಗಳನ್ನು ಹೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಕನ್ನಡಲ್ಲಂತೂ ಬೇಕಾದಷ್ಟು ಜನ ಲೇಖಕರು. ನಮಗಂತೂ ಕುವೆಂಪು ಇಷ್ಟ. ಕುವೆಂಪು ಭಾಳ 2 ಕಾದಂಬರಿಗಳ ಮೂಲಕ ನನ್ನನ್ನು ತುಂಬ ಹತ್ತಿರಕ್ಕೆ ತೊಗೊಂಡೋಗಿದೆ. ಸಾಧ್ಯವಾ ಆ ಥರ ಬರೆಯೋಕೆ ಅನಿಸುತ್ತೆ ನನಗೆ. ಇವಾಗಲೂ ಮೊನ್ನೆ ಓದಿದೆ, 2ನೇ ಸಲ ಓದಿದೆ, 3ನೇ ಸಲ ಹಾಗೆ ನಾನು ಓದ್ತಾನೆ ಇರ್ತೀನಿ ಕುವೆಂಪು ಅವ್ರನ್ನ. ಸೊ 2 ಕಾದಂಬರಿಗಳೆಲ್ಲ ಇದು ಒಂದು ಅಪರೂಪ ಅನಿಸುತ್ತೆ. ಈ ಮಟ್ಟಿನ ಕಲಾಪ್ರಜ್ಞೆ, ಈ ಮಟ್ಟಿನ ಲೋಕಜ್ಞಾನ ಭಾಳ ಅಪರೂಪ ಅನಿಸುತ್ತೆ. ಇವ್ರದ್ದು ಕಾರಂತರದ್ದು ಬೇರೆ ಪ್ರಪಂಚ. ಕಾರಂತಕ್ಕೆ ಹೋದಾಗ ಕಾರಂತರ ಜಗತ್ತಿನಲ್ಲಿರುವಂತಹ ಒಂದು ಬೇರೆ 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 ಆಯಾಮಗಳು ಎಷ್ಟು
ತಿರುಗಾಡಿದ್ದಾರೆ, ಎಷ್ಟು ಜಗತ್ತು ಕಂಡಿದ್ದಾರೆ, ಎಷ್ಟು ವಿಭಿನ್ನ ಪಾತ್ರಗಳನ್ನು ನೋಡಿದ್ದಾರೆ ಅವರು ಅಂದರೆ ಅದು ಬಹಳ ಮುಖ್ಯ. ಆಮೇಲೆ ತಂತ್ರಗಳು ಭಾಳ ಇಷ್ಟ ನನಗೆ. ಏನೇನೋ ತಂತ್ರ ಬಳಸಿದ್ದಾರೆ ಅವರು ಕಾದಂಬರಿ ಬರೆಯೋದಕ್ಕೆ. ಸೊ ಅಳಿದ ಮೇಲೆ ತಂತ್ರನೇ ಬೇರೆ, ಅಥವಾ ಇದು ಯಾವುದಪ್ಪ ಮರಳಿ ಮಣ್ಣಿಗೆ ತಂತ್ರವೇ ಬೇರೆ, ಸರಸಮ್ಮನ ಸಮಾಧಿ ತಂತ್ರವೇ ಬೇರೆ, ಮೈಮನಗಳಲ್ಲಿ ಸುಳಿಯಲ್ಲಿ ಬೇರೆ. ಎಷ್ಟು ವೆರೈಟಿ ಬರ್ತಿದ್ದಾರೆ ನಮಗೆ. ಸೊ ಪುರುಷೋತ್ತಮ, ನನಗೆ ಕಾರಂತರ ಬಗ್ಗೆ ಭಾಳ ಗೌರವ. ಪುರುಷೋತ್ತಮ ಅವರು ಅಂತ ಹೇಳ್ತಾ ಇರ್ತೀವಿ ನಾವು. ಸೊ ಅಷ್ಟು ಸಾಧನೆ ಮಾಡುವಂಥವ್ರು ಯಾರಿದ್ದಾರೆ, ಮಾಡಿದ್ದಾರೆ. ಮಾಸ್ತಿ ಇಷ್ಟ. ಮಾಸ್ತಿ ಭಾಳ ಕಥೆಗಳಿವೆಲ್ಲ, ಮಾಸ್ತಿ ಕಥೆಗಳನ್ನು ಓದಬೇಕನ್ಸುತ್ತೆ ಎಲ್ಲ ಕನ್ನಡದವರು. ಓದ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ ಮಾಸ್ತಿಯ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಆಧುನಿಕ ಎಲ್ಲರೂ ಬೇಕು. ನಮ್ಮಿಂದ ದೇವನೂರು ಮಹಾದೇವ ಬೇಕು, ಲಂಕೇಶ್ ಬೇಕು, ಜಯಂತ್ ಬೇಕು, ವಿವೇಕ್ ಬೇಕು, ಅಂಬರೀಷ್ ಬೇಕು. ನಂಗೆ ಎಲ್ಲರೂ ಅಂದರೆ ಏನಂದರೆ ಪರಿಪೂರ್ಣವಾಗಿ ಎಲ್ಲವೂ ಒಬ್ಬ ಲೇಖಕನಲ್ಲಿ ದಕ್ಕಲ್ಲ. 100% ಅನ್ನುವಂಥದ್ದು ನನಗೆ ಯಾವ ಲೇಖಕನಲ್ಲೂ ದಕ್ಕಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಎಷ್ಟು ಸಿಗುತ್ತೋ ಅಷ್ಟಪ್ಪ, ಯಾರಲ್ಲಿ ಏನು ಪಡೆಯೋದಕ್ಕೆ ಸಾಧ್ಯನೋ ಅಷ್ಟು ತಗೊಳ್ಳೋದು, ತಗೊಂಡು ಮುಂದುವರಿಯೋದು. ಇನ್ನೊಬ್ಬರ ಹತ್ರ ಉಳಿದಿತ್ತೋ ಸಿಗ್ಬೋದೇನೋ. ಹಾಗೆ. ಸೊ ಕುವೆಂಪುನಲ್ಲಿ ಸಿಕ್ಕಿದ್ದು ಕಾರಂತಲ್ಲಿ ಸಿಗಲಿಕ್ಕಿಲ್ಲ, ಆದರೆ ಕಾರಂತನಲ್ಲಿ ಸಿಗೋದು ಕುವೆಂಪುನಲ್ಲೂ ಸಿಗಲಿಕ್ಕಿಲ್ಲ. ಸೊ ಅವು ಎರಡನ್ನೂ ತೊಗೊಂಬರ್ಬೇಕು ನಾವು. ನಮಗೆ ಬೇಕಲ್ಲ, ನಮಗೆ ಎಲ್ಲದರಿಂದಲೂ ಬೇಕು. ನಮಗೆ ಎಲ್ಲ ನದಿ ನೀರು ಕುಡಿಬೇಕು ನಾವು. ಸೊ ನನಗೆ ಹಂಗೆ ಓದ್ಕೊಂಡು ಹೋಗ್ತೀನಿ. ಇತ್ತೀಚೆಗೆ ಇಂಗ್ಲೀಷ್ ಜಾಸ್ತಿ ಆಗಿದೆ ನಾನು ಓದೋದು. ತುಂಬ ಇಂಗ್ಲೀಷ್ ಓದ್ತೀನಿ ಇವಾಗ. ಸೊ ಯಾಕೆಂದರೆ ಇಂಗ್ಲೀಷ್ನಲ್ಲಿ ಎಷ್ಟೊಂದಿರುತ್ತೆ, ವೆರೈಟಿ ಇರುತ್ತಲ್ಲ, ಅಲ್ಲಿ ಪ್ರಪಂಚದ ಭಾಷೆ ಆದ್ದರಿಂದ ಅಲ್ಲಿ ಜಾಸ್ತಿ ಅದನ್ನು ಓದ್ತೀನಿ. ಸೊ ಓದೋದು. ಹೊಸ ಬರಹಗಾರರಿಗೆ ಒಂದೇ ಒಂದು ಸಾಲಲ್ಲಿ ವಸುಧೇಂದ್ರರು ಏನಾದರೂ ಹೇಳಬಹುದು? ಒಂದೇ ಸಾಲು, ಜಾಸ್ತಿ ಕೊಡಲ್ಲ ನಾನು. ಓಕೆ, ನನಗೇನು ಅನಿಸುತ್ತೆ ಅಂದರೆ ಒಂದು ಹೇಳ್ತೀನಿ ನಾನು. ಹೊಸ ಬರಹಗಾರರು ತಮ್ಮ ಪ್ರಾಮಾಣಿಕ ಅನಿಸಿಕೆಗಳನ್ನು ದಾಖಲು ಮಾಡಲಿ. ನೀವು ರೂಢಿ ಏನೋ ಇರುತ್ತೆ, ಏನೇನೋ ಆಗ್ತಾ ಇರುತ್ತೆ, ಅದರಿಂದ ನೀವು ಪ್ರಭಾವಿತರಾಗಿ ಆ ರೀತಿ ಅನುಕರಣೆ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು. ನಿಮ್ಮ ಮನಸ್ಸಿಗೆ ಯಾವುದೋ ಸರಿ ಅನಿಸುತ್ತೆ, ಯಾವುದೋ ತಪ್ಪು ಅನಿಸುತ್ತೆ, ಅದನ್ನು ಸ್ಪಷ್ಟವಾಗಿ ಬರಿತಾ ಹೋಗಿ. ಅದನ್ನು ವಿಚ್ ಮೇಕ್ಸ್ ಇಟ್ ಎ ಡಿಫ್ರೆನ್ಸ್. ನಾ ಮಾಡಿದ್ದೆ ಅದೇ ಫೇಕ್ ಅಂತಂದರೆ ನಾನು ಈ ಕೃತಿ ಚೌರ್ಯದ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾನು ಈ ಅನುಭವಗಳನ್ನು ನೀವು ಬೇರೆಯೊಬ್ಬರದಿಂದ ನಿಮ್ದು ಅನ್ಕೋಬಾರ್ದು ನೀವು ಅದನ್ನು. ಆ್ಯಕ್ಚುಲಿ ಅಂತಂದರೆ ಅವನಿಗೇನೋ ಇವಾಗ ನೋಡಿ, ಇವಾಗ ಸಿನಿಮಾ ಇದೆಯಪ್ಪ, ಯಾವುದೋ ಒಂದು ಸಿನಿಮಾ ಇದೆ, ಇಡೀ ಊರಿನ ಜನನೇ ಅದನ್ನ ಇಷ್ಟಪಡ್ತಾ ಇದ್ರೆ, ನಿಮ್ಗೆ ಹೋದಾಗ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನ ಇಷ್ಟ ಆಗಲಿಲ್ಲ ಅನ್ನೋದನ್ನು ಮತ್ತೊಬ್ಬರಿಗೆ ಹರ್ಟ್ ಆಗದಂತೆ ನೀವೇ ಒಂದು ಸರಿಯಾದ ಕಾರಣಗಳನ್ನು ಕೊಟ್ಟು ಬರೆಯುವ ಶಕ್ತಿಯನ್ನು ನೀವು ಪಡ್ಕೋಬೇಕಾಗತ್ತೆ. ಸೊ ಅದು ಬಹಳ ಮುಖ್ಯ ಅನಿಸುತ್ತೆ ಹೊಸ ಬರಹಗಾರರಿಗೆ. ನಿಮ್ಮ ಸ್ವಂತಿಕೆ ಏನಿದೆಯೋ ಅದಕ್ಕೆ ನೀವು ಅದನ್ನು ಕಂಡುಕೊಳ್ತಾ ಹೋಗಿ ಸ್ವಂತಿಕೆಯನ್ನು. ಅನಾವಶ್ಯಕವಾಗಿ ಯಾವುದೋ ಜನಪ್ರಿಯ, ಇವಾಗ ನಾನು ತೇಜೋತುಂಗ ಬರೆದ್ರೆ ತುಂಬ ಯಶಸ್ವಿ ಆಗಿ ಹೋಗ್ಬಿಡ್ತು, ಹಿಸ್ಟಾರಿಕಲ್ ನಾನೊಂದು ಹಿಸ್ಟ್ರಿ ಬರಿತೀನಿ, ಅದಲ್ಲ. ಅದು ನಿಮಗೆ ಅನ್ನಿಸ್ಬೇಕದು, ನಾನು ಬರಿಬೇಕು, ಇದನ್ನು ಹಿಸ್ಟ್ರಿ ಬರಿಬೇಕು, ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ಬರೀರಿ. ಅವಾಗ ಅನುಕರಣೆ ಮಾಡೋದಕ್ಕೆ ಹೋಗಬೇಡಿ ಯಾವ ಕಾರಣ. ಭಾಷೆಯ ಅನುಕರಣೆನೂ ಮಾಡಬಾರ್ದು, ಭಾವದ ಅನುಕರಣೆಯೂ ಮಾಡಬಾರ್ದು, ತಂತ್ರಗಳ ಅನುಕರಣೆನೂ ಬೇಡ. ನಿಮ್ಮ ಸ್ವತಂತ್ರವಾದಂಥದ್ದನ್ನು ತಂದು ಕೊಡೋದಕ್ಕೆ ಪ್ರಯತ್ನ ಪಡಿ. ಇವತ್ತಲ್ದಿದ್ರೂ ನಾಳೆ ಅದಕ್ಕೆ ಗೌರವ ಸಿಗುತ್ತೆ ಸ್ವಂತಿಕೆಗೆ ಅಂತ. ಒಂದು ಪಾಡ್ಕಾಸ್ಟ್ನಲ್ಲಿ ನಿಮ್ಮ ಇಡೀ ಜೀವನ ಹೋಗಿ ಹಾಗೆ ವಿಹರಿಸಿ ಬಂದ ಹಾಗಾಯಿತು ವಸುಧೇಂದ್ರ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಬಹಳ ಖುಷಿ ಆಯಿತು ನೀವು ಬಂದಿದ್ದು. ಯಾಕೆಂದರೆ ಪುಸ್ತಕಗಳನ್ನು ಓದ್ಕೊಂಡು ಸಂದರ್ಶನ ಮಾಡೋರು ಭಾಳ ಅಪರೂಪ. ಸುಮ್ಮನೆ ನಮ್ಮ ಬಯೋಡೇಟಾ ನೋಡಿಕೊಂಡು ಸಂದರ್ಶನ ಮಾಡ್ತಾರೆ. ನೀವು ನನ್ನ ಬಗ್ಗೆ ತಿಳ್ಕೊಂಡು, ನನ್ನ ಪುಸ್ತಕಗಳನ್ನು ಓದ್ಕೊಂಡು ನನ್ನ ಬಗ್ಗೆ ಮಾತಾಡಿದ್ದೀರಾ. ಸೊ ಪ್ರಶ್ನೆಗಳನ್ನು ಕೇಳಿದ್ದೀರಾ, ಅದು ವಿಶೇಷ ನನಗೆ. ತುಂಬ ಧನ್ಯವಾದಗಳು. ಇತ್ತೀಚಿನ ವರ್ಷಗಳಲ್ಲಿ ನಾನು ಬಿಡದೆ ಓದಿ ಒಂದು ಮುಗಿಸಿದ್ದೆ ಅಂದರೆ ಅದು ತೇಜೋತುಂಗ. ಅದಾದ ಮೇಲೆ ರೇಷ್ಮೆ ಬಟ್ಟೆ. ಹಾಗಾಗಿಯೇ ನೀವು ಬರ್ತಿದ್ದೀರಾ ಅಂದಾಗ ನನ್ನಲ್ಲೂ ಒಂದು ಉತ್ಸಾಹ ಇತ್ತು, ವಸುಧೇಂದ್ರರು ಬರ್ತಾ ಇದ್ದಾರೆ, ಅವ್ರ ಜೊತೆ ನಾನು ಕೂತು ಸಂದರ್ಶನ ಮಾಡೋಳಿದ್ದೀನಿ ಅಂತ. ನಿಮ್ಮಿಂದ ಇನ್ನಷ್ಟು ಪುಸ್ತಕಗಳನ್ನು ನಾವಂತೂ ನಿರೀಕ್ಷೆ ಮಾಡ್ತಿದ್ದೀವಿ. ನಾವು ಆ ವಿಷಯದಲ್ಲಿ ಸ್ವಾರ್ಥಿಗಳು. ಅದೊಂದು ವಿಷಯಕ್ಕೆ ಮಾತ್ರ ಯಾವ ಮೋಸವೂ ಇಲ್ಲ. ಖಂಡಿತವಾಗ್ಲೂ ಬರಿತೀನಿ, ಇನ್ನಷ್ಟು ಪುಸ್ತಕಗಳನ್ನು ಬರೆದು ನನ್ನ ಕೈಲಾದಷ್ಟು ಬರೆದು ಕೊಡ್ತೀನಂತೆ. ಖಂಡಿತ. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಬೆಂಗಳೂರು ಬಜ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.